ಗ್ಲಾಸುಗಳನ್ನು ತಿಂದು ಅದನ್ನು ಅರಗಿಸಿಕೊಂಡು ಬದುಕಿದವರನ್ನು ನೋಡುತ್ತೇವೆ. ಲೋಹಾನ್ ಚೂರ್ಣಾಶ್ಚ ಚೂರ್ಮಾಶ ಯಪ್ಪುಮಾನ್ ಜರಯಿಷ್ಯತಿ. ಇವುಗಳನ್ನೆಲ್ಲ ತಿಂದು ಅರಗಿಸಿಕೊಂಡರೂ ಕೂಡ ಗರುಡದೇವರಿಗೆ ಭಗವಂತ ಹೇಳ್ತಾನೆ, ಬ್ರಹ್ಮಸ್ವವನ್ನು ಸ್ವೀಕಾರ ಮಾಡಿ, ಬ್ರಾಹ್ಮಣರ ದುಡ್ಡನ್ನು ಸ್ವೀಕಾರ ಮಾಡಿ, ದೇವಸ್ಥಾನದ ಹಣವನ್ನು ಸ್ವೀಕಾರ ಮಾಡಿ ಅದನ್ನು ಅರಗಿಸಿಕೊಂಡವರು ತ್ರಿಲೋಕೇಶು ನಪ್ಪುಮಾನ್ ಜರಯಿಷ್ಯತಿ. 3 ಲೋಕಗಳಲ್ಲಿ ಯಾರ್ಯಾರೂ ಕೂಡ ಅದನ್ನು ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಷ್ಟು ಕೆಟ್ಟದ್ದು ದೇವಸ್ಥಾನದ ಹಣ, ಬ್ರಾಹ್ಮಣರ ಹಣ. 1 ರೂಪಾಯಿಕ್ಕೂ ಅದಕ್ಕೂ ಬೆಲೆ ಇದೆ. ಆ 1 ರೂಪಾಯಿಯೂ ಕೂಡ ನಮ್ಮ ದಹತ್ಯ ಸಪ್ತಮಂ ಕುಲಂ, 7 ಕುಲಗಳನ್ನು ನಾಶ ಮಾಡಿ ಹಾಕ್ತದೆ. ಆದ್ದರಿಂದ ದೇವಸ್ಥಾನದ ಹಣದ ವಿಚಾರದಲ್ಲಿ, ಬ್ರಾಹ್ಮಣರ ಹಣದ ವಿಚಾರದಲ್ಲಿ, ಬ್ರಾಹ್ಮಣನ ಜೊತೆಗೆ ವ್ಯವಹಾರದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ಇಲ್ಲಿ ಹೇಳುವಂತಹ 28 ನರಕಗಳು ಏನಿದೆಯಲ್ಲ, ಇವೆಲ್ಲವೂ ಕೂಡ ಬ್ರಹ್ಮದೇವರ 1 ಕಲ್ಪಗಳ ಪರ್ಯಂತರವಾಗಿ ದಿನಗಟ್ಟಲೇ ಇದ್ದು ಅನುಭವಿಸಬೇಕಾದದ್ದೆಲ್ಲವೂ ಕೂಡ ಇವು. ಅಂದ್ರೇನು, 1 ತಾಸು 2 ತಾಸು, 1 ದಿವಸ 2 ದಿವಸ ನಮ್ಮ ಮಾನದಿಂದ ಅಲ್ಲ. 864 ಕೋಟಿ ವರ್ಷಗಳಾದರೆ ಬ್ರಹ್ಮದೇವರಿಗೆ 1 ಹಗಲು 1 ರಾತ್ರಿ ಕಳೆಯುತ್ತೆ. 864 ಕೋಟಿ ವರ್ಷಗಳಾದರೆ ಅಷ್ಟಷ್ಟು ದಿವಸಗಳ ಪರ್ಯಂತ ಈ ಲೋಕಗಳಲ್ಲಿ ಇದ್ದು ದುಃಖವನ್ನು ಅನುಭವಿಸಬೇಕಾಗತ್ತೆ. ಇಷ್ಟಕ್ಕೆ ಮುಗಿಯುವುದಿಲ್ಲ. ಅವನು ಹೇಳ್ತಾರೆ ಅವನ ಬಗ್ಗೆ, ಯಾವಂತಿ ಪಶುರೋಮಾಣಿ, ಪಶುಗಳ ಮೇಲೆ ಎಷ್ಟು ಕೂದಲುಗಳಿರ್ತದೆ ಅಷ್ಟು 1000 ವರ್ಷಗಳ ಕಾಲ ಈ ಲೋಕದ ಗತಿ ಆಗುತ್ತಂತೆ. ಅಂದರೆ ಈ ಕುಂಭೀಪಾಕ, ರೌರವ, ಮಹಾರೌರವ ಇವೆಲ್ಲ ಏನು ಹೇಳ್ತಾ ಇದ್ದಾರೆ ಒಂದೊಂದಾಗಿ ಇಲ್ಲಿ, ಅಷ್ಟು ದಿವಸಗಳ ಪರ್ಯಂತರವಾಗಿ ಯಾವದ್ ಪಶುರೋಮಾಣಿ ತಾವದ್ವರ್ಷ ಸಹಸ್ರಾಣಿ. 1 ಆಕಳಿನ ಮೇಲೆ, ಪ್ರಾಣಿಗಳ ಮೇಲೆ ಎಷ್ಟು ಕೂದಲುಗಳಿದೆ ಅಷ್ಟು ಕೂದಲಿನ ಸಂಖ್ಯೆ 1 ಕೂದಲಿಗೆ 1,000 ವರ್ಷ. ಅಷ್ಟು 1000 ವರ್ಷಗಳ ಪರ್ಯಂತರವಾಗಿ ಈ ಒಂದು ನರಕಾದನರ್ಥಗಳನ್ನು ಅನುಭವಿಸಬೇಕಾಗತ್ತೆ. ಆದ್ದರಿಂದ ಇಂತಹ ಪಾಪಗಳನ್ನು ಮಾಡಬಾರದು ಅಂತ ಹೇಳಿ ಒಂದೊಂದಾಗಿ ಎಲ್ಲ ಹೇಳ್ತಾ ಹೋದರು. ಬ್ರಹ್ಮಹತ್ಯ, ಸುರಾಪಾನ, ಬಂಗಾರದ ಕಳ್ಳತನ, ಇನ್ನು ಅದೇ ರೀತಿಯಾಗಿ ದುಷ್ಟ ಸ್ತ್ರೀಯನ್ನು ಗಮನವನ್ನು ಮಾಡುವುದು, ಪರಸ್ತ್ರೀಯನ್ನು ಸಂಘವನ್ನು ಮಾಡುವುದು, ಇವೆಲ್ಲವೂ ಕೂಡ ದೊಡ್ಡ ದೊಡ್ಡ ದೋಷಗಳಲ್ಲಿ ಸೇರಿರತಕ್ಕಂಥದ್ದು. ಇಂತಹ ದೋಷಗಳನ್ನು ಮಾಡಿದವರು ಅವರಾದರೂ ಕೂಡ ಈ 28 ತರಹದ ನರಕಗಳನ್ನು ಅನುಭವಿಸುವವರಾಗ್ತಾರೆ ಅನ್ನುವಂತಹ ಮಾತನ್ನು ಹೇಳಿದರು. ಎಷ್ಟು ಸೂಕ್ಷ್ಮ ಇದೆ. ನಿನ್ನೆ ದಿವಸ ಸುರಾಪಾನದ ಬಗ್ಗೆ ಇತ್ಯಾದಿಗಳ ಬಗ್ಗೆ ನೋಡಿದ್ವಿ. ಬ್ರಹ್ಮಹತ್ಯೆಯ ಬಗ್ಗೆ ಈಗ ಕೇಳಿದ್ವಿ. ಕಳ್ಳತನದ ಬಗ್ಗೆ ನಿನ್ನೆ ಕೇಳಿದ್ವಿ. ಸ್ಥೇಯ, ಎಷ್ಟು ಸಣ್ಣ ಸಣ್ಣ ವಿಚಾರಗಳವೆಲ್ಲವೂ ಕೂಡ ಅಂತಹ ಕಳ್ಳತನಾದಿಗಳನ್ನು ಮಾಡಿದಾಗ ಇಷ್ಟೆಲ್ಲ ದೋಷಗಳು ನಮಗೆ ಬರ್ತದೆ. ಇವೆಲ್ಲ ಪಾಪಗಳು ನಮಗೆ ಬೆನ್ನು ಹತ್ತತ್ತಂತೆ. ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ ವೃಷಲಿಗಮನ ಮೈಥುನ ಸಂಗಮ, ಗುರೋರ್ಧಾರಾದಿಗಮನಾಚ್ಛ ಯತ್ಪಾಪಂ ತತ್ಪಾಪಮಾನಭಿ ಅಹಂ ಪೂನಾಮಿ. ಇವೆಲ್ಲ ಪಂಚಮಹಾಪಾತಕಗಳು ಅಂತ ಹೇಳಿ ಕರೀತಾರೆ. ಈ ಪಂಚಮಹಾಪಾತಕಗಳನ್ನು ಯಾವನ ಆಚರಣೆಯನ್ನು ಮಾಡುತ್ತಾನೆ ಅವನಿಗೆ ಕಲ್ಪಾಂತವಾಗಿರುವಂತಹ ಒಂದು ನರಕಾದನರ್ಥಗಳೆಲ್ಲವೂ ಕೂಡ ಆಗತ್ತೆ ಅಂತಂದಾಗ ರಾಜರು ಪ್ರಶ್ನೆ ಮಾಡುತ್ತಾರೆ, ನಿವೃತ್ತಿ ಮಾರ್ಗ ಕಥಿತಃ ಆದೌ ಭಗವತಾಯತ ಕ್ರಮಯೋಗೋಪಲಬ್ಧೇನ ಬ್ರಹ್ಮಣ ಯದ ಸಂಸ್ಮೃತಿ. ಆಗ ಅಲ್ಲಿ ಹೇಳಿದರು, ನಿವೃತ್ತಿ ಮಾರ್ಗಂ ಗತಿತಃ ಆದೌ ಭಗವತಾಯಥ. ನಿವೃತ್ತಿ ಮಾರ್ಗದ ಬಗ್ಗೆ ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದೀರಿ. ಇಷ್ಟಿಷ್ಟು 1 ಕರ್ಮಗಳನ್ನು ಮಾಡಿದಾಗಲೂ ಕೂಡ ಅಧರ್ಮ ಲಕ್ಷಣಾನಾನಾಹ, ಯಾವುದ್ಯಾವುದು ಅಧರ್ಮ ಅನ್ನೋದಕ್ಕೆ ಅವುಗಳ ಲಕ್ಷಣಗಳನ್ನು ಹೇಳ್ತಾ ಬಂದ್ರಿ. ಸ್ತ್ರೀ ಸಂಘ ಮಾಡಿರತಕ್ಕಂಥದ್ದು, ಗೋಹತ್ಯೆ ಮಾಡಿರತಕ್ಕಂಥದ್ದು, ಕಳ್ಳತನ ಮಾಡಿರುವುದು, ಬ್ರಹ್ಮಹತ್ಯೆ ಮಾಡಿರುವುದು, ಸುರಾಪಾನ ಮಾಡಿರುವುದು, ಹೀಗೆ 1-2 10 ತರಹದ ದೋಷಗಳನ್ನೆಲ್ಲವನ್ನೂ ಹೇಳ್ತಾ ಬಂದ್ರಿ. ಅವುಗಳ ಲಕ್ಷಣವನ್ನು ಹೇಳ್ತಾ ಬಂದ್ರಿ. ಅದಕ್ಕೆ 1 ತರಹದ ನರಕಗಳನ್ನು ಇಲ್ಲಿಯವರೆಗೂ ಕೂಡ ನರಕಾಶ್ಚ ಉಪವರ್ಣಿತಾಹ, ಬೇರೆ ಬೇರೆ ತರಹದ ನರಕಗಳನ್ನೆಲ್ಲ ಹೇಳ್ತಾ ಬಂದ್ರಿ. ಆದರೆ ನಾವು ಮಾಡುವಂತಹ ಕರ್ಮಗಳಲ್ಲಿ ಎಷ್ಟೋ ಇಂತಹ 100 ಸಾವಿರಾರು ಪಾಪಗಳೆಲ್ಲವೂ ಕೂಡ ಸೇರಿಕೊಂಡು ಬಿಡುತ್ತದೆ. ಹಾಗಿದ್ದ ಮೇಲೆ ನಮಗೆಲ್ಲ ನರಕಾದ ಅರ್ಥ ಕಟ್ಟಿಟ್ಟ ಬುತ್ತಿಯೇ. ಇವುಗಳಿಂದ ಉದ್ಧಾರವಾಗಲಿಕ್ಕೆ ಹಾಗಾದರೆ ನಮಗೆ ಯಾವ ಉಪಾಯವೂ ಕೂಡ ಇಲ್ಲವಾ ಅಂತ ಹೇಳಿ ಆ ಸಂದರ್ಭದಲ್ಲಿ ಕೇಳಿದಾಗ ಅದಕ್ಕಾಗಿ ಹೇಳ್ತಾರೆ, ಪ್ರಾಯಶ್ಚಿತ್ತ ಅನ್ನುವಂತಹ ಒಂದು ಧರ್ಮ ಇದೆ. ಕ್ವಚಿನ್ ನಿವರ್ತತೆ ಭದ್ರಾತ್ ಕ್ವಚಿಚ್ಚರತಿ ತತ್ಪುನಃ ಪ್ರಾಯಶ್ಚಿತ್ತ ಮತೋಪಾರ್ಥಂ ಮನ್ನೆ ಕುಂಜರ ಶೌಚವತ್. ಅದಕ್ಕೆ ಶುಕಾಚಾರ್ಯರಂದರು, ನೋಡು, ನಾವು ಮಾಡಿದ ಎಲ್ಲ ವಿಧವಾದ ಪಾಪಗಳು ಹೋಗಬೇಕು ಅಂತಂದರೆ ಅದಕ್ಕೆ ಭಕ್ತಿಯಿಂದ ಭಗವಂತನ ಧ್ಯಾನವನ್ನು ಮಾಡುತ್ತಾ
ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಾಗ ನಾವು ಮಾಡಿದ ಪಾಪಗಳೆಲ್ಲ ನಾಶವಾಗುತ್ತೆ ಅಂತ ಹೇಳಿದಾಗ, ಹೌದು, ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ನಾವು ಮಾಡಿದ ಪಾಪಗಳೆಲ್ಲ ಹೊರಟೋಗುತ್ತಾ? ಅದಕ್ಕೆ ರಾಜರಂತಾರೆ, ಇದು ಯಾಕೋ ಪ್ರಾಯಶ್ಚಿತ್ತದ ವಿಧಿ ಅನ್ನೋದು ನನಗೆ ಅಷ್ಟು ಸರಿ ಅಂತ ಹೇಳಿ ಅನಿಸ್ಲಿಲ್ಲ. ಯಾಕೆ? ಕುಂಜರ ಶೌಚವತ ಅಂತ ಹೇಳ್ತಾರೆ. ಆನೆ ನೀರಿಗೆ ಇಳಿದು ಸ್ನಾನ ಮಾಡುತ್ತದೆ. ತಾಸುಗಟ್ಟಲೆ ನಿಂತುಕೊಂಡು ಮೈಯನ್ನೆಲ್ಲ ಚೆನ್ನಾಗಿ ಮಾವುತ ತಿಕ್ತಾನೆ. ಅದು ಬೇಕಾದಷ್ಟು ನೀರಿನಲ್ಲಿ ಸರಸ ಸಲ್ಲಾಪಗಳನ್ನು ಬೇಕಾದ್ದನ್ನು ಮಾಡುತ್ತದೆ. ದಂಡೆಗೆ ಬಂದ ಮೇಲೆ ಮತ್ತೆ ಉಸುಗು ತಗೊಂಡು ಮೈ ಮೇಲೆ ಹಾಕ್ಕೊಂಡು ಬಿಡ್ತದೆ. ತಾಸುಗಟ್ಟಲೆ ಅದಕ್ಕೆ ಮೈಗೆಲ್ಲ ಸೋಪ್ ಹಚ್ಚಿ ಎಲ್ಲ ಮಾಡಿ ಸ್ನಾನ ಮಾಡಿಸಿ ಏನು ಬಂತು ಅಲ್ಲಿ? ಮೊನ್ನೆ ಕುಂಜರ ಶೌಚವತ, ಆನೆಯ ಸ್ನಾನ ಇದ್ದಂತೆ. ತಾಸುಗಟ್ಟಲೆ ನಿಂತುಕೊಂಡು ಆಮೇಲೆ ಮತ್ತೆ ದೇಹವನ್ನು ಹೊಲಸು ಮಾಡಿಕೊಂಡ್ರೆ ಹೇಗಾಗತ್ತೋ ಹಾಗೆ ಈ ಪ್ರಾಯಶ್ಚಿತ್ತ ಅನ್ನೋದು ಕೂಡ ಅಷ್ಟೇ. ಈಗ ಒಂದು ಪಾಪ ಮಾಡಿದ್ವಿ, ಆ ಪಾಪಕ್ಕೆ ಒಂದು ಪ್ರಾಯಶ್ಚಿತ್ತ ಮಾಡ್ಕೊಂಡ್ಮೇಲೆ ಇವನಿಗೇನು ಅನಿಸ್ತು? ಓ, ನಾನು ಮಾಡಿದ ಪಾಪಗಳೆಲ್ಲ ಹೊರಟೋಯ್ತು, ನಾಳೆಯಿಂದ ಹೊಸ ಪಾಪ ಮಾಡ್ಬೋದು. ಪವಮಾನ ಸೂಕ್ತದ ಕಿಲಭಾಗದಲ್ಲಿ ಅದೇ ಮಾತು ಹೇಳ್ತಾರೆ. ಸಂವತ್ಸರ ಕೃತಂ ಪಾಪಂ ಅಂತ ಹೇಳ್ತಾರೆ. ಕೊನೆಗೆ ಕಿಲಭಾಗದಲ್ಲಿ ಹೇಳಬೇಕಾದ್ರೆ ಬ್ರಹ್ಮಹತ್ಯ, ಸುರಾಪಾನ, ಬಾಲಹನನ, ಸ್ತ್ರೀವಧ, ನೂರಾರು ತರಹದ ದೋಷಗಳನ್ನೆಲ್ಲ ಹೇಳ್ತಾ ಬರ್ತಾರೆ. ಪವಮಾನ ಸೂಕ್ತವನ್ನು ಪಠಣ ಮಾಡಿದರೆ, 610 ಮಂತ್ರಗಳನ್ನು ಪಾರಾಯಣವನ್ನು ಮಾಡಿದರೆ, ಅವುಗಳನ್ನು ಶ್ರವಣ ಮಾಡಿದರೆ ಬ್ರಹ್ಮಹತ್ಯಾದಿ ಎಲ್ಲ ಮಹಾಪಾತಕಗಳು, ಉಪಪಾತಕಗಳು, ಕ್ಷುದ್ರಪಾತಕಗಳು ಸುಟ್ಟು ಭಸ್ಮೀಭೂತವಾದದ್ದು ಆಗತ್ತೆ. ಅದನ್ನೆಲ್ಲ ನಾಶ ಮಾಡ್ತೇನೆ ಅಂಥೇಳಿ ವೇದಪುರುಷ ತತ್ಪಾವಮಾನಬಿ ಅಹಂ ಪೂನಾಮಿ, ನಾನು ಅವರನ್ನು ಪುನೀತನನ್ನಾಗಿ ಮಾಡುತ್ತೇನೆ ಅಂತ ಹೇಳಿ ಕೊನೆಗೊಂದು ಮಾತು ಹೇಳ್ತಾನೆ. ಸಂವತ್ಸರ ಕೃತಂ ಪಾಪಂ. ಎಲ್ಲಿವರೆಗೆ ಇದರದ್ದು ವ್ಯಾಲಿಡಿಟಿ? 1 ವರ್ಷದವರೆಗೆ. ವರ್ಷಕ್ಕೆ 1 ಬಾರಿ ಪವಮಾನ ಹೋಮವನ್ನು ಮಾಡಿ ಪವಮಾನ ಸೂಕ್ತದ ಪಾರಾಯಣವನ್ನು ಕೇಳಿದರೂ ಸಹಿತ 1 ವರ್ಷದಲ್ಲಿ ಮಾಡಿದ ಎಲ್ಲ ವಿಧವಾದ ಪಾಪಗಳನ್ನು ಪವಮಾನ ಸೂಕ್ತದ ಮಂತ್ರಗಳು ಸುಟ್ಟು ಹಾಕಿಬಿಡುತ್ತದೆ. ಅಂದಾಗ ನಮಗೇನಿಸ್ತು? ಓ, ಹಾಗಾದರೆ ಇದು ಒಳ್ಳೆಯದು. ಇದು ಒಂದು ಯಾವುದೋ BSNL, ಏರ್ಟೆಲ್ಲೋ, ಜಿಯೋ ಇದ್ದಂತೆ ಒಂದು ಪ್ಯಾಕೇಜ್ ಚೆನ್ನಾಗಿದೆ, ಪವಮಾನ ಪ್ಯಾಕೇಜ್ ಅಂತ ಹೇಳಿ. ಆ ರೀತಿಯಾಗಿ ವರ್ಷಕ್ಕೊಂದ್ಸಲ ರೀಚಾರ್ಜ್ ಮಾಡಿಬಿಟ್ರೆ ಆಯ್ತು. ಇದನ್ನು ವರ್ಷಕ್ಕೊಂದ್ಸಲ ಒಂದು 4,000ನೋ 5,000ನೋ ಖರ್ಚು ಮಾಡಿ ಒಂದು ಪವಮಾನ ಹೋಮ ಮಾಡಿ ತದನಂತರದಲ್ಲಿ ಒಂದು 4 ಜನಕ್ಕೆ ಊಟಕ್ಕೆ ಹಾಕಿಬಿಟ್ರೆ ಈ ವರ್ಷ ಮಾಡಿದ ಪಾಪಗಳೆಲ್ಲ ಹೊರಟೋಯ್ತು, ನಾಳೆಯಿಂದ ಹೊಸ ಪಾಪ ಮಾಡಬಹುದು. ಯಾಕೆ? ಮುಂದಿನ ವರ್ಷ ಮತ್ತೆ ಪವಮಾನ ಹೋಮ ಮಾಡ್ತೀವಲ್ಲ, ಮತ್ತೆ ಪವಮಾನ ಪಾರಾಯಣ ಮಾಡಿಸ್ತೀವಿ, ಆದ್ದರಿಂದ ಹಾಗೆ ಮಾಡಿದ ಪಾಪಗಳೆಲ್ಲ ಹೊರಟೋಗುತ್ತೆ ಅಂತಂದರೆ ಇಲ್ಲ, ಹಾಗಿಲ್ಲ. ಅಜ್ಞಾನದಿಂದ ಆಗಲ್ಪಟ್ಟ ಪಾಪಗಳನ್ನು ಮಾತ್ರ, ಜ್ಞಾನ ಸಹಿತವಾಗಿ ಮಾಡಿದ ಪಾಪಗಳಲ್ಲ, ಅಜ್ಞಾನದಿಂದ ಬುದ್ಧಿಗೆ ಗೋಚರವಾಗದೇ ಏನು ಇಷ್ಟೆಲ್ಲ ಪಾಪಗಳ ಲಿಸ್ಟನ್ನು ಹಿಂದೆ ಹೇಳಿದ್ದಾರೆ, ಆ ಎಲ್ಲ ಪಾಪಗಳು ಅಜ್ಞಾನತಃ ನಡೆದಿತ್ತು ಅಂತಂದರೆ ಅವು ಪವಮಾನ ಸೂಕ್ತದ ಭಕ್ತಿಯ ಪಾರಾಯಣದಿಂದಾಗಿ, ಪವಮಾನ ಹೋಮದಿಂದಾಗಿ ಆ ಪಾಪಗಳ ನಾಶ ಅನ್ನೋದು ಅಲ್ಲಿ ಖಂಡಿತವಾಗಲೂ ಆಗತ್ತೆ. ಹೇಗೋ ಹಾಗೆ ಇಲ್ಲಿಯೂ ಕೂಡ ಅಷ್ಟೇ. ರಾಜ ಕೇಳ್ತಾನೆ, ಪ್ರಾಯಶ್ಚಿತ್ತ ಅಂತನ್ನೋದು ಮತ್ತೆ ಹೊಸ ಪಾಪಗಳನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ, ಯಾಕೋ ನನಗೆ ಇದು ಸರಿ ಅನ್ನಿಸ್ತಾ ಇಲ್ಲ ಅಂತ ಹೇಳಿದಾಗ ಶುಕಾಚಾರ್ಯರಂತಾರವಾಗ, ಇಲ್ಲಪ್ಪ ಅದರ ಅರ್ಥ ಏನಂತ ಹೇಳಿ ತಿಳ್ಕೊಂಡಿದ್ದೀಯಾ? ಕರ್ಮಣ ಕರ್ಮ ನಿರ್ಹಾರ ನೇಹ ಅತ್ಯಂತಿಕ ಇಷ್ಯತೆ ಅವಿದ್ವದ್ ಅಧಿಕಾರಿತ್ವಾತ್ ಪ್ರಾಯಶ್ಚಿತ್ತ ವಿಮರ್ಶನಂ. ಅದಕ್ಕಾಗಿ ಅಲ್ಲಿ ಹೇಳ್ತಾರವಾಗ, ಆ ಪ್ರಾಯಶ್ಚಿತ್ತ ಅಂತನ್ನೋದೇನಿದೆ ನೋಡ್ರಿ, ಅದಾದರೂ ಕೂಡ ಪಾಪಗಳನ್ನು ಕಳೆದುಕೊಳ್ಳೋದಕ್ಕಾಗಿ ಮಾಡೋದು. ಒಂದು ಸಲ ತಾನು ಮಾಡಿದ ತಪ್ಪಿನ ಅರಿವು ತನಗಾಯಿತು ಅಂತ ಹೇಳಂತಂದರೆ ಮುಂದೆ ಅವನ ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕಂತೆ, ನನ್ನಿಂದ ಈ ತಪ್ಪು ಮುಂದೆ ಆಗೋದು ಬೇಡ. ದೇವರು ಅದಕ್ಕೆ ತಕ್ಕ ನನ್ನ ಬುದ್ಧಿಯನ್ನು ಪ್ರಚೋದನೆಯನ್ನು ಮಾಡಿ ಇದಕ್ಕೆ ಬೇಕಾದ ಪ್ರಾಯಶ್ಚಿತ್ತ, ಪಾರಾಯಣ, ತೀರ್ಥ ಸೇವಾ, ಬ್ರಾಹ್ಮಣರ ಸೇವಾ, 12 ದಿವಸಗಳ ಉಪವಾಸ, ಬ್ರಹ್ಮಕೂರ್ಚ, ಮೊನ್ನೆಯ ದಿವಸ ಎಲ್ಲ ಹೇಳಿದನಲ್ಲ ಅದನ್ನು, ಆ ರೀತಿಯ ಅನೇಕ ವಿಧವಾದ ಕರ್ಮಗಳನ್ನು ಮಾಡಿ, ದೇಹ ದಂಡನೆಯನ್ನು ಮಾಡಿ, ತಾನು ಮಾಡಿದ ತಪ್ಪಿನ ಅರಿವನ್ನು ತಾನು ಮಾಡಿಕೊಂಡು ಇನ್ನೊಂದು ಬಾರಿ ನನ್ನಿಂದ ಈ ಪಾಪಗಳಾಗದೇ ಇರಲಿ ಅಂತ ಚಿಂತನೆ ಮಾಡೋಣದ್ರಿಂದ ಖಂಡಿತವಾಗಲೂ ನಾವು ಮಾಡಿದ ಪಾಪಗಳೆಲ್ಲ ಸುಟ್ಟು ಭಸ್ಮೀಭೂತವಾಗತ್ತೆ. ಅಷ್ಟು ಶಕ್ತಿ ಹರಿನಾಮದ ಉಚ್ಚಾರಣೆಗೆ ಉಂಟು. ದೇವರ ಧ್ಯಾನವನ್ನು ಭಕ್ತಿ ಅನುಸಂಧಾನದಿಂದ ಜ್ಞಾನಪೂರ್ವಕವಾಗಿ ದೇವರ ಮಹಿಮಾವರ್ಣನೆಯನ್ನು ಮಾಡುತ್ತಾ, ದೇವರ ಗುಣೋಪಾಸನೆಯನ್ನು ಮಾಡುತ್ತಾ, ಯಾವನು ಭಕ್ತಿಯಿಂದ ಹರಿನಾಮೋಚ್ಚಾರಣೆಯನ್ನು ಮಾಡುತ್ತಾನೆ ಅವನು ಮಾಡಿದ ಪಾಪಗಳೆಲ್ಲ ಹೊರಟೋಗುತ್ತೆ. ಇದನ್ನು ಹೇಗೆ ನಂಬೋದು ನಾವು ಅಂತ ಕೇಳಿದಾಗ, ಅದಕ್ಕಾಗಿ ಇತಿಹಾಸಂ ಪುರಾತನಂ, ಒಂದು ಸಣ್ಣದಾದ ಇತಿಹಾಸವನ್ನು ಹೇಳ್ತೇನೆ ಕೇಳ್ರಿ ಅಂಥೇಳಿ ಅಜಾಮಿಳ ಉಪಾಖ್ಯಾಯಿಕೆಯನ್ನು ಅಲ್ಲಿ ಹೇಳ್ತಾರೆ. ಕಾನ್ಯಾಕುಬ್ಜೆ ದ್ವಿಜಕ್ಕಷ್ಟಿತ್ ದಾಸೀಪತಿರಜಾಮಿಳ ನಾಮ್ನಾ ನಷ್ಟ ದುರಾಚಾರೋ ಯದಾಸ್ಯಾಹ ಸಂಸರ್ಗದೂಷಿತ. ಆವಾಗ ಅಲ್ಲಿ ಹೇಳುವಾಗ ಕಾನ್ಯಾಕುಬ್ಜ ಅಂತನ್ಲಿಕ್ಕೆ ಸಮುದ್ರ ತೀರದಲ್ಲಿ ಇರುವಂತಹ ಒಂದು ಪ್ರದೇಶ,
ಮತ್ಸ್ಯಾಹಾರಿಗಳು ಎಲ್ಲಿ ಇರ್ತಾರೆ ಅಂತಹ ಮತ್ಸ್ಯಾಹಾರಿಗಳು ಇರುವಂತಹ ಸ್ಥಳಕ್ಕೆ ಕಾನ್ಯಾಕುಬ್ಜ ಅಂತ ಹೇಳಿ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ದಾಸೀಪತಿಯಾಗಿರ್ತಕ್ಕಂತಹ ಅಜಾಮಿಳ ಎನ್ನುವಂತಹ ಒಬ್ಬ ಬ್ರಾಹ್ಮಣ ದುಷ್ಟವಾದ ಒಂದು ಯಾವುದೋ ಪ್ರಾರಬ್ಧದಿಂದಾಗಿ ಆ ದುಷ್ಟ ದಾಸಿಯ ಸಂಘವನ್ನು ಮಾಡಿದ್ದಾನೆ. ಅವನಾದರೂ ಕೂಡ ಅವಳಲ್ಲಿ ಮಕ್ಕಳನ್ನೂ ಕೂಡ ಪಡೆದು ಬಿಟ್ಟ. 10 ಜನ ಮಕ್ಕಳುಗಳು ಅವನಿಗಾಗಿದ್ದಾರೆ. ಬಾಲೋ ನಾರಾಯಣೋ ನಾಮ್ನ ಪಿತ್ರೋಶ್ಚ ದೈತೋಭೃಶಂ. ಹೀಗಿರುವಾಗ ಎಷ್ಟೋ ದಿವಸಗಳ ಕಾಲ ಅವಳ ಜೊತೆಗೆ ಸಂಘವನ್ನು ಮಾಡಿದ. ಎಲ್ಲ ಆಯಿತು. ಕೊನೆಗೊಂದು ದಿವಸ ಅವನ ಅಂತ್ಯಕಾಲ ಹತ್ತಿರದಲ್ಲಿ ಬಂತದ್ದು. ಅಂತ್ಯಕಾಲ ಹತ್ತಿರದಲ್ಲಿ ಬಂದಾಗ ಇನ್ನೇನು ಪ್ರಾಣ ಪಕ್ಷಿ ಹಾರಬೇಕು. ಆವಾಗ ತಸ್ಯ ಪ್ರವಯಸ ಪುತ್ರಾಹ ದಶದೇಶಾಂಶಿಯೋ ಅವಮಃ ಬಾಲೋ ನಾರಾಯಣೋ ನಾಮ್ನ ಪಿತ್ರೋಶ್ಚ ದೈತೋಭೃಶಂ. ತನ್ನ ಕೊನೆಯ ಮಗನಾಗಿರ್ತಕ್ಕಂತಹ ನಾರಾಯಣ ಅವನನ್ನು ಗಟ್ಟಿಯಾಗಿ ನಾರಾಯಣ ಅಂತ ಕೂಗಿದನಂತೆ, ಉಚ್ಚಾರಣೆ ಮಾಡಿದ. ಪ್ರವಯಸಃ ಕೊನೇ ಮಗನನ್ನು ಕರೆದ. ಆ ಮಗನನ್ನು ಕರೆದಿದ್ದಕ್ಕಾಗಿ ಮುಂದೆ ಪ್ರಾಣ ಹೋದ ಮೇಲೆ ಉತ್ತಮವಾದ ಲೋಕದ ಗತಿಯಾಯಿತು ಅವನಿಗೆ ಅಂತ ಹೇಳುತ್ತಾರೆ. ಎಲ್ಲಿದ್ದ ಮಗ? ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣಾಫಯಂ ಪ್ಲಾವಿತೇನ ಸ್ವರೇಣೋಚ್ಚೈ ಆಜುಹಾವ ಆಕುಲೇಂದ್ರಿಯ. ಅಲ್ಲಿ ಹೇಳ್ತಾರೆ ಆವಾಗ ದೂರೇ ಕ್ರೀಡನಕಾಸಕ್ತಂ, ಮಗ ದೂರದಲ್ಲಿ ಆಟ ಆಡ್ತಾ ಇದ್ದಂತೆ. ಭಾಗವತದ ಈ ಮೇಲ್ನೋಟದ ಅರ್ಥವನ್ನು ಕೇಳಿಬಿಟ್ರೆ ಪ್ರಾಣ ಹೋಗ್ತಾ ಇತ್ತು. ಪ್ರಾಣ ಪಕ್ಷಿ ಹಾರಬೇಕಾದರೆ ಜೋರಾಗಿ ನಾರಾಯಣ ಅಂತ ಕೂಗಿದ. ಮಗ ಓಡೋಡಿ ಬಂದ. ಅವನು ನೋಡ್ತಾ ನೋಡ್ತಾ ಪ್ರಾಣ ಬಿಟ್ಟುಬಿಟ್ಟ. ಮುಂದೆ ವಿಷ್ಣುದೂತರು ಬಂದು ಯಮಪಾಶವನ್ನು ಕತ್ತರಿಸಿ ಇವನನ್ನು ವಿಷ್ಣು ಲೋಕಕ್ಕೆ ಕರೆದುಕೊಂಡು ಹೋಗಿಬಿಟ್ರು. ಕೇವಲವಾಗಿ ಇಷ್ಟು ಮಕ್ಕಳುಗಳ ಸ್ಮರಣೆಯೇ ಬಂದರೆ ಮೋಕ್ಷ ಆಗಿಬಿಡ್ತದ, ಪರಮಾತ್ಮನ ಲೋಕದ ಗತಿ ಅವನಿಗೆ ಆಗಿಬಿಡ್ತದ ಅಂತ ಹೇಳಿ ರೀತಿಯಾಗಿ ಕೇಳಿದಾಗ ಅದಕ್ಕೆ ಅಲ್ಲಿ ಹೇಳ್ತಾರೆ ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣ ಸ್ವಯಂ ಅನ್ನೋದಕ್ಕೇನರ್ಥ ಅಂತಂದರೆ, ಕೊನೇ ಗಳಿಗೆಯಲ್ಲಿ ಪ್ರಾಣ ಪಕ್ಷಿ ಹಾರುವಾಗ ಅವನ ಕೊನೆಯ ಮಗನ ನೆನಪು ಅವನಿಗೆ ಬಂದಿದ್ದಲ್ಲ, ಜಗತ್ತಿನ ಆದ್ಯಂತಗಳಲ್ಲಿ ಇರುವ ಕೊನೆಯ ಪುರುಷ ಅಥವಾ ಆದಿಪುರುಷ ಅಂತಂದರೆ ಜಗತ್ಪತಿಯಾಗಿರತಕ್ಕಂತಹ ಶ್ರೀಮನ್ನಾರಾಯಣ. ಆ ಶ್ರೇಷ್ಠನಾಗಿರುವಂತಹ ಜಗತ್ತಿಗೆ ಆಶ್ರಯದಾತನಾದಂತಹ ಸರ್ವೋತ್ಕೃಷ್ಟನಾದಂತಹ ಯಾವ ಭಗವಂತ ಏನಿದ್ದಾನೆ ಅಂತಹ ಭಗವಂತನ ಸ್ಮರಣೆ ಅವನಿಗೆ ಕೊನೆ ಕಾಲದಲ್ಲಿ ಬಂತಂತೆ. ಅದನ್ನು ಈ ದೂರೇ ಕ್ರೀಡನಕಾಸಕ್ತಂ ಅಲ್ರಿ, ಮತ್ತು ದೂರದಲ್ಲೇ ಆಟ ಆಡುವ ಮಗನನ್ನು ಕರೆದ ಪುತ್ರಂ ನಾರಾಯಣ ಸ್ವಯಂ ಅಂಥೇಳಿ ರೀತಿಯಾಗಿ ಇದೆ ಅಂತನ್ನೋದಕ್ಕೆ ಅದಕ್ಕೆ ಹೇಳ್ತಾರೆ ಯಾವ ಪುತ್ರನ ನೆನಪಾಯ್ತು ಇವನಿಗೆ? ಜಗತ್ತಿಗೆ ಜ್ಞಾನದಾತೃವಾದ ಜ್ಞಾನವನ್ನು ಕೊಡುವಂತಹ ಪುತ್ರನ ನೆನಪಾಯ್ತಂತೆ. ಈ ಮಗನ ನೆನಪಾಗಲಿಲ್ಲ. ದೂರೇ ಕ್ರೀಡನಕಾಸಕ್ತಂ ಅನ್ಲಿಕ್ಕೆ ದೂರೇ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡುತ್ತಾರೆ ಬ್ರಹ್ಮಾಂಡಾತ್ ಬಹಿಹಿ ಅಂತ ಹೇಳಿ. ಬ್ರಹ್ಮಾಂಡದ ಕಟಾಹದ ಹೊರಗಡೆ ಇರುವಂತಹ ಶ್ರೇಷ್ಠನಾದಂತಹ ವೈಕುಂಠಸ್ಥಿತನಾದಂತಹ ಪರಮಾತ್ಮ ತಾನೇನು ಶೇಷಶಾಹಿಯಾಗಿ ಪೌಡಿಸಿದ್ದಾನೆ ನೀರಿನ ಮಧ್ಯದಲ್ಲಿ, ಅಂತಹ ನಾರಾಯಣ ರೂಪಿಯಾದ ಪರಮಾತ್ಮನ ಸ್ಮರಣೆ ಇವನಿಗೆ ಬಂತು. ಆ ನಾರಾಯಣ ನನ್ನನ್ನು ಕಾಪಾಡಲಿ, ಅವನನ್ನು ಗಟ್ಟಿಯಾಗಿ ಮನಸ್ಸಿನಲ್ಲಿ ತುಂಬಿಕೊಂಡ. ಸರಿರಿ, ದೂರೇ ಕ್ರೀಡನಕಾಸಕ್ತ ಆ ಪರಮಾತ್ಮ ಬ್ರಹ್ಮಾಂಡಾತ್ ಬಹಿರ್ಭೂತವಾದ ಸ್ಥಳದಲ್ಲಿ ಏನು ಆಟ ಆಡ್ತಾ ಇದ್ದಾನೆ? ಸೃಷ್ಟಿ ಸ್ಥಿತಿ ಲಯ ಎನ್ನುವ ವ್ಯಾಪಾರವನ್ನು ದೇವರು ಮಾಡ್ತಾ ಇದ್ದಾನೆ. ಈ ಆಟ ಆಡ್ತಾ ಇದ್ದಾವ. ಆ ಸ್ಮರಣೆ ಅಜಾಮಿಳನಿಗೆ ಕೊನೆಯ ಕಾಲದಲ್ಲಿ ಬಂತು. ದೇವರು ಮಾಡುವ ಸೃಷ್ಟಿ ಸ್ಥಿತಿ ಲಯ ಎನ್ನುವ ವ್ಯಾಪಾರದ ಆಟ ಅವನಿಗೆ ಗೊತ್ತಾಯಿತು. ಹೇಗೆ ಪರಮಾತ್ಮ ಸೃಷ್ಟಿ ಸ್ಥಿತ್ಯಾದಿಗಳನ್ನು ಮಾಡ್ತಾನೆ ಅಂತಂದರೆ, ಉದಾಹರಣೆಗೆ ಒಂದು ಮನೆ ಕಟ್ತಾ ಇರ್ತಾರೆ. ಮನೆ ಕಟ್ಟುವಾಗ ಮನೆ ಕಟ್ಟೋದಕ್ಕಾಗಿ ಉಸುಕನ್ನು ತಂದು ಹಾಕಿರ್ತಾರೆ. ಉಸುಕು ತಂದು ಹಾಕಿರ್ತಾರೆ, ಹಸಿಯಾಗಿರ್ತದೆ. ತಾಯಿ ಮಗುವನ್ನು ಸಾಯಂಕಾಲ 1 ಗಂಟೆ ಆಟ ಆಡ್ಕೊಂಡು ಬಾ ಅಂತ ಕಳಿಸ್ತಾಳೆ. ಹಿಂದಿನ ಕಾಲಕ್ಕೆ ನಮ್ಮನ್ನೆಲ್ಲ ಕಳಿಸ್ತಾ ಇದ್ರು. ಹಾಗೆ ಇವತ್ತಿಲ್ಲೇ ಇಲ್ಲ. ಮಕ್ಕಳು ಮನೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ಮೊಬೈಲ್ನಲ್ಲೇ ಎಲ್ಲ ಆಟ, ಉಸುಕು ಕಲ್ಲು ಮಣ್ಣು ಎಲ್ಲ ಅದರೊಳಗೆ ಸಿಗುತ್ತೆ. ಹೀಗಾಗಿ ಹೊರಗಡೆ ಹೋಗಿ ಆಟ ಆಡಿ ಗೊತ್ತೇ ಇಲ್ಲ. ಇನ್ನು ಅಕಸ್ಮಾತ್ ಆ ಪ್ರಸಂಗ ಇದ್ದರೂ ಸಹಿತ ಅಯ್ಯೋ ಇನ್ಫೆಕ್ಷನ್ ಆಗಿಬಿಡುತ್ತೆ, ಅದಾಗಿಬಿಡುತ್ತೆ, ಮಣ್ಣು ಮುಟ್ಟಬೇಡ್ರಿ, ಸಗಣಿ ಮುಟ್ಟಬೇಡ್ರಿ, ಉಚ್ಚಿ ಮುಟ್ಟಬೇಡ್ರಿ, ಗೋಮೂತ್ರ ಮುಟ್ಟಬೇಡ್ರಿ, ಇಷ್ಟು ಮಾಡಿ ಕೂಡಿಸ್ಬಿಟ್ಟಿದ್ದೇವೆ ನಾವು. ಯಾವುದು ಶುದ್ಧತೆಯೋ ಅದನ್ನು ಕೈ ಬಿಟ್ವಿ. ಆ ಸಂದರ್ಭದಲ್ಲಿ ಅಲ್ಲಿ ಆದರೂ ಕೂಡ ಆವಾಗ ಆ ಮಗು ಹೊರಗಡೆ ಹೋಗ್ತದೆ. ಹೊರಗಡೆ ಹೋಗಿ ಆಟ ಆಡುತ್ತೆ. ಆ ಉಸುಕಿನಲ್ಲಿ ತನ್ನ ಕಾಲಿಟ್ಟು ಒಂದು ಮನೆಯನ್ನು ಬಿಲವನ್ನು ನಿರ್ಮಾಣ ಮಾಡುತ್ತದೆ. ಬಿಲವನ್ನು ನಿರ್ಮಾಣ ಮಾಡಿದ ಮೇಲೆ ಆ ಮಗುವಿಗೆ ಎಷ್ಟು ಆನಂದ ಆಗುತ್ತೆ. ನಾನೊಂದು ಮನೆ ಕಟ್ಟಿದೆ. ತನ್ನ ಅಕ್ಕಪಕ್ಕದ ಸ್ನೇಹಿತರಿಗೆಲ್ಲ ತೋರಿಸುತ್ತೆ, ನೋಡ್ರಿ ನಾನು ಮನೆ ಕಟ್ಟಿದ್ದೇನೆ, ಎಷ್ಟು ಚೆನ್ನಾಗಿದೆ, ಎಲ್ಲರಿಗೂ ತೋರಿಸುತ್ತೆ ಆ ಮಗು. ಆವಾಗ ತೋರಿಸಿದಾಗ ಬೇರೆ ಮಕ್ಕಳಿಗೂ ಹೇಳುತ್ತೆ, ನೋಡ್ರಿ ನಾನು ಮನೆ ಕಟ್ಟಿದ್ದೇನೆ, ನೀವು ನಿಮ್ಮ ಮನೆಯನ್ನು ಕಟ್ಟ್ರಿ, ಬನ್ನಿ ಇಲ್ಲಿ ಅಂಥೇಳಿ ಅವರ ಕಾಲನ್ನು ಇಡಿಸಿ ಕಾಲಿನ ಮೇಲೆ ಉಸುಗನ್ನು ತಟ್ಟಿ ಅವರಿಗೊಂದು ಬಿಲ ನಿರ್ಮಾಣವನ್ನು ಮಾಡಿಕೊಡುತ್ತೆ ಆ ಮಗು. ಮುಂದೆ ತಾಯಿ ಕೊಟ್ಟ ಸಮಯ ಮುಗೀತು. ಸಂಜೆ 5:30 6 ಆಟ ಆಡಿ ಮನೆಗೆ ಬರಬೇಕು ಅಂತ
ಹೇಳಿದ್ಲು. ಮನೆಗೆ ಹೋಗುವಾಗ ಅಲ್ಲಿಯವರೆಗೂ ಕೂಡ ಆ ಮಗು ಏನು ಮಾಡ್ತದೆ, ತಾನು ಕಟ್ಟಿದ ಮನೆಯನ್ನು ಹತ್ತಿರದಲ್ಲಿ ಯಾರೂ ಬರದಂತೆ ರಕ್ಷಣೆಯನ್ನು ಮಾಡುತ್ತದೆ. ಹತ್ತಿರ ಯಾರಾದರೂ ತನ್ನ ಫ್ರೆಂಡ್ಸ್ ಬಂದರು ಅಂತಂದರೆ, ನಾನು ಮನೆ ಕಟ್ಟಿದ್ದೇನೆ, ನನ್ನ ಮನೆ ಬಿಟ್ಟು ಹೋಗುತ್ತೆ, ನೀ ಅಲ್ಲಿ ಕಟ್ಟು ಅಂಥೇಳಿ ಬೇರೆ ಜಾಗ ತೋರಿಸುತ್ತೆ. ಯಾಕೆ? ತಾನು ಕಟ್ಟಿದ್ದು ಎನ್ನುವಂತಹ ಒಂದು ಅಭಿಮಾನ, ತಾನು ಕಟ್ಟಿದಂತಹ ಮನೆಯನ್ನು ತಾನು ರಕ್ಷಣೆಯನ್ನು ಮಾಡಲಿಕ್ಕೆ ಮುಂದಾಗುತ್ತೆ. ತಾನು ರಕ್ಷಣೆಯನ್ನು ಮಾಡುತ್ತೆ. ಆ ರಕ್ಷಣೆಯನ್ನು ಮಾಡಿ ಆ ಸಂದರ್ಭದಲ್ಲಿ ತನ್ನ ಸಮಯ ಮುಗಿದ ನಂತರದಲ್ಲಿ ತಾನು ಮನೆಗೆ ಹೋಗುವಾಗ ಯಾವ ಮನೆಯನ್ನು ಇಲ್ಲಿಯವರೆಗೂ 1 ಗಂಟೆಗಳ ಕಾಲ ರಕ್ಷಣೆ ಮಾಡಿತ್ತೋ ಅದೇ ಮಗುವೆ ತನ್ನ ಕಾಲಿನಿಂದ ತಾನು ಕಟ್ಟಿದ ಮನೆಯನ್ನು ಒದ್ದು ಮನೆಗೆ ಹೋಗುತ್ತೆ. ಹಾಗೆ ಹೋಗುವುದಿಲ್ಲ ಆ ಮಗು. ಸಾಮಾನ್ಯ ಮಕ್ಕಳಲ್ಲಿ ಆಟ 100ಕ್ಕೆ 99.999 ಎಲ್ಲ ಮಕ್ಕಳು ಮಾಡೋದು ಇದನ್ನೇ. ಯಾವ ಮನೆಯನ್ನು ತಾನು ಮೊದಲಿನಿಂದ ರಕ್ಷಣೆ ಮಾಡಿಕೊಂಡು ಬಂದಿತ್ತೋ 1 ಗಂಟೆಯಿಂದ ಅದೇ ಮನೆಯನ್ನು ತನ್ನ ಕಾಲಿನಿಂದ ಒದ್ದು ತಾನು ಮನೆಗೆ ಹೋಗುತ್ತೆ. ಮನೆ ಕಟ್ಟೋದು ಸೃಷ್ಟಿಯ ವ್ಯಾಪಾರ, ಕಟ್ಟಿದ ಮನೆಯನ್ನು ರಕ್ಷಣೆ ಮಾಡೋದು ಸ್ಥಿತಿಯ ವ್ಯಾಪಾರ. ರಕ್ಷಣೆ ಮಾಡಿದ ಮನೆಯನ್ನು ತಾನೇ ತನ್ನ ಕಾಲಿನಿಂದ ಒದ್ದು ಹೋಗೋದು ಅದು ಲಯಚಿಂತನ. ಹೀಗೆ ಸರ್ವೋತ್ಕೃಷ್ಟನಾದಂತಹ ಭಗವಂತನೂ ಕೂಡ ಒಂದು ಸಣ್ಣ ಮಕ್ಕಳ ಆಟದಲ್ಲಿ ತನ್ನ ಜಗತ್ತಿನ ವ್ಯಾಪಾರದ ಸ್ಥಿತಿಯನ್ನು ತಾನು ತೋರಿಸಿದ, ಸೃಷ್ಟಿಯನ್ನು ತೋರಿಸಿದ, ಲಯಚಿಂತನೆಯನ್ನು ತೋರಿಸಿದ. ಹಾಗೆ ಭಗವಂತ ತನ್ನ ಉದರದಿಂದ ಹೊರಹಾಕಿರುವಂತಹ ಈ ಬ್ರಹ್ಮಾಂಡವನ್ನು, ಈ ಜಗತ್ತನ್ನು, ಜೀವಜಂತುಗಳನ್ನು ತಾನೇ ರಕ್ಷಣೆ ಮಾಡಿದ. ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರನಂತ ಗುಣಪರಮಃ. ಏನು ಒಂದೇ ಎರಡೇ, 16 ಲಕ್ಷ ತರಹದ ಜೀವಜಂತುಗಳು, 84 ಲಕ್ಷ ತರಹದ ಯೋನಿಗಳು, ಅದರಲ್ಲಿ ಮಾನವನಿಗೆ ಸಂಬಂಧಪಟ್ಟಂತಹ, ಜೀವನಿಗೆ ಸಂಬಂಧಪಟ್ಟ, ಪಶುಗಳಿಗೆ ಸಂಬಂಧಪಟ್ಟ, ಪಕ್ಷಿಗಳಿಗೆ ಸಂಬಂಧಪಟ್ಟ ಎಷ್ಟೆಷ್ಟು ತರಹದ ಜೀವರಾಶಿಗಳನ್ನು ದೇವರು ಸೃಷ್ಟಿ ಮಾಡಿದ. ಇದನ್ನೆಲ್ಲವನ್ನು ಮಾಡಿದ್ದು ಒಬ್ಬನೇ ಒಬ್ಬ ಭಗವಂತ. ಆದ್ದರಿಂದ ಅವನನ್ನು ಗೀತೆ ಕರಿತು ಆಶ್ಚರ್ಯವತ್ ಪಶ್ಯತಿ. ಭಗವಂತನ ಒಂದೊಂದು ವ್ಯಾಪಾರಗಳು ಕೂಡ ಅತ್ಯಾಶ್ಚರ್ಯವಾಗಿರತಕ್ಕಂಥದ್ದು. ಯಾಕೆ? ಇವತ್ತು ನಮ್ಮಿಂದ ಒಂದು ಮಗುವನ್ನು ಪಡಿಲಿಕ್ಕೆ ಆಗುವುದಿಲ್ಲ, ಅಂಥದ್ದು ಜಗತ್ತಿನ ಅನಂತ ಜೀವರಾಶಿಗಳನ್ನು ಅನಾಯಾಸವಾಗಿ ಪಡೆಯುವ ಏಕೈಕ ಸಾಮರ್ಥ್ಯವುಳ್ಳವನು ಸರ್ವೋತ್ತಮನಾದ ಭಗವಂತ. ಇಷ್ಟೆಲ್ಲ ಚಿಂತನೆಗಳು ಅಜಾಮಿಳನಿಗೆ ಕಣ್ಣು ಮುಚ್ಚುವ ಸಂದರ್ಭದಲ್ಲಿ ಇಷ್ಟೆಲ್ಲ ಚಿಂತನೆ ಅವನ ಮನಸ್ಸಿನಲ್ಲಿ ಬಂದಿದೆ. ಇದು ಸಾತ್ವಿಕವಾದ ಚಿಂತನೆ. ಬರೀ ನಾರಾಯಣ ಅನ್ನೋ ಮಾತ್ರದಿಂದ ನಮಗೆ ಮೋಕ್ಷ ಆಗುವುದಿಲ್ಲ. ನಾರಾಯಣ ಎಂಥವನವನು, ಜಗತ್ತಿನ ಸೃಷ್ಟಿಸ್ಥಿತ್ಯಾದಿ ವ್ಯಾಪಾರಗಳನ್ನು ಮಾಡುವ ಒಂದು ದೊಡ್ಡದಾದ ಗುಣ ಆ ಪರಮಾತ್ಮನಲ್ಲಿ ಉಂಟು ಅಂತನ್ನುವಂತಹ ಚಿಂತನೆ ಏನಿದೆ ನೋಡ್ರಿ, ಈ ಚಿಂತನೆ ನಮಗೆ ಮೋಕ್ಷವನ್ನು ಹೊಂದಿಸಿಕೊಡುವಂಥದ್ದಾಗತ್ತೆ. ಆ ಒಂದು ನಿಮಿತ್ತಕವಾಗಿ ಆ ಅಜಾಮಿಳನಿಗೆ ಇವನು ಮಾಡಿದ ದಾಸಿ ಸಂಘದಿಂದಾಗಿ ಯಮದೂತರು ಬಂದು ಪಾಶವನ್ನು ಹಾಕಿದರೆ ವಿಷ್ಣುದೂತರು ಬಂದು 2ನೇ ಕ್ಷಣದಲ್ಲಿ ಅದನ್ನು ಕತ್ತರಿಸಿ ಈ ಅಜಾಮಿಳ ನಮ್ಮ ಸ್ವತ್ತು. ಯಾಕೆ ಅಂತನ್ಲಿಕ್ಕೆ ಇಷ್ಟೆಲ್ಲ ಕಾರಣವನ್ನು ಹೇಳುತ್ತಾರೆ. ಪ್ರಾಣ ಬಿಡುವಾಗ ಹರಿನಾಮೋಚ್ಚಾರಣೆಯನ್ನು ಮಾಡಿದ್ದಾನೆ. ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಲನಮೈವ ವೈಕುಂಠ ನಾಮಗ್ರಹಣಂ ಅಶೇಷ ಅಗಹರಂ ವಿದುಹು. ಅದಕ್ಕಾಗಿ ನೀನು ನಿನ್ನ ಮಗನಿಗೆ ಇಟ್ಟ ಹೆಸರು, ನಿನ್ನ ಹೆಂಡತಿಯ ಹೆಸರು, ಅವುಗಳನ್ನು ಹೇಳುವಾಗ ಪೂರ್ಣ ಮಟ್ಟದಲ್ಲಿ ಹೇಳು, ಅರ್ಧ ಕತ್ತರಿಸಬೇಡ ಅದನ್ನು. ಯಾಕೆ? ಅವುಗಳ ಚಿಂತನೆಯನ್ನು ಮಾಡುವುದರಿಂದಲೂ ನಿನಗೆ ಪುಣ್ಯ ಇದೆ. ಸಾಂಕೇತಿಕವಾಗಿ, ಪರಿಹಾಸಿಕವಾಗಿ ಇವುಗಳಿಂದಲೂ ಪುಣ್ಯ ಬರುತ್ತೆ ಅಂತ ಇಷ್ಟೇ ಅರ್ಥ ಮಾಡಿಕೊಳ್ಳೋದಲ್ಲ. ಆಚಾರ್ಯರು ಇಲ್ಲಿ ಒಂದು ನಿರ್ಣಯವನ್ನು ಕೊಡುತ್ತಾರೆ. ಕೇವಲವಾಗಿ ನಾವು ಸಾಂಕೇತಿಕವಾಗಿ ಅಪಹಾಸ್ಯದಿಂದ ಅಥವಾ ಏನೋ ಒಂದು ಚೇಷ್ಟೆಯನ್ನು ಮಾಡ್ತಾ ಒಬ್ಬರ ಹೆಸರನ್ನು ಕರೆದರೆ ನಮಗೆ ಮೋಕ್ಷ ಆಗಿಬಿಡ್ತದೆ ಅಂತಂದರೆ ಇಷ್ಟೆಲ್ಲ ಸ್ನಾನ, ಸಂಧ್ಯಾ, ಜಪ, ತಪ, ಅನುಷ್ಠಾನ ಇತ್ಯಾದಿಗಳು ಯಾಕೆ ಬೇಕಾಗಿತ್ತು? ಇದ್ಯಾವುದೂ ಬೇಡ. ಸುಮ್ಮನೆ ಹೆಸರಿಟ್ಟುಕೊಂಡು ಆರಾಮಾಗಿ ನಾರಾಯಣ, ಕೃಷ್ಣ, ಮುಕುಂದ, ನರಹರಿ ಅಂಥೇಳಿ ಇಷ್ಟನ್ನು ಮಾಡೋಣದ್ರಿಂದಲೇ ಮೋಕ್ಷ ಆಗುತ್ತೆ ಅಂತಂದರೆ ಸರ್ವಥಾ ಇಲ್ಲ. ಭಕ್ತ್ಯ ಮೃತ್ಯೋ ಅಮುಚ್ಯತೆ. ಅದಕ್ಕಾಗಿ ಅಲ್ಲಿ ಹೇಳ್ತಾರೆ, ತಾನು ಹೇಳುವ ನಾಮೋಚ್ಚಾರಣೆಯಲ್ಲಿ ಭಕ್ತಿ ಅನ್ನೋದು ತುಂಬಿಕೊಂಡಿತ್ತು. ಏನದು ಭಕ್ತಿ ಅಂತಂದರೆ ಕಣ್ಮುಚ್ಚಿಕೊಂಡು ಕೂಡೋದು ಭಕ್ತಿಯ ಅಲ್ಲ. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಾ ತ್ವಯಾ ಮುಕ್ತಿರ್ನ ಚಾನ್ಯತ. ಆಚಾರ್ಯರು ಕೊಟ್ಟಂಥದ್ದು. ಏನು ಭಕ್ತಿ ಅಂತ ಹೇಳಂತಂದರೆ, ದೇವಸ್ಥಾನಕ್ಕೆ ಹೋದ್ವಿ, ಕಣ್ಣು ಮುಚ್ಚಿ ಕೂಡ್ತೀವಿ, ಒಂದು ಪಾರಾಯಣ ಮಾಡಿದ್ವಿ, ಇದು ಭಕ್ತಿ ಎನಿಸಿಕೊಳ್ಳುವುದಿಲ್ಲ. ನೀನು ಹೋದಂತಹ ಸ್ಥಳದಲ್ಲಿ ಯಾವ ಅಧಿಷ್ಠಾನ ಇದೆ, ಯಾವ ದೇವತೆ ಇದ್ದಾರೆ, ಆ ದೇವತೆಯ ಮಹಿಮೆಯನ್ನು ತಿಳ್ಕೊಳ್ಬೇಕಂತೆ. ರಾಮದೇವರು ಇದ್ದಾರೆ, ಮುಖ್ಯ ಪ್ರಾಣದೇವರಿದ್ದಾರೆ, ಗುರುಗಳ ಸನ್ನಿಧಾನ ಇದೆ, ಇವರ ಪವಾಡಗಳೇನು, ಇವರ ಮಹಿಮೆಗಳೇನು, ಇವರಿಗೆ ಇಷ್ಟು ಅನುಗ್ರಹವನ್ನು ಮಾಡಿದ ವಾಯುದೇವರ ಮಹತ್ವ ಏನು, ಆ ವಾಯುದೇವರಿಗೆ ಅನುಗ್ರಹ ಮಾಡಿದಂತಹ ಶ್ರೀರಾಮಚಂದ್ರನ ಮಹಿಮೆ ಏನು, ಆ ರಾಮದೇವರು ಎಷ್ಟಿಗೆ ಜಗತ್ತಿಗೆ ಮರ್ಯಾದಾ ಪುರುಷೋತ್ತಮನಾಗಿ ಎಷ್ಟು ಅನುಗ್ರಹವನ್ನು ಮಾಡಿದ್ದಾನೆ.
ಅಥವಾ ಶ್ರೀನಿವಾಸನ ಗುಡಿಗೆ ಹೋದ್ರಿ, ಶ್ರೀನಿವಾಸನ ಗುಣಗಾನಗಳನ್ನು ಮಾಡಿರಿ. ಭವಿಷ್ಯೋತ್ತರ ಪುರಾಣ ಕಣ್ಮುಂದೆ ಬಂದು ನಿಲ್ಲಬೇಕಲ್ಲಿ. ಆ ದೇವರ ಅನಂತ ಗುಣಗಳ ಉಪಾಸನೆಯನ್ನು ನಮ್ಮ ಯೋಗ್ಯತೆಗೆ ತಕ್ಕಂತೆ ಎಷ್ಟನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಇಷ್ಟು ಜಗದುತ್ಕೃಷ್ಟನಾಗಿರತಕ್ಕಂಥವನು ಸರ್ವೋತ್ತಮನಾದ ಭಗವಂತ ಎನ್ನುವುದನ್ನು ಮಹಿಮೆಯನ್ನು ತಿಳಿದುಕೊಂಡು ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ. ಆ ಜ್ಞಾನ ವಿಚಲಿತ ಆಗಬಾರ್ದು, ಮತ್ತೆ ದೃಢವಾಗಿ ಉಳಿಯಬೇಕು. ನಮ್ಮಲ್ಲಿ ಇವತ್ತಿದಿಲ್ಲ. ದೇವ್ರದ್ದು ಒಂದೊಂದು ಸೀಸನ್ ಇರುತ್ತೆ ರೀ. ಸ್ವಲ್ಪ ದಿವಸ ರಾಮದೇವ್ರಂತಾರೆ, ಇನ್ನೊಂದು ಸ್ವಲ್ಪ ದಿವಸ ಇನ್ನೊಂದು ದೇವ್ರಂತಾರೆ, ಇನ್ನೊಂದು ಸ್ವಲ್ಪ ದಿವಸ ಅಯ್ಯಪ್ಪ ಅಂತಾರೆ, ಇನ್ನೊಂದು ದಿವಸ ಸ್ವಲ್ಪ ದಿವಸ ಬಾಬಾ ಅಂತಾರೆ. ಒಟ್ಟು ಯಾವ ಕಡೆಗೆ ನಮ್ಮ ಮನ ಒಲಿಯುತ್ತೆ ಅಲ್ಲಲ್ಲಿ ಹೋಗಿ ನಮಸ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತೇವೆ. ಹಾಗಾಗೋದಲ್ಲ. ಯಾಕೆ? ಮನುಷ್ಯನಿಗೆ ಇವತ್ತು ತಾಳ್ಮೆ ಇಲ್ಲ. ಯಾರೋ ಒಂದು ಕ್ಷೇತ್ರ ಸೂಚನೆಯನ್ನು ಮಾಡಿದ್ರು, ಈ ಕ್ಷೇತ್ರದಲ್ಲಿ ಹೋಗಿ ಈ ಮುಖ್ಯ ಪ್ರಾಣದೇವರ ಸೇವಾ ಮಾಡಿರಿ, ಇಲ್ಲಿ ಹೋದರೆ ನಿಮ್ಮ ಕೆಲಸ ಬೇಗ ಆಗುತ್ತೆ. ಹೋಗಿ ಸೇವಾ ಮಾಡಿದ್ವಿ. ನಿನ್ನ ಪ್ರಾರಬ್ಧ ಎಷ್ಟಿದೆಯೋ ಗೊತ್ತಿಲ್ಲ, ಸ್ವಲ್ಪ ಕಾರ್ಯ ಆಗೋದು ವಿಳಂಬ ಆಯಿತು. ಇಲ್ಲಿ ಹೋದ್ವಿ, ನಮಗೆ ಕೆಲಸ ಆಗಲಿಲ್ಲ, ಇನ್ನೊಂದು ಕ್ಷೇತ್ರಕ್ಕೆ ಹೋಗೋಣ, ಅಲ್ಲಿ ಪ್ರಾಣದೇವರಿಗೆ ಸೇವೆ ಮಾಡೋಣ. ಇಲ್ಲೂ ಪ್ರಾಣದೇವರು ಅಷ್ಟು ಪವರ್ಫುಲ್ ಇಲ್ಲ, ಬೇರೆ ಪ್ರಾಣದೇವರಿಗೆ ಹೋಗೋಣ. ಹಿಂಗೆ ದೇವರಲ್ಲಿಯೇ ನಾವು ವ್ಯತ್ಯಾಸವನ್ನು ಕಾಣುತ್ತೇವೆ. ವಿಶ್ವಾಸ ಇಲ್ಲ ನಮ್ಮಲ್ಲಿ. ದೃಢವಾದ ವಿಶ್ವಾಸವನ್ನು ಮಾಡಬೇಕಂತ ಅದಕ್ಕೆ ಹೇಳುತ್ತಾರೆ. ಯಂತ್ರೋದ್ಧಾರಕ ಸ್ತೋತ್ರದಲ್ಲಿ ಹೇಳುವಾಗ ವ್ಯಾಸರಾಜರು ವರ್ಣನೆಯನ್ನು ಮಾಡುವಾಗ ಹೇಳ್ತಾರೆ, ಜನಗಳಿಗೆ ಬೇರೆ ಬೇರೆ ದೇವತೆಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡುವ ಹಂಬಲ ಇರಬೇಕು ನಿಜ. ಹಾಗಂತ ತಿಳ್ಕೊಂಡು ಯಂತ್ರೋದ್ಧಾರಕನ ಸನ್ನಿಧಾನದಲ್ಲಿ ಸೇವೆಯನ್ನು ಮಾಡೋಣದರಿಂದ 6 ತಿಂಗಳ ಒಳಗಾಗಿ ಅವನ ಕೆಲಸವನ್ನು ಮಾಡಿಕೊಡ್ತಾನೆ ಯಂತ್ರೋದ್ಧಾರಕ ಮುಖ್ಯಪ್ರಾಣ ಅಂತ ಹೇಳಿ ಅದರಲ್ಲಿ ವರ್ಣನೆಯನ್ನು ಮಾಡುತ್ತಾರೆ. ಯಾರು ಪ್ರತಿನಿತ್ಯದಲ್ಲಿ 3 ಬಾರಿ ಯಂತ್ರೋದ್ಧಾರಕ ಸ್ತೋತ್ರವನ್ನು ಹೇಳಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ, ಹನುಮ ಭೀಮ ಮಧ್ವರೂಪಗಳ ಉಪಾಸನೆಯನ್ನು ಯಾವನು ಈ ಮುಖ್ಯಪ್ರಾಣದೇವರಲ್ಲಿ ಮಾಡ್ತಾನೆ, ಅದು ಸಾಮಾನ್ಯವಾಗಿ ಒಂದೇ ಹನುಮಂತ ದೇವರ ಮೂರ್ತಿ ಅಂತ ನಮಗೆ ನೋಡಿದಾಗ ಅನ್ನಿಸ್ತದೆ. ಇಲ್ಲ, ಅದರಲ್ಲಿ ಹನುಮ ಭೀಮ ಮಧ್ವ 3 ಅವತಾರಗಳ ಒಂದು ಚಿಂತನೆಯನ್ನು ಯಂತ್ರೋದ್ಧಾರಕನನ್ನು ನೋಡಿದಾಗ ನಮಗೆ ಬರಬೇಕಂತೆ. ಮುಖದ ಭಾಗ ಹನುಮಂತ ದೇವರ ಚಿಂತನೆ, ಕುಳಿತಿರುವಂತಹ ಭಂಗಿ, ಕೈಯಲ್ಲಿ ಇರುವಂತಹ ಜಪಮಾಲೆ ಶ್ರೀಮದಾಚಾರ್ಯರ ಪ್ರತೀಕ. ಅದು ಪದ್ಮಾಸನ ಯೋಗಾಸನದೊಳದಿಪ್ಪ ನಮ್ಮ ಯಂತ್ರೋದ್ಧಾರ. ಅಂತಹ ಯಾವ ಯಂತ್ರೋದ್ಧಾರಕ ಯೋಗಾಸನದಲ್ಲಿ ಕುಳಿತುಕೊಂಡು ತಾನಾದರೂ ಕೂಡ ಪದ್ಮಾಸನ ಸ್ಥಿತನಾಗಿ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದುಕೊಂಡು ಜಪವನ್ನು ಮಾಡ್ತಾ ಇದ್ದಾನೆ, ಇದು ಶ್ರೀಮದಾಚಾರ್ಯರ ಪ್ರತೀಕ. ಕಿವಿಯಲ್ಲಿ ಕರ್ಣಕುಂಡಲಗಳಿದೆ, ಪೀನವೃತ್ತ ಮಹಾಬಾಹುಂ ಸರ್ವಶತ್ರು ನಿವಾರಣಂ, ಒಳ್ಳೆ ವೃತ್ತಾಕಾರವಾಗಿರತಕ್ಕಂತಹ ಬಾಹುಬಂದಿಗಳು, ಅದರಲ್ಲಿ ಆ ಭುಜೋಪಕರಣಗಳು, ಅದೇ ರೀತಿಯಾಗಿ ಕರ್ಣಕುಂಡಗಳು, ಕಿರೀಟ, ಇವೆಲ್ಲವೂ ಕೂಡ ಏನಿದು ಕ್ಷಾತ್ರ ತೇಜಸ್ಸಿನಿಂದ ಕೂಡಿರತಕ್ಕಂತಹ ಭೀಮಸೇನ ದೇವರ ಪ್ರತೀಕ. ಈ ರೀತಿಯಾಗಿ ಬಾಲ ಮುಖಾರವಿಂದ ಹನುಮಂತ ದೇವರು, ಕರ್ಣಕುಂಡಲ ಬಾಹುಬಂದಿಗಳು ಇತ್ಯಾದಿಗಳೆಲ್ಲ ಭೀಮಸೇನ ದೇವರ ಆಕಾರ, ಕೈಯಲ್ಲಿ ಜಪಮಾಲೆಯನ್ನು ಹಿಡಿದುಕೊಂಡಿರುವುದು ಮಧ್ವರ ಚಿಂತನೆ. ಹೀಗೆ ಹನುಮ ಭೀಮ ಮಧ್ವರೂಪಗಳಿಂದ ಇರುವಂತಹ ಈ ಮುಖ್ಯಪ್ರಾಣದೇವರ ಸೇವೆಯನ್ನು ಯಾವನು ಭಕ್ತಿಯಿಂದ ಮಾಡ್ತಾನೆ ಅವನ ಎಲ್ಲ ವಿಧವಾದ ಪಾಪಗಳನ್ನು ಕಳೆದು ಹಾಕ್ತೇನೆ, 6 ತಿಂಗಳಲ್ಲಿ ಅವನ ಅಭಿಷ್ಟವನ್ನು ಈಡೇರಿಸ್ತೇನೆ ಅಂತ ಹೇಳಿದರು. 6 ತಿಂಗಳಾಯಿತು, ಕೆಲಸ ಆಗಲಿಲ್ಲ. ಈ ಪ್ರಾಣದೇವರು ಅಷ್ಟು ಪವರ್ಫುಲ್ ಇಲ್ಲ ಅಂತ ಯಾರಾದರೂ ಈ ಯಂತ್ರೋದ್ಧಾರಕ ಸ್ತೋತ್ರದ ಮೇಲೆ ಅಥವಾ ಯಂತ್ರೋದ್ಧಾರಕನ ಸನ್ನಿಧಾನದ ಮೇಲೆ ಸಂಶಯವನ್ನು ಪಟ್ಟಿದ್ದೇ ಆದರೆ ಸಯಾತಿ ನರಕಂ ಧ್ರುವಂ ಅಂಥೇಳಿ ಫಲಶ್ರುತಿಯನ್ನು ಹೇಳ್ತಾನೆ. ಅವರಿಗೆ ನರಕಾದಿ ಅನರ್ಥಗಳಾಗುತ್ತೆ. ಅದಕ್ಕಾಗಿ ಒಂದು ದೇವತೆಯನ್ನು ನಂಬಿದ್ವಿ ಅಂತಂದರೆ ದೃಢವಾದ ವಿಶ್ವಾಸವನ್ನು ಮಾಡಬೇಕು. ಬೇಕಾದ್ದಾಗಲಿ ಈ ದೇವರು ನನಗೆ ಅನುಗ್ರಹವನ್ನು ಮಾಡುತ್ತಾರೆ, ವಿಶ್ವಾಸೇತಿ ಫಲದಾಯಕ, ಇದು ಬಹಳ ಮಹತ್ವದ್ದು. ಆ ಒಂದು ನಿಮಿತ್ತದಿಂದ ಇಲ್ಲಿಯಾದರೂ ಕೂಡ ಅತ್ಯಂತ ವಿಶ್ವಾಸದಿಂದ ನಾವು ಭಕ್ತಿಯಿಂದ ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ, ದೃಢವಾದ ಭಕ್ತಿಯನ್ನು ಮಾಹಾತ್ಮ್ಯ ಜ್ಞಾನವನ್ನು ಮಾಡಿಕೊಂಡು ಸರ್ವತೋ ಅಧಿಕ, ಸರ್ವತಃ ಅನ್ನೋದರಿಂದ ಸಕಲ ವಿಧವಾದ ಭೂತಪ್ರಾಣಿಗಳು, ಚೇತನ ಅಚೇತನಮಯವಾದಂತಹ ಎಲ್ಲ ವರ್ಗ ಬಂತು ಅದರಲ್ಲಿ. ಸರ್ವತಃ ಅನ್ನೋದರಿಂದ ನಾವೇನು ಮಾಡಿದ್ದೇವೆ, ಭಕ್ತಿ ಅಂದರೆ ಬೇರೆ ಏನೂ ಅಲ್ಲ. ಭಕ್ತಿ ಅನ್ನೋದಕ್ಕೆ ಪ್ರೀತಿ ಅಂತ ಹೆಸರಷ್ಟೆ, ಸ್ನೇಹ ಅಂತ ಹೆಸರಷ್ಟೆ. ಭಗವಂತನಲ್ಲಿ ಮಾಡುವ ಪ್ರೀತಿಯೇ ಅದು ಭಕ್ತಿ, ಭಗವಂತನಲ್ಲಿ ಮಾಡುವ ಸ್ನೇಹವೇ ಅದು ಭಕ್ತಿ ಅಂಥೇಳಿ ರೀತಿಯಾಗಿ ಕರೆಸಿಕೊಳ್ಳಲ್ಪಡುತ್ತದೆ. ನಾವೇನು ಮಾಡಿದ್ದೇವೆ, ಈ ಪ್ರೀತಿಯನ್ನು ಸ್ವಲ್ಪ 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 ಬೇರೆ ಬೇರೆ ಕಡೆಗಳಲ್ಲಿ ಹಂಚಿದ್ದೇವೆ. ಹೆಂಡತಿಯ ಮೇಲೆ ಸ್ವಲ್ಪ, ಮಗನ ಮೇಲೆ ಸ್ವಲ್ಪ, ಮಗಳ ಮೇಲೆ ಸ್ವಲ್ಪ, ನಾವು ತೆಗೆದುಕೊಂಡಿರುವ ಗಾಡಿ ವೆಹಿಕಲ್ ಮೇಲೆ ಸ್ವಲ್ಪ, ಮನೆಯಲ್ಲಿರುವ ಟಿ ವಿ ಮೇಲೆ ಸ್ವಲ್ಪ, ಫ್ರಿಜ್ಜಿನ ಮೇಲೆ ಸ್ವಲ್ಪ, ಚೇತನ ಅಚೇತನ ಅಂತ ಏನಿದೆ ಇದೆಲ್ಲದರ ಮೇಲೆಯೂ ಪ್ರೀತಿ ಮಾಡಿದ್ದೇವೆ. ಇದಿಷ್ಟು ಒಂದು ತೂಕ. ಇದೆಲ್ಲದರ ಮೇಲೆ ಹೆಚ್ಚು ಪ್ರೀತಿ ಇರೋದು ಮೊಬೈಲ್ ಮೇಲೆ.
ಅವ್ಯಾಕೃತ ಗೃಹಸ್ಥಾಯ ರಮಾಪ್ರಣಯಿನೇ ನಮಃ ಇದ್ದಂಗೆ ಲಕ್ಷ್ಮೀದೇವಿ ಆದರೂ ಕೂಡ ಏನೋ ಒಂದು ಲೋಕ ನಟನೆಗಾಗಿ ಬಿಟ್ಟು ಕೊಲ್ಲಾಪುರಕ್ಕೆ ಹೋಗಿ ನಿಂತಿರ್ಬೋದು. ಆದರೆ ನಾವು ಕೊಲ್ಲಾಪುರ ಅಲ್ಲ, ಎಲ್ಲೇ ಹೋಗಿ ನಿಂತರೂ ಸಹಿತ ಮೊಬೈಲ್ ಬಿಟ್ಟು ಹೋಗೋದಿಲ್ಲ ನಾವು. ಆ ರೀತಿಯಾಗಿ ನಿತ್ಯಾಭಿಯೋಗಿನಿ ಅಂತ ಇವತ್ತು ನಮಗೆ ಸಂಬಂಧ ಇಟ್ಕೊಂಡ್ಬಿಟ್ಟದು. ಇದರ ಮೇಲೆ ಪ್ರೀತಿ ಇಲ್ಲ ಅಂತೀರಾ? ಪ್ರೀತಿ ಇದೆ. ಪ್ರೀತಿ ಇಲ್ಲ ಅಂತಂದ್ರೆ ಹಾಗಾದರೆ ಹೊಸದಾಗಿ ಒಂದು ಟಿ ವಿ ತಂದಿರ್ತೀಯ, ಒಂದು ಕಲ್ಲು ತೊಗೊಂಡು ಹೋಗಿ, ಹಾಗಾದರೆ ಅದಕ್ಕೆ ಇಲ್ಲ. ಅದಕ್ಕೆ 20,000 ವೆಚ್ಚ ಮಾಡಿದ್ದೇನೆ ರೀ. ಫ್ರಿಜ್ಜಿಗೆ ಒಂದು ಸ್ಕ್ರ್ಯಾಚ್ ಆದರೆ ಸಾಕು, ಮಕ್ಕಳು ಏನಾದರೂ ಆಟ ಆಡಬೇಕಾದ್ರೆ ಎಲ್ಲಿ ಬಡಿಸಿಬಿಡ್ತಾವೆ ಅಂತೇಳಿ ಅದನ್ನು ಭದ್ರತೆಯಿಂದ ಕಾಪಾಡ್ತೇವೆ. ಚೇತನ ಅಚೇತನಮಯವಾದ ಪ್ರತಿಯೊಂದು ಪ್ರಪಂಚದ ವಸ್ತುಗಳ ಮೇಲೆ ನಮ್ಮ ಸಂಬಂಧಿಕರು ಅಂತೇನಿದ್ದಾರೆ, ನಮ್ಮ ಸಂಬಂಧಪಟ್ಟ ವಸ್ತುಗಳು ಅಂತೇನಿದೆ, ಅವುಗಳಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಪ್ರೀತಿಯನ್ನು ಹಾಕಿದ್ದೇವೆ. ಸ್ವಲ್ಪ ಸ್ವಲ್ಪ ಪ್ರೀತಿಯನ್ನು ಹಾಕಿದ್ದೇವೆ. ಅದನ್ನೇನು ಹೇಳ್ತಾರೆ ಅಂತಂದರೆ, ಇವರಿಷ್ಟು ಜನರಲ್ಲಿ ಏನು ಪ್ರೀತಿಯನ್ನು ಹಂಚಿದ್ದೀಯಲ್ಲ, ಇದನ್ನೆಲ್ಲ ವಿಡ್ರಾ ಮಾಡ್ತಾ ಹೋಗು. ಉದಾಹರಣೆಗೆ 1,00,000 ರೂಪಾಯಿ ಇರುತ್ತೆ. ತನ್ನ 1,00,000 ರೂಪಾಯಿ ಹಣವನ್ನು 10 ಜನರಿಗೆ ಹಂಚಿರ್ತಾನೆ. ಅವನು ಇಷ್ಟು ಪರ್ಸೆಂಟೇಜ್ ಕೊಡ್ತಾನೆ, ಇವನಿಷ್ಟು ಪರ್ಸೆಂಟೇಜ್ ಕೊಡ್ತಾನೆ, ಇವನಿಷ್ಟು ಪರ್ಸೆಂಟೇಜ್ ಕೊಡ್ತಾನೆ ಅಂಥೇಳಿ ಬೇರೆ 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 ಕಡೆಗಳಲ್ಲಿ ತನ್ನ ಹಣವನ್ನು ವಿನಿಯೋಗ ಮಾಡಿರ್ತಾನೆ. ಬೇರೆ ಬೇರೆ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ, ಅಲ್ಲಿ ಇಲ್ಲಿ ಮತ್ತೊಂದು ಕಡೆಗೆ ಇನ್ನೊಂದು ಕಡೆಗೆ. ಕೊನೆಗೊಂದು ದಿವಸ ಇನ್ನೊಂದು ಆಫರ್ ಬರ್ತದೆ, ಈ ಬ್ಯಾಂಕ್ನಲ್ಲಿ ಇಟ್ಟರೆ ನಾವು ಇವರೆಲ್ಲರಿಗಿಂತಲೂ ಹೆಚ್ಚಿನ ಬಡ್ಡಿ ಕೊಡ್ತೇವೆ, ಇಂಟ್ರೆಸ್ಟ್ ಕೊಡ್ತೇವೆ ಅಂಥೇಳಿ. ಆಗ ನಾವೇನು ಮಾಡ್ತೇವೆ, ಇಲ್ಲ ನನಗೊಂದು ಸ್ವಲ್ಪ ಕೆಲಸ ಇದೆ, ಹಣ ಬೇಕಾಗಿದೆ, ಕೊಡು ಅಂಥೇಳಿ ಈ 10 ಜನರಿಗೆ ಏನು 10,000 ಕೊಟ್ಟಿದ್ವಲ್ಲ ಅದೀಷ್ಟನ್ನು ವಿಡ್ರಾ ಮಾಡಿಕೊಡ್ತೇವೆ. ನನಗೆ ಕೊಟ್ಬಿಡು ಅಂಥೇಳಿ ಅದೀಷ್ಟನ್ನು ವಿಡ್ರಾ ಮಾಡಿ ಯಾವ ಬ್ಯಾಂಕಿನಲ್ಲಿ ಹೆಚ್ಚು ಕೊಡ್ತಾ ಇದ್ದಾರೆ ಅಲ್ಲಿ ಹೋಗಿ ಅದನ್ನು ಡೆಪಾಸಿಟ್ ಮಾಡ್ತೇವೆ. ಹೇಗೋ ಇಲ್ಲಿಯೂ ಕೂಡ ಅಷ್ಟೇ, ನಿನ್ನ ಮಕ್ಕಳಲ್ಲಿ, ಮಡದಿಯಲ್ಲಿ, ಮನೆಯಲ್ಲಿ, ಜಡಭೂತವಾದ ಪದಾರ್ಥಗಳಲ್ಲಿ ಏನೇನು ಪ್ರೀತಿ ಅನ್ನುವುದನ್ನು ಡೆಪಾಸಿಟ್ ಮಾಡಿದ್ದೀಯಾ ಅದನ್ನೆಲ್ಲ ಈ ನಾರಾಯಣ ಎನ್ನುವ ಬ್ಯಾಂಕಿನಲ್ಲಿ ಅತಿ ಹೆಚ್ಚು ಬಡ್ಡಿಯನ್ನು ಕೊಡ್ತಾರೆ, ಇಂಟ್ರೆಸ್ಟ್ ಹಾಕಿ ಕೊಡ್ತಾರೆ ಅನ್ನೋ ಕಾರಣದಿಂದ ಈ ತತ್ವವನ್ನು ತಿಳಿದುಕೊಂಡ ವ್ಯಕ್ತಿ ಇವುಗಳಲ್ಲಿರುವ ಪ್ರೀತಿಯ ಪ್ರವಾಹವನ್ನೆಲ್ಲ ವಿಡ್ರಾ ಮಾಡಿಕೊಂಡು ನಾರಾಯಣ ಎನ್ನುವ ಬ್ಯಾಂಕಿನಲ್ಲಿ ಅದನ್ನು ಡೆಪಾಸಿಟ್ ಮಾಡೋದೇ ಭಕ್ತಿ, ಬೇರೆ ಇನ್ನೇನೂ ಅಲ್ಲ. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಾ ತ್ವಯಾ ಮುಕ್ತಿರ್ನ ಚಾನ್ಯತಾ. ಈ ರೀತಿಯಾಗಿ ಆ ಭಕ್ತಿಯ ಕಾನ್ಸೆಪ್ಟನ್ನು ಕೊಡ್ತಾರೆ. ಈ ರೀತಿಯ ಒಂದು ಭಕ್ತಿ ನಮಗೆ ಅಂತ್ಯಕಾಲದಲ್ಲಿ ಬಂದಾಗ ಅವನಿಗೆ ಮೋಕ್ಷ ಕಟ್ಟಿಟ್ಟ ಬುತ್ತಿ, ಆ ತರಹದ ಜ್ಞಾನ ಈ ಅಜಾಮಿಳನಿಗೆ ಬಂದಿದೆ. ಆ ನಿಮಿತ್ತದಿಂದ ವಿಷ್ಣುದೂತರಿಗೂ ಯಮದೂತರಿಗೂ ಆಗಿರುವಂತಹ ಒಂದು ಸಂವಾದ, ಅದರ ಬಗ್ಗೆ ಈಗಾಗಲೇ ಕೇಳಿದ್ದೀರಿ, ಹೆಚ್ಚಿನ ವಿಷಯ ಹೇಳುವುದಿಲ್ಲ. ಹೀಗಾಗಿ ಆ ದೂತರ ಒಂದು ಸಂವಾದಗಳನ್ನು ಇತ್ಯಾದಿಗಳನ್ನೆಲ್ಲ ಹೇಳಿದ ಮೇಲೆ ಯಮದೇವರು ಹೇಳ್ತಾರೆ, ಯಾವನ ತಲೆ ಭಗವಂತನಿಗೆ ಬಾಗುವುದಿಲ್ಲ, ಯಾವನ ತಲೆ ವಿಷ್ಣುದೂತರ ಸೇವೆಯನ್ನು ಮಾಡುವುದಿಲ್ಲ, ಯಾವನ ಕೈ ನಮಸ್ಕಾರವನ್ನು ಮಾಡುವುದಿಲ್ಲ, ಅಂತಹ ಜೀವನನ್ನು ತಾನ್ ಆನಯದ್ವಂ, ನನ್ನ ಲೋಕಕ್ಕೆ ಕರೆದುಕೊಂಡು ಬನ್ನಿ. ಯಾವನು ಹರಿನಾಮೋಚ್ಚಾರಣೆಯನ್ನು ಮಾಡ್ತಾನೆ, ಬ್ರಾಹ್ಮಣರ ಸೇವೆಯನ್ನು ಮಾಡ್ತಾನೆ, ಶಾಸ್ತ್ರದ ಅಧ್ಯಯನಾಧ್ಯಾಪನಗಳನ್ನು ಮಾಡ್ತಾನೆ, ಅಂಥವನನ್ನು ಮುಟ್ಟಬೇಡಿ ಅಂಥೇಳಿ ರೀತಿಯಾಗಿ ಅಂಥವನನ್ನು ತರಬೇಡಿ. ಅಂದರೆ ಅಂತ್ಯಕಾಲದಲ್ಲಿ ಇರುವಂತಹ ಅವನ ಒಂದು ಚಿಂತನೆ ಇಷ್ಟರ ಮಟ್ಟಿಗೆ ಬರಬೇಕು ಅಂತಂದರೆ 1 ದಿವಸದ 2 ದಿವಸದ ಸಾಧನೆಯಿಂದ ಇದು ಬರುವುದಿಲ್ಲ. ಇದು ಹೇಗೆ ಬರ್ತದೆ? ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅಂತಕಾಲ ಇದು ಬಹಳ ವಿಶೇಷ. ಅದಕ್ಕೆ ಯಾರು ಸಜ್ಜನರು, ಯಾರು ಜಗತ್ತಿನಲ್ಲಿ ಹೆಸರು ಮಾಡಿದವರು, ಕೀರ್ತಿಶಾಲಿಗಳು ಅನ್ನೋದು ಯಾವಾಗ ಗೊತ್ತಾಗತ್ತೆ? ಅವನು ಬದುಕಿದ್ದಾಗ 16,000 ರೂಪಾಯಿ ಕಾಂಟ್ರಿಬ್ಯೂಷನ್ ಕೊಟ್ಟ ಅಂತಂದರೆ ಆವಾಗ ಗೊತ್ತಾಗುವುದಲ್ಲ. ಅವನ ನಿಜವಾದ ಔದಾರ್ಯ, ಅವನ ಶಕ್ತಿ ಏನು ಅಂತನ್ನೋದು ಅವನ ಮರಣದಲ್ಲಿ ನೋಡಬೇಕಂತ. ಅವನೊಟ್ಟಿಗೆ ಎಷ್ಟು ಜನ ಬಂದರು ಹಿಂದೆ ಹಿಂಬಾಲಿಸಿಕೊಂಡು, ಇದರ ಮೇಲೆ ಅವನ ಗುಣ ಏನು ಅನ್ನೋದು ಗೊತ್ತಾಗತ್ತಂತ. ಬರೀ ದುಡ್ಡಿರೋಣದ್ರಿಂದ ಜನ ಬರುವುದಿಲ್ಲ. ಅವನಲ್ಲಿ ಲೋಕೋಪಕಾರಿಯಾದ 4 ಗುಣಗಳು ಇತ್ತು ಅಂತಂದರೆ ಜನ ನಮ್ಮನ್ನು ಮಸಣದವರೆಗೂ ಕೂಡ ನಮ್ಮನ್ನು ಬೆನ್ನಹತ್ತಿ ಬರ್ತಾರೆ. ಆದ್ದರಿಂದ ಅಂತಹ ಒಂದು ವಿಶಿಷ್ಟವಾದ ಸಾಧನೆಯನ್ನು ಜಗತ್ತಿನಲ್ಲಿ ಮಾಡಿ ಪ್ರಾಣವನ್ನು ಬಿಟ್ಟಾಗ ಅದಕ್ಕೊಂದು ಮರ್ಯಾದೆ ಇರ್ತದೆ. ಅದಕ್ಕಾಗಿ ಹರಿನಾಮೋಚ್ಚಾರಣೆಯನ್ನು ನಾವು ನಿರಂತರವಾಗಿ ಮಾಡೋಣದರಿಂದ ಕೊನೆಗೆ ಒಂದು ದಿವಸ ಅದರ ಲಾಭ ನಮಗೆ ಸಿಗುತ್ತೆ. ಅದಕ್ಕೆ ಹೇಳಿದ್ರಲ್ಲಿ ಸಣ್ಣತನದಿಂದಲೇ ನೀನು ಭಗವದ್ಧ್ಯಾನವನ್ನು ಮಾಡು. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಮುಂದೆ ಪ್ರಹ್ಲಾದರಾಜರು ಹೇಳುವಂತಹ ಒಂದು ಅದ್ಭುತವಾದ ಮಾತು ಇದು. ಸಣ್ಣ ವಯಸ್ಸಿನಿಂದಲೇ ಧರ್ಮದ ಸಾಧನೆಯನ್ನೆಲ್ಲ ಇರಲಿ, ದೇವರ ನಾಮೋಚ್ಚಾರಣೆ ಇರಲಿ. ಯಾಕೆ? ಮುಂದೆಂದೋ ಒಂದು ದಿವಸ ಮಾಡ್ತೀನಿ ಅಂತಂದರೆ ನಿನ್ನ ಜೀವನದಲ್ಲಿ ಬಂದು ಹೋಗುವ ಕಾಲಗಳೇ 4, 5ನೇದ್ದಿಲ್ಲೇ ಇಲ್ಲ. ನಾವು ಅಂದುಕೊಳ್ತೇವೆ, ಈಗ ದುಡಿಯೋ ವಯಸ್ಸರಿ, ಬೇಕಾದಷ್ಟು ದುಡಿದಿಚ್ಕೊಳ್ಬೇಕು, ಅದನ್ನು ಬಿಟ್ಟು ಈಗೆಲ್ಲ ಪುರಾಣ ಪಾಠ ಪ್ರವಚನ ಏಕಾದಶಿ ಉಪವಾಸ ಅನ್ಕೋತ ಕೂತ್ರೆ ನಾಳೆ ಊಟಕ್ಕೆ ಹಾಕೋರು ಯಾರು ನಮಗೆ? ಅದಕ್ಕೆ ಇದೆಲ್ಲ ಈಗ ಬೇಡ. ಮುಂದೆ 60 ವರ್ಷ ಆದಮೇಲೆ ರಿಟೈರ್ಮೆಂಟ್ ಆಗುತ್ತೆ, ಅವಾಗೇನೂ ಕೆಲಸ ಇರುವುದಿಲ್ಲ, ಆಗ ಹೋಗಿ ಮಠ ಕಟ್ಟೆ ಪುರಾಣ ಪಾಠ ಪ್ರವಚನ ಇದನ್ನು ಮಾಡೋಣ ಅಂಥೇಳಂತಂದರೆ 5ನೆಯ ಕಾಲ ನಿನಗೆ ಬರುವುದಿಲ್ಲ.
ಜೀವನ ಅವಸ್ಥೆಯಲ್ಲಿ ಬಂದೊದಗೋದೇ 4 ಅವಸ್ಥೆಗಳು ಅಂತ ಹೇಳ್ತಾರೆ ಜಗನ್ನಾಥದಾಸರು. ಯಾವುದ್ಯಾವುದು? ಮಲಗಿ, ಕುಳಿತು, ನಿಲುವ, ನಲಿವ. 5ನೇ ಅವಸ್ಥಾ ಅನ್ನೋದು ನಿನಗಿಲ್ಲೇ ಇಲ್ಲ. ಮತ್ತೆ ಕಾಲಚಕ್ರ ಉಲ್ಟಾ ಆಗ್ತಾ ಹೋಗ್ತದಂತೆ. ಎಲ್ಲಿಂದ ಪ್ರಾರಂಭವಾಯಿತು ನಮ್ಮ ಜೀವನ ಚಕ್ರ? ಮಲಗಿ, ತಾಯಿಯ ಗರ್ಭದೊಳಗೆ ಮಲ್ಕೊಂಡಿದ್ವಿ, ಅಲ್ಲಿಂದ ಪ್ರಾರಂಭವಾಯಿತು. ಅಲ್ಲಿ ಕೆಲವು ಸಾಧನೆಗಳನ್ನು ಮಾಡಿದ. ಮುಂದೆ ಅಲ್ಲಿಂದ ಜೀವ ಹೊರಗಡೆ ಬಂದ ಮೇಲೆ ಅಲ್ಲಿ ರಕ್ಷಣೆಯನ್ನು ಮಾಡಿದವನು ಯಾರು? ಜಗತ್ಪತಿಯಾದ ಭಗವಂತ. ಗರ್ಭದಲ್ಲಿ ಯಾವ ದೇವರ ರಕ್ಷಣೆ ಮಾಡಿದ ಅವನೇ ನಮ್ಮ ಮಗುವನ್ನು ಕುಳಿತಾಗ ರಕ್ಷಣೆಯನ್ನು ಮಾಡುವವ. ಕುಳಿತು ಪಾಡಲು ನಿಲುವ. ನಾವು ಎಷ್ಟರ ಮಟ್ಟಿಗೆ ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ? ನಾವೊಂದು ಕೊಡ್ತೇವೆ, ನಮ್ಮ ಮಕ್ಕಳನ್ನು ನಾವೇ ನೋಡಿಕೊಳ್ಳೋದು, ನಾವೇ ಸಂರಕ್ಷಣೆ ಮಾಡೋದು ಅಂಥೇಳಿ. ಹಬ್ಬಬ್ಬ ಅಂದರೆ ಇವತ್ತಿನ ದಿವಸಗಳಲ್ಲಿ ನಮ್ಮ ಮಕ್ಕಳು ನಮ್ಮೊಟ್ಟಿಗೆ ಎಷ್ಟು ಹೊತ್ತು ಇರ್ತಾವೆ ವಿಚಾರ ಮಾಡಿರಿ ಒಂದ್ಸಲ. ಯಾರು ರಕ್ಷಣೆಯನ್ನು ಮಾಡುವವ? ಮಗು ಇವತ್ತು ಬೆಳಗಿನ ಜಾವ 6-6:30 ಏಳುತ್ತೆ ಅಂತ ಇಟ್ಕೊಳ್ರಿ. ಎಷ್ಟೊತ್ತಿನವರೆಗೆ ಮನೆಯಲ್ಲಿ ಇರುತ್ತೆ? 8-8:30 ತನಕ ಮನೆಯಲ್ಲಿರುತ್ತೆ. ಅಷ್ಟರಲ್ಲಿ ಅದರ ಸ್ನಾನ, ಮತ್ತೊಂದು ಮಗುದೊಂದು ಬ್ರೇಕ್ಫಾಸ್ಟು ಇತ್ಯಾದಿಗಳು. 8:00 ಬಂದು ಶಾಲಾ ಬಸ್ಸು ಆ ಮಗುವನ್ನು ಹತ್ತಿಸಿಕೊಂಡು ಹೋಯಿತು ಅಂದರೆ ಮತ್ತೆ ಆ ಮಗು ಮನೆ ಸೇರೋದು ಸಂಜೆ 4:30-5 ಗಂಟೆಗೇನೆ. ಮತ್ತೆ ಒಂದು 15-20 ನಿಮಿಷ ಅಪ್ಪ ಅಮ್ಮನ ಜೊತೆಗೆ ಆಟ ಆಡುತ್ತೆ. ತದನಂತರದಲ್ಲಿ ಮತ್ತೆ ಟ್ಯೂಷನ್ನು, ಟ್ಯುಟೋರಿಯಲ್ಲೋ, ಮತ್ತೊಂದು ಕ್ಲಾಸೋ ಎಲ್ಲಾದರೂ ಹೋಯಿತು ಅಂತ ಹೇಳಿ ಅಂತಂದರೆ ರಾತ್ರಿ ಮನೆ ಸೇರುವುದು ಮತ್ತೆ 7:30-8 ಗಂಟೆಗೆ ಆ ಕೂಸು. ಆಮೇಲೆ 1 ಗಂಟೆ 2 ಗಂಟೆ ತಾಯಿ ತಂದೆ ಜೊತೆಗೆ ಎಚ್ಚೆತ್ತುಕೊಂಡು ಇದ್ದು 9:30-10 ಗಂಟೆಗೆ ಕೂಸು ಮಲಗಿತು ಅಂತಂದರೆ ಮಾರನೇ ದಿವಸದ ಬೆಳಗಿನವರೆಗೂ ಕೂಡ ನಮಗಿಲ್ಲ. ಹಾಗಾದರೆ ನಾವು ಎಚ್ಚೆತ್ತುಕೊಂಡಿದ್ದಾಗ ನಮ್ಮ ಮಗುವಿನ ಜೊತೆಗೆ ನಾವು ಸಂರಕ್ಷಕರು ಅಂತ ಹೇಳಿಕೊಳ್ತೇವಲ್ಲ, ಎಷ್ಟು ಹೊತ್ತು ಆ ಮಗುವನ್ನು ನೋಡಿದ್ದು, ರಕ್ಷಣೆಯನ್ನು ಮಾಡಿದ್ದು? ಹಬ್ಬಬ್ಬ ಅಂದರೆ ದಿವಸದಲ್ಲಿ 4 ಗಂಟೆಯಿಂದ 5 ಗಂಟೆ ಅಷ್ಟೆ. ಹಾಗಾದರೆ 24 ಗಂಟೆಗಳಲ್ಲಿ 20 ಗಂಟೆಗಳ ಕಾಲ ನಮ್ಮ ಮಗುವನ್ನು ಕಾಯ್ದವ ಯಾರು? ರಕ್ಷಣೆ ಮಾಡಿದವ ಯಾರು? ಬಸ್ ಹತ್ತಿಸಿ ಒಂದು ಟಾಟಾ ಮಾಡಿದ್ವಿ ಅಂತಂದರೆ ಸ್ಕೂಲಿಗೆ ಹೋದ ಮೇಲೆ ಎಷ್ಟು ಸಲ ಬೀಳುತ್ತೆ, ಎಷ್ಟು ಸಲ ಏಳುತ್ತೆ ಆ ಕೂಸು. ಆಗ ಹೋಗಿ ನಾವಲ್ಲಿ ನಿಂತಿದ್ವಾ? ಆದರೂ ಮಗು ಬದುಕಿ ವಾಪಸ್ಸು ಮನೆಗೆ ಬಂತಲ್ಲ. ಇದು ಒಂದು ದೇವರ ಅನುಗ್ರಹ. ದೇವರ ಗುಣಗಾನವನ್ನು ಮಾಡು, ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳು. ಹೊರಗಡೆ ಹೋದ ಜೀವ ಮತ್ತೆ ಸುರಕ್ಷಿತವಾಗಿ ಒಳಗಡೆ ಬಂದ ಅಂಥೇಳಿ. ಇದು ದೇವರು ಮಾಡಿದ ಅನಂತ ಉಪಕಾರಗಳಲ್ಲಿ ಇದು ಒಂದು ದೊಡ್ಡದಾದ ಉಪಕಾರ. ಅದಕ್ಕಾಗಿ ಆ ಚಿಂತನೆಯನ್ನು ಮಾಡುತ್ತಾ ಆವಾಗ ಅಲ್ಲಿ ಆದರೂ ಕೂಡ ತಾಯಿಯ ಗರ್ಭದಲ್ಲಿ ಮಲಗಿದಾಗ ರಕ್ಷಣೆ ಮಾಡಿದ, ಎದ್ದಾಗ ಕುಳಿತಾಗ ರಕ್ಷಣೆಯನ್ನು ಮಾಡಿದ. ನಿಲುವ, ಮಗು ನಿಂತುಕೊಳ್ತು. ಎಷ್ಟು ದಿವಸ ನಿಲ್ಲುತ್ತೆ? 14-15 ವರ್ಷ ಬರೋ ತನಕ ಒಂದು ಕಡೆಗೆ ನಿಲ್ಲುತ್ತೆ. ಅಂದರೆ ಅಪ್ಪ ಅಮ್ಮ ಹೇಳಿದ ಮಾತನ್ನು ಕೇಳಿಕೊಂಡು ಇರುತ್ತೆ. ಆಮೇಲೆ 16ರ ತಾರುಣ್ಯ ಬಂದ ಮೇಲೆ ನಲಿವ, ನರ್ತನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಎಲ್ಲಿ ತನಕ ಇವನ ನರ್ತನ? ಇವತ್ತಿನ ವಯೋಮಿತಿ ಅಂತ ನಾ ಹೇಳ್ತಾ ಇರೋದು. ಪೂರ್ಣ 100 ವರ್ಷ ಬದುಕೋರು ಅಲ್ಲೇ ಅಲ್ಲ ನಾವೆಲ್ಲ. ನಮ್ಮದೆಲ್ಲ 60-70 ಮುಗಿದು ಹೋಯ್ತು ನಮ್ಮ ಆಯುರ್ಮಾನ. ಇವತ್ತು ಬರ್ತಾ ಬರ್ತಾ ಹೋಗ್ತಾ ಇರಬೇಕಾದ್ರೆ ಅಂದರೆ ನಮ್ಮ ಪೀಳಿಗೆದು ನಾನು ಹೇಳ್ತಾ ಇದ್ದೇನೆ. ಅಷ್ಟು ಯಾವ ಅಂದರೆ ಅಷ್ಟು ನಾವು ತಿನ್ನುವ ಆಹಾರ ವ್ಯವಸ್ಥೆಗಳು ಇತ್ಯಾದಿಗಳು ಅಷ್ಟೆಲ್ಲ ಹದಗೆಟ್ಟು ಹೋಗಿದೆ ಅದೆಲ್ಲವೂ ಕೂಡ. ಹೀಗಿರಬೇಕಾದರೆ ನಮ್ಮ ಜೀವನದಲ್ಲಿ ನಾವು ನರ್ತನಾವಸ್ಥೆಯಲ್ಲಿ ಇರೋದು ಎಷ್ಟು? ಹಬ್ಬಬ್ಬ ಅಂದರೆ 30-40 ವರ್ಷದ ತನಕ. ನಮ್ಮ ದುಡ್ಡು, ನಮ್ಮ ಕಾಸು, ನಮ್ಮ ಹಣ, ನಾನು ಬೇಕಾದ್ದನ್ನು ಮಾಡಿದೆ, ಇದೆಲ್ಲವನ್ನು ಹೇಳುತ್ತೇವೆ. ಅದೇ 40 ಮೇಲೆ ಕಾಲಚಕ್ರ ಮತ್ತೆ ಉಲ್ಟಾ ಹೊಡೆಯುತ್ತಾರೆ. ನಲಿವ, ಮೊದಲಿನಷ್ಟು ಕೆಲಸ ಮಾಡಲಿಕ್ಕಾಗುವುದಿಲ್ಲ. 45-50 ಆಗೋ ಹೊತ್ತಿಗೆ ಅಷ್ಟೊತ್ತಿಗಾಗಲೇ ಮೊಣಕಾಲು ಸಾಲಿ ಶುರುವಾಗಿರ್ತದೆ. ಸೊಂಟಕ್ಕೆ ಒಂದು ಪಟ್ಟೆ ಬಂದಿರ್ತದೆ. ಬಹಳ ಹೊತ್ತು ಕೂಡ್ಲಿಕ್ಕಾಗುವುದಿಲ್ಲ. ಆಗ ನನಗೆ ಹೆಚ್ಚು ನಡಿಲಿಕ್ಕಾಗುವುದಿಲ್ಲ, ಎಲ್ಲಿ ಬರಲಿಕ್ಕಾಗುವುದಿಲ್ಲಪ್ಪ. ನಿಲುವ, ಇದ್ದಲ್ಲೇ ಸಾಧನೆ ಮಾಡ್ತೇನೆ ಅಂಥೇಳಿ ಒಂದು ಕಡೆಗೆ ನಿಲ್ತಾನೆ. ಎಲ್ಲಿಯವರೆಗೆ ನಿಲ್ತಾನೆ? 55-60 ಆಗೋ ತನಕ. ಅದಾದ ಮೇಲೆ ನಿಲ್ಲುವ ಪ್ರಸಂಗವೂ ಇವನ ಜೀವನದಲ್ಲಿ ಹೊರಟು ಹೋಗುತ್ತೆ. ಕುಳಿತು ಪಾಡಲು, ನನಗೆಲ್ಲೂ ಬರಲಿಕ್ಕಾಗುವುದಿಲ್ಲ, ಮನೆಯಲ್ಲೇ ಒಂದು ಸಿಡಿ ಹಾಕ್ಕೊಂಡು ಇಲ್ಲೇ ಕುತ್ಕೊಂಡು ಇಲ್ಲೇ ಸಾಧನೆ ಮಾಡ್ತೇನೆ, ಇಷ್ಟೇ ಸಾಕು ಅಂಥೇಳಿ. ಆಮೇಲೆ ಅದು ಎಷ್ಟು ದಿವಸ ನಡೆಯುತ್ತೆ? 65-70 ಆಗೋ ತನಕ. ಆಮೇಲೆ ಮತ್ತೆ ಕಾಲಚಕ್ರ ಅವನನ್ನು ಮಲಗಿ ಮಂಚಕ್ಕೆ ಸೇರಿಸ್ತು. ರೋಗ ರುಜಿನಗಳು ಸೇರಿಕೊಂಡು ಮತ್ತೆ ಮಲಗಿದ ವ್ಯಕ್ತಿ ಮತ್ತೆ ಮರಣಶಯ್ಯ ಬಿಟ್ಟು ಏಳಲೇ ಇಲ್ಲ, ಹಾಸಿಗೆಯನ್ನು ಬಿಟ್ಟು. ಇಲ್ಲಿಗೆ ಅವನ ಜೀವನ ಚಕ್ರ ಮುಗಿದೋಯ್ತು. ಹಾಗಾದರೆ ನಮ್ಮ ಜೀವನದಲ್ಲಿ ಬಂದ ಅವಸ್ಥೆಗಳು ಎಷ್ಟು? 4 ಅವಸ್ಥೆಗಳು. ಮಲಗಿ, ಕುಳಿತು, ನಿಲುವ, ನಲಿವ. ಮತ್ತೆ ನಲಿವ, ನಿಲುವ, ಕುಳಿತು, ಮಲಗಿ, ಮುಗಿದೋಯ್ತು. 5ನೇ ಅವಸ್ಥೆ ಬರ್ತದೆ ಅಂತ ಯಾಕೆ ತಿಳ್ಕೊಂಡಿದ್ದೀಯ? ಅದಕ್ಕೆ ಸಾಧನೆಯ ಮೆಟ್ಟಿಲು ಇವತ್ತಿನಿಂದಲೇ ಪ್ರಾರಂಭವಾಗಲಿ. ಆ ಹರಿನಾಮೋಚ್ಚಾರಣೆಯನ್ನು ನೀನು ಮಾಡಲಿಕ್ಕೆ ನಿನ್ನ ಮಕ್ಕಳಿಗೆ ಅನುಕೂಲ ಮಾಡಿಕೊಡು, ಅವುಗಳ ಪ್ರಚೋದನೆಯನ್ನು ಮಾಡು, ಅವನ ಪಾಪಗಳೆಲ್ಲ ಹೊರಟು ಹೋಗುತ್ತೆ. ಯಾಕೆ? ಹರಿನಾಮೋಚ್ಚಾರಣೆಯಲ್ಲಿ ಇರುವಂತಹ ಒಂದು ಶಕ್ತಿ ಎಷ್ಟು ದೊಡ್ಡದು ಅಂತ ಹೇಳಂತಂದರೆ ಅದರ ಬಗ್ಗೆ ಆವಾಗ ಹೇಳ್ತಾರೆ. ಸ್ಥೂಲರಾಶಿ ಮಿವಾನಲಹ, ಒಂದು ದೊಡ್ಡದಾದ ಹತ್ತಿಯ ರಾಶಿ ಇರ್ತದೆ. ಆ ಹತ್ತಿಯ ರಾಶಿಯನ್ನು ಸುಡಬೇಕು ಅಂತಂದರೆ ಅದಕ್ಕೆ ಪೆಟ್ರೋಲು ಡೀಸೆಲು ಎಲ್ಲ ಹಾಕಿ 10 ಕಡೆಗಳಲ್ಲಿ ಬೆಂಕಿ ಹಚ್ಚಬೇಕು ಅಂತ ಇಲ್ಲ.
ಒಂದು ದೊಡ್ಡ ಹತ್ತಿಯ ರಾಶಿಯಲ್ಲಿ ಒಂದು ಸಣ್ಣ ಬೆಂಕಿಯ ಕಿಡಿ ಬಿದ್ದರೆ ಇಡೀ ರಾಶಿಯೇ ಸುಟ್ಟು ಭಸ್ಮೀಭೂತವಾಗಿ ಹೋಗ್ತದೆ. ಹೇಗೋ ನಾವು ಮಾಡಿದ ಕೋಟಿಗಟ್ಟಲೆ ಪಾಪಗಳ ರಾಶಿ ಏನಿದೆ, ಅದರಲ್ಲಿ ಒಂದು ಅನುಸಂಧಾನಪೂರ್ವಕವಾದ ಭಗವಂತನ ನಾಮಸ್ಮರಣೆ ಎನ್ನುವ ಕಿಡಿ ಬಿದ್ದಾಗ ನಾವು ಮಾಡಿದ ಕೋಟಿ ಜನ್ಮಾರ್ಜಿತವಾದ ಪಾಪಗಳೆಲ್ಲವೂ ಕೂಡ ಸುಟ್ಟು ಭಸ್ಮೀಭೂತವಾಗತ್ತೆ. ಎಷ್ಟು ಶಕ್ತಿ ಇದೆ ಹರಿನಾಮೋಚ್ಚಾರಣೆಗೆ ಅಂಥೇಳಿ ಅಂತಂದರೆ, ನಾಮ್ನೋತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನಾಹ ಅಂತ ಆಚಾರ್ಯರ ನಿರ್ಣಯವನ್ನು ಕೊಡ್ತಾರೆ. ಎಷ್ಟು ಹರಿನಾಮೋಚ್ಚಾರಣೆಯಲ್ಲಿ ಇರುವಂತಹ ಶಕ್ತಿ ಅಂತ ಹೇಳಂತಂದರೆ, ನಾಮ್ನೋತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ಹರೇಹೇ, ಎಲ್ಲ ಪಾಪಗಳನ್ನು ಹರಣ ಮಾಡ್ತಾನೆ, ಆದ್ದರಿಂದ ಭಗವಂತನಿಗೆ ಹರಿ ಅಂತ ಹೆಸರು. ಆ ಹರಿನಾಮೋಚ್ಚಾರಣೆಯಲ್ಲಿ ಇರುವ ಶಕ್ತಿ ಎಷ್ಟು ಅಂತಂದರೆ, ಒಂದು ಬಾರಿ ಭಕ್ತಿಯಿಂದ ಹರಿನಾಮೋಚ್ಚಾರಣೆಯನ್ನು ಮಾಡಿದರೆ ನಮ್ಮ ಅನಂತ ಪಾಪಗಳನ್ನು ನಾಶ ಮಾಡುವ ತಾಕತ್ತು ಒಂದು ಹರಿನಾಮೋಚ್ಚಾರಣೆಯಲ್ಲಿ ಭಕ್ತಿಯಿಂದ ಜ್ಞಾನ ಸಹಿತವಾಗಿ ಮಾಡುವ ಉಚ್ಚಾರಣೆಯಲ್ಲಿ ಉಂಟು ಅಂತ ಹೇಳಿ ರೀತಿಯಾಗಿ ಹೇಳ್ತಾರೆ. ಅಷ್ಟು ಶಕ್ತಿ ಇದೆ. ಗುರುಕುಲದಲ್ಲಿ ಗುರುಗಳು ಹೊರಗಡೆ ಹೋಗಿದ್ರಂತೆ. ಒಬ್ಬ ಗೃಹಸ್ಥ ಬಂದ, ತಾನು ಮಾಡಿದ ಪಾಪದ ಅರಿವು ತನಗಾಯಿತು, ಪ್ರಾಯಶ್ಚಿತ್ತವನ್ನು ಕೇಳಬೇಕು ಅಂಥೇಳಿ ಗುರುಕುಲಕ್ಕೆ ಬಂದ. ಅಧ್ಯಾಪಕರು ಮನೆಯಲ್ಲಿ, ಗುರುಗಳು ವಿದ್ಯಾಪೀಠದಲ್ಲಿ ಇರಲಿಲ್ಲ. ಒಬ್ಬ ಶಿಷ್ಯ ಇದ್ದ. ಶಿಷ್ಯ ಕೇಳಿದ ಆವಾಗ ಗುರುಗಳನ್ನು, ಏನು ಎಂತು ಗುರುಗಳು ಎಲ್ಲಿ ಹೋಗಿದ್ದಾರೆ ಏನಂದಾಗ, ಇಲ್ಲ ಹೊರಗಡೆ ಹೋಗಿದ್ದಾರೆ. ಏನು ಬಂದಿದ್ದು ಹೇಳ್ರಿ, ಬಂದ ಮೇಲೆ ನಾನು ಹೇಳ್ತೇನೆ. ಇಲ್ಲ, ನಾನೊಂದಿಂಥ ಪಾಪಕರ್ಮ ಮಾಡಿದೆ, ಇದಕ್ಕೇನು ಪ್ರಾಯಶ್ಚಿತ್ತ ಅಂತ ಕೇಳ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೆ. ಅದಕ್ಕೆ ಆ ವಿದ್ಯಾರ್ಥಿ ಹೇಳಿದಂತೆ, ನನಗೆ ತಿಳಿದದ್ದನ್ನು ನಾನು ಹೇಳ್ತೇನೆ, ಈ ಮಂತ್ರವನ್ನು 3 ಬಾರಿ ಭಕ್ತಿಯಿಂದ ಹೇಳ್ರಿ, ಇದರಿಂದ ನೀವು ಮಾಡಿದ ಪಾಪ ಎಲ್ಲ ಹೊರಟೋಗುತ್ತೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳಿದರು. ಸರಿ ಅಂಥೇಳಿ ಆ ವ್ಯಕ್ತಿ ಅದನ್ನು ಕೇಳಿಕೊಂಡು ಮನೆಗೆ ಹೋಗಿ 3-6 ಬಾರಿ ಅದನ್ನು ಉಪಾಸನೆ ಮಾಡಿದ. ಗುರುಗಳು ಮನೆಗೆ ಬಂದರು. ಶಿಷ್ಯನನ್ನು ಕೇಳಿದ್ರಂತೆ, ನಾವು ಹೊರಗಡೆ ಹೋದಾಗ ಯಾರಾದರೂ ಬಂದಿದ್ರಾ? ಹ್ಞೂ ಬಂದಿದ್ರು ಸ್ವಾಮಿ. ಏನು? ಅವರೇನೋ ಒಂದು ಪಾಪ ಮಾಡಿದ್ರಂತೆ, ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಏನು ಅಂತ ಕೇಳಿದರು. ಅದಕ್ಕೆ ನಾ ಹೇಳಿದೆ, ಈ ಭಗವಂತನ ನಾಮೋಚ್ಚಾರಣೆಯನ್ನು, ಈ ಸ್ತೋತ್ರವನ್ನು 3 ಬಾರಿ ಭಕ್ತಿಯಿಂದ ಹೇಳ್ರಿ ಅಂತ ಹೇಳಿ ಕಳಿಸಿದೆ. ಶಿಷ್ಯನಿಗೆ ಬೈದ್ರಂತ ಗುರುಗಳು, ಎಂಥ ತಪ್ಪು ಮಾಡಿದೆ, ನಿನಗೆ ಗೊತ್ತಿಲ್ಲ ಅಂದರೆ ಯಾಕೆ ಹೇಳಬೇಕು, ಗುರುಗಳ ಬಂದ ಮೇಲೆ ಬಾ ಅಂತ ಹೇಳಬೇಕು, ಗೊತ್ತಿಲ್ಲದೆ ಅನರ್ಥ ಮಾಡಿಬಿಡ್ತೀಯ ನೋಡು ನೀನು ಅಂಥೇಳಿ. ಶಿಷ್ಯನಿಗೆ ಗಾಬರಿ ಆಗಿ ಹೋಯ್ತು. ಅಲ್ಲ, ನಾನೇನು ಪಾಪ ಮಾಡಿದ್ದೇನೆ, ನಾ ಏನು ತಪ್ಪು ಮಾಡಿದ್ದೇನೆ? ಅವನಿಗೆ ಹೇಳಿದ್ದೇನು, ಭಕ್ತಿಯಿಂದ 3 ಬಾರಿ ಈ ಮಂತ್ರವನ್ನು ಪಠಣ ಮಾಡ್ರಿ ಅಂತ ಹೇಳಿದ್ದು, ಇದರಲ್ಲಿ ಏನಿದೆ ತಪ್ಪು? ಗುರುಗಳಂದರು, ನೀ ಏನು ಹೇಳಿದೆ ಆ ವಾಕ್ಯವನ್ನು ಸರಿಯಾಗಿ ಹೇಳು, ಭಕ್ತಿಯಿಂದ 3 ಬಾರಿ ಹೇಳು ಅಂತ ಹೇಳಿ ಕಳಿಸಿದೆ, ಇದೇ ನೀ ಮಾಡಿದ ತಪ್ಪು ಅಂತಂದರು ಗುರುಗಳು. ಯಾಕೆ? ಭಕ್ತಿಯಿಂದ ಹೇಳೋದಾದರೆ ಇನ್ನೂ 2 ನಾಮೋಚ್ಚಾರಣೆಗಳು ಎಕ್ಸ್ಟ್ರಾ. ಅದು ಒಂದೇ ನಾಮವು ಸಾಲದೆ, ಶ್ರೀಹರಿ ಎಂಬ ಒಂದೇ ನಾಮವು ಸಾಲದೆ. ಒಂದೇ ಒಂದು ಬಾರಿ ಭಕ್ತಿಯಿಂದ ಉಚ್ಚಾರಣೆ ಮಾಡೋಣದರಿಂದಲೇ ಅವನ ಅನಂತ ಪಾಪಗಳು ಸುಟ್ಟು ಭಸ್ಮೀಭೂತವಾಗಬೇಕಾದರೆ ಇನ್ನು 2 ನಾಮೋಚ್ಚಾರಣೆಗಳನ್ನು ಯಾಕೆ ಎಕ್ಸ್ಟ್ರಾ ಹೇಳಿದಿ ಅಂಥೇಳಿ ಆ ಶಿಷ್ಯನಿಗೆ ಬೈಯುವುದರ ಉದ್ದೇಶ ಏನು? ಹರಿನಾಮೋಚ್ಚಾರಣೆಯಲ್ಲಿ ಅಷ್ಟು ಶಕ್ತಿ ಇದೆ ಅಂತನ್ನೋದನ್ನು ಜಗತ್ತಿಗೆ ಅಲ್ಲಿ ಆದರೂ ಕೂಡ ತಿಳಿಸಿಕೊಟ್ರು. ಆ ನಿಟ್ಟಿನಲ್ಲಿ ಆ ಭಗವಂತನ ನಾಮೋಚ್ಚಾರಣೆ ಅಜಾಮಿಳನ ಪಾಪಗಳನ್ನೆಲ್ಲ ಕಳೆದು ಮುಂದೆ ಗಂಗಾದ್ವಾರಂ ಉಪೇಯಾಯ, ಗಂಗಾದ್ವಾರವನ್ನು ಸೇರಿ ತಾನು ಹರಿದ್ವಾರದಲ್ಲಿ ಅನೇಕ ದಿವಸಗಳ ಕಾಲ ಸಾಧನೆಯನ್ನು ಮಾಡಿ ಮುಂದೆ ತಾನು ಉತ್ತಮವಾದ ನಿರ್ಯಾಣದ ಗತಿಯನ್ನು ಹೊಂದಿದ ಎನ್ನುವ ಮಾತುಗಳನ್ನು ಎಲ್ಲ ಹೇಳಿದ ಮೇಲೆ ಮತ್ತೆ ರಾಜರು ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ತತಪ್ರಚೇತಸೋ ಅಸಿಜ್ಞಾಹ ಉನೀತ ಸ್ವಯಂಭುವಾಹ. ಮುಂದೆ ಅಲ್ಲಿ ಪ್ರಚೇತಸರು ಅಂತ ಹೇಳಿ ಚತುರ್ಥ ಸ್ಕಂದ ಭಾಗವತದಲ್ಲಿ ದಶಪ್ರಾಚೀನ ಬರ್ಹಿಷಃ, ಈ ದಶಪ್ರಾಚೀನ ಬರ್ಹಿಷಃ ಇವರನ್ನು ನೀವು ಹೇಳಿದ್ರಿ, ಯಾಕೆ ಅವರ ಕಥೆಯನ್ನು ಮುಂದುವರಿಸಬೇಕು ಅಂತ ಕೇಳಿದಾಗ, ಈ ಪ್ರಚೇತಸರು 10,000 ವರ್ಷಗಳ ಕಾಲ ಸಾಧನೆಗಾಗಿ ಲವಣ ಸಮುದ್ರದಲ್ಲಿ ತಪಶ್ಚರ್ಯಕ್ಕಾಗಿ ಕೂತಿದ್ದಾರಂತೆ. ಹೊರಗಡೆ ಎದ್ದು ಬಂದು ನೋಡ್ತಾರೆ. ನೋಡಿರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಆದರೂ ಕೂಡ ಎಲ್ಲ ಕಡೆಗಳಲ್ಲಿ ಗಿಡಗಳು, ಮರಗಳು, ಬಳ್ಳಿಗಳು ತುಂಬಿ ತುಳುಕ್ತಾ ಇದೆ. ಆಗ ನೋಡಿದ್ರು ಎಲ್ಲೆಲ್ಲೂ ನಿಂದಿರಲಿಕ್ಕೆ ಜಾಗ ಇಲ್ಲ, ಕೂಡಲಿಕ್ಕೆ ಜಾಗ ಇಲ್ಲ. ಏನು ಮಾಡಬೇಕಾವಾಗ ಕ್ರೋಧಾಗ್ನಿಯಿಂದ ಆ ಕಾಡನ್ನು ಒಂದು ಸಲ ನೋಡಿದರು. ಮುಖದಿಂದ ಅಗ್ನಿಯನ್ನು ವಿಸರ್ಜನೆ ಮಾಡಿದರು. ಇಡೀ ಕಾಡಿಗೆ ಕಾಡು ಸುಟ್ಟು ಭಸ್ಮೀಭೂತವಾಗಿ ಬೆಂಕಿ ಹತ್ತಲಿಕ್ಕೆ ಪ್ರಾರಂಭವಾಯಿತು. ಆ ಕಾಡಿಗಿಚ್ಚು ಹುಟ್ಟುಕೊಂಡು ಬಿಡ್ತು. ಆಗ ವನಸ್ಪತಿಗೆ ಅಭಿಮಾನಿಯಾಗಿರ್ತಕ್ಕಂತಹ ಔಷಧಿ ಅಭಿಮಾನಿಯಾದ ಚಂದ್ರ ಪ್ರತ್ಯಕ್ಷನಾಗ್ತಾನೆ. ದಶಪ್ರಾಚೀನ ಬರ್ಹಿಷಃ ಈ ಪ್ರಚೇತಸರ ಮುಂದೆ ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾನೆ. ಆವಾಗ, ಏನು ಚಂದ್ರ, ಪ್ರಚೇತಸರೇ, ಇಷ್ಟು ಅನರ್ಥ ಆಗ್ತಾ ಇದೆ, ನಿಮ್ಮ ಕಣ್ಣಿನ ಕ್ರೋಧಾಗ್ನಿಯಿಂದ ಇಡೀ ನಾಶವಾಗ್ತಾ ಇದೆ ಕಾಡು ಎಲ್ಲವೂ ಕೂಡ, ನಿಮ್ಮ ಕೋಪವನ್ನು ಶಾಂತ ಮಾಡಿಕೊಳ್ಳ್ರಿ ಅಂಥೇಳಿ ಅವರಲ್ಲಿ ಕೇಳಿಕೊಂಡಾಗ, ಅದಕ್ಕಾಗಿ ಆ ಪ್ರಚೇತಸರ ಒಂದು ಮನಸ್ಸನ್ನು ಒಲಿಸುವುದಕ್ಕಾಗಿ ಈ ಚಂದ್ರ
ಒಂದು ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡಿದ. ಯಾರವಳು ಅಂತಂದರೆ ಮಾರೀಷ ಎನ್ನುವಂತಹ ಒಬ್ಬ ಕನ್ಯೆ. ಆ ಮಾರೀಷ ಎನ್ನುವ ಕನ್ಯೆ ಚಂದ್ರನ ಸಾಕು ಮಗಳಾಗಬೇಕವಳು, ಚಂದ್ರನಿಂದ ಸಾಕಲ್ಪಟ್ಟವಳು ಅವಳು. ಅವಳ ಒಂದು ಇತಿಹಾಸವನ್ನು ಭಾಗವತದಲ್ಲಿ ಇಷ್ಟು ಹೇಳ್ಕೊಂಡು ಹೋಗ್ಬಿಡ್ತಾರೆ. ಆದರೆ ವಿಷ್ಣು ಪುರಾಣದಲ್ಲಿ ಹೇಳುವಾಗ ಆ ಇತಿಹಾಸವನ್ನು ವಿಸ್ತಾರವಾಗಿ ಹೇಳ್ತಾರೆ. ಯಾರಿವಳು ಮಾರೀಷ ಅಂತಂದರೆ ಕಂಡೂ ಋಷಿಗಳ ಒಂದು ವೀರ್ಯದಿಂದಾಗಿ ಹುಟ್ಟಿರ್ತಕ್ಕಂಥವಳು ಇವಳು ಮಾರೀಷ ಎನ್ನುವಂತಹ ಕನ್ಯೆ. ಪ್ರಮ್ಲೋಚ ಎನ್ನುವ ಒಬ್ಬ ದೇವಲೋಕದ ಅಪ್ಸರಾಸ್ತ್ರೀ. ಕಂಡು ಎನ್ನುವಂತಹ ಮುನಿಗಳು ಪ್ರತಿನಿತ್ಯದಲ್ಲಿ ಅವರ ಸ್ಮರಣೆ ಮಾಡದೆ ಹೋದರೆ ಪೂಜೆಗೆ ಅಧಿಕಾರವೇ ಇಲ್ಲ ನಮಗೆ. ಜಪತಾ ಕಂಡುನಾದೇವ ಬ್ರಹ್ಮಪಾರ ಸ್ತೋತ್ರವನ್ನು ಪಾರಂಪರಂ ವಿಷ್ಣುರನಂತಪಾರ ಪರಪರಾಣಾಂ ಅಭಿಪಾರಪಾರ ಸಬ್ರಹ್ಮಪಾರ ಪರಪಾರಭೂತಃ ಇತ್ಯಾದಿ ಯಾವ ಮಂತ್ರಗಳಿಂದ ಆ ಕಂಡೂ ಋಷಿಗಳ ಒಂದು ಸ್ಮರಣೆಯನ್ನು ಪ್ರತಿನಿತ್ಯದಲ್ಲಿ ಮಾಡ್ತೇವೆ. ಅಂತಹ ಕಂಡೂ ಋಷಿಗಳು ತಪಶ್ಚರ್ಯಕ್ಕಾಗಿ ಕುಳಿತಿರುವ ಪ್ರಸಂಗ. ಇವರ ರೂಪ ಔದಾರ್ಯಾದಿಗಳನ್ನು ನೋಡಿ ದೇವಲೋಕದ ಒಬ್ಬ ಅಪ್ಸರಾಸ್ತ್ರೀ ಪ್ರಮ್ಲೋಚೆ ಅಂತ ಅವಳ ಹೆಸರು. ಆ ಪ್ರಮ್ಲೋಚೆ ಬಂದಿದ್ದಾಳೆ. ಈ ಋಷಿಮಣಿಯನ್ನು ಭೋಗ ಮಾಡಬೇಕು ಅಂತ ಆಸೆ ಹುಟ್ಟಿದೆ. ತನ್ನ ಒಂದು ಯೌಗಿಕವಾದಂತಹ ಶಕ್ತಿಯಿಂದ ಆ ಕಂಡೂ ಋಷಿಗಳ ದೇಹದೊಳಗೆ ಅವರಿಗೆ ಗೊತ್ತಾಗದಂತೆ ಪ್ರವೇಶ ಮಾಡಿದ್ದಾಳೆ. ಆವಾಗ ಎಷ್ಟು ದಿವಸ ಆಗಿ ಹೋಯಿತು? ಒಂದಲ್ಲ ಎರಡಲ್ಲ, 907 ವರ್ಷ 6 ತಿಂಗಳು 16 ದಿವಸ ವಿಷ್ಣು ಪುರಾಣ ಉಲ್ಲೇಖ ಮಾಡುತ್ತದೆ. ಅಷ್ಟು ದಿವಸಗಳ ಕಾಲ ಆ ಕಂಡೂ ಋಷಿಗಳ ದೇಹದಲ್ಲೇ ಇದ್ಲಂತೆ. 907 ವರ್ಷ 6 ತಿಂಗಳು 16 ದಿವಸಗಳ ಕಾಲ. ಆಮೇಲೆ ಸಮಾಧ್ಯವಸ್ಥೆಯಿಂದ ಎದ್ದಿದ್ದಾರೆ ಕಂಡೂ ಋಷಿಗಳು. ಆವಾಗ ನೋಡ್ತಾರೆ ಒಳಗಡೆ ಇನ್ನೊಂದು ಜೀವ ಇದೆ ಅಂತ ಗೊತ್ತಾಯಿತು. ಒಳಗಿದ್ದ ಪ್ರಮ್ಲೋಚೆ ಹೊರಗಡೆ ಬಂದು ನಿಂತಿದ್ದಾಳೆ. ನೋಡಿದಾಗ ಕೆಂಗಣ್ಣಿನಿಂದ ಅವಳನ್ನು ನೋಡಿದರು. ಆವಾಗ ಕಂಡೂ ಋಷಿಗಳು ಏನನರ್ಥ ಅಂತಶ್ಚಕ್ಷುಗಳಿಂದ ನೋಡ್ತಾರೆ ಅಪರೋಕ್ಷ ಜ್ಞಾನಿಗಳು. ಆ ಸಂದರ್ಭದಲ್ಲಿ ಏನಾಗಿದೆ? ಓ, ಇವಳು ನನ್ನ ದೇಹದಲ್ಲಿ ಬಂದು ಸೇರಿಕೊಂಡು ಇಷ್ಟು ವರ್ಷಗಳು ಗತಿಸಿ ಹೋಯಿತು ಆಗಲೇ ಅಂತ ಹೇಳಿ ಕ್ರೋಧದಿಂದ ಒಂದು ಸಲ ನೋಡಿದರು ಅವಳನ್ನು. ನೋಡಿದಾಗ ಇನ್ನು ಎಲ್ಲಿ ನಾನು ಸುಟ್ಟು ಭಸ್ಮೀಭೂತಳಾಗ್ತೇನೋ ಅಂತ ಹೇಳಿ ಪ್ರಮ್ಲೋಚೆಯ ದೇಹ ಬೆವರು ಬರಲಿಕ್ಕೆ ಪ್ರಾರಂಭವಾಯಿತು. ಸ್ವೇದ ಹುಟ್ಟಿತು ಅಲ್ಲಿ. ಆಗ ಆ ಪ್ರಮ್ಲೋಚೆಯ ದೇಹದಿಂದ ಕೆಲವು ಬೆವರಿನ ಹನಿಗಳು ಆ ಕಾಡಿನಲ್ಲಿ ಬಿದ್ದುವಂತೆ. ಅವು ಎಲ್ಲಿ ಬಿದ್ದಿದ್ವು? ಗಾಳಿಗೆ ಅನೇಕ ಎಲೆಗಳು, ಒಣಗಿದ ಎಲೆಗಳು ಅಲ್ಲಿ ಬಿದ್ದಿದ್ವು. ಆ ಎಲೆಗಳ ಮೇಲೆ ಆ ಬೆವರಿನ ಹನಿಗಳು ಒಂದೊಂದು ಹನಿ ಬಿದ್ದುವಂತೆ. ಬಿದ್ದಿರ್ತಕ್ಕಂತಹ ಯಾವ ಸಂದರ್ಭ? ಆವಾಗ ಇವಳು ಕಂಡೂ ಋಷಿಗಳಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಈ ಪ್ರಮ್ಲೋಚೆ ಪ್ರಾರ್ಥನೆಯನ್ನು ಮಾಡಿ, ನನ್ನಿಂದ ಅನರ್ಥ ಆಯಿತು, ತಪ್ಪಾಯಿತು, ನನ್ನನ್ನು ಕ್ಷಮಾ ಮಾಡಿರಿ. ಮತ್ತು ಅದಕ್ಕೊಂದು ಇತಿಹಾಸ ಇದೆ. ಅದಕ್ಕೆ ತಕ್ಕಂತೆ ವರ ಶಾಪ ಎಲ್ಲವೂ ಕೂಡ ಆ ಪ್ರಮ್ಲೋಚೆಗೆ ಆ ಸಂದರ್ಭದಲ್ಲಿ ಆಗತ್ತೆ. ಆಗ ಈ ಕಂಡೂ ಋಷಿಗಳ ನೇತ್ರಸ್ಪರ್ಶದಿಂದ ಇಲ್ಲಿ ಹುಟ್ಟಿರ್ತಕ್ಕಂತಹ ಸ್ವೇದಜ, ಆ ಯಾವ ಬೆವರು, ಆ ಬೆವರಿನ ಹನಿಗಳು ಅವಳ ದೇಹದಿಂದ ಕೆಳಗಡೆ ಬಿದ್ದದ್ದು. ಇದನ್ನು ಚಂದ್ರದೇವರು ನೋಡ್ತಾ ಇದ್ರಂತೆ. ಔಷಧಿ ಅಭಿಮಾನಿಯಾದ ದೇವತೆ ಚಂದ್ರ ಅದನ್ನು ನೋಡಿದ್ದಾನೆ. ಇದು ಸಾಮಾನ್ಯವಾದದ್ದಲ್ಲ. ಈ ಬೆವರಿನ ಹನಿಗಳಲ್ಲಿ ಕಂಡೂ ಋಷಿಗಳ ರೇತಕ್ಕಣ ಇದೆ ಅಂತ ತಿಳಿದುಕೊಂಡು ಆ ಬೆವರಿನ ಹನಿಗಳನ್ನು ಏಕತ್ರ ಸಂಗ್ರಹ ಮಾಡಿ ಅದನ್ನು ಪೋಷಣೆ ಮಾಡ್ತಾನೆ. ಅಲ್ಲಿ ಹುಟ್ಟಿರ್ತಕ್ಕಂತಹ ಕೂಸೆ ಈ ಮಾರೀಷ ಎನ್ನುವಂತಹ ಕನ್ಯಾ. ಆ ಮಾರೀಷ ಎನ್ನುವಂತಹ ಕನ್ಯೆಯನ್ನು ಚಂದ್ರ ತಾನು ಆವಾಗ ಕೈಗೆತ್ತಿಕೊಂಡು ಆ ಮಗುವನ್ನು ಅನೇಕ ದಿವಸಗಳ ಕಾಲ ಸಾಕಿ ಸಲಹುತ್ತಾನೆ. ಅವಳನ್ನು ಸಾಕಿ ತದನಂತರದಲ್ಲಿ ಈ ಒಂದು ಸಂದರ್ಭ ಬಂದೊದಗಿದಾಗ ಈ 10 ಜನ ಪ್ರಾಚೇತಸರಿಗೆ ಒಬ್ಬಳೇ ಕನ್ಯೆಯನ್ನು ಕೊಟ್ಟು ವಿವಾಹವನ್ನು ಆ ಸಂದರ್ಭದಲ್ಲಿ ಮಾಡುತ್ತಾನೆ. ಅಂತಹ ಯಾವ ಪ್ರಚೇತಸರಿಗೆ ಸಂವಾದವನ್ನು ಮಾಡಿದ ಮೇಲೆ, ಮುಂದೆ ವಿವಾಹವನ್ನು ಮಾಡಿದ ಮೇಲೆ, ಮುಂದೆ ಆ ಒಂದು ಸಂತಾನದಲ್ಲಿ ಬರ್ತಕ್ಕಂಥವನೇ ದಕ್ಷನ ಒಂದು ದ್ವಿತೀಯ ಜನ್ಮ. ಅಂತಹ ದಕ್ಷನ ಒಂದು ಜನ್ಮ ಆಗತ್ತೆ. ಅಂತಹ ದಕ್ಷ ಪ್ರಜಾಪತಿ ಅಸಿಕ್ನಿ ಎನ್ನುವವಳಲ್ಲಿ 60 ಮಕ್ಕಳುಗಳನ್ನು ಆ ಸಂದರ್ಭದಲ್ಲಿ ಹೆಣ್ಣು ಸಂತಾನವನ್ನು ಪಡಿತಾನೆ. ಅದಕ್ಕೆ ಪೂರ್ವದಲ್ಲಿ ಏನಾಗಿತ್ತು ಅಂತಂದರೆ, ಮೊದಲು 5,000 ಮಕ್ಕಳನ್ನು ಪಡೆದ, ಆಮೇಲೆ 1000 ಮಕ್ಕಳನ್ನು ಪಡೆದ. ಇಷ್ಟೆಲ್ಲ ಪ್ರಯತ್ನವನ್ನು ಪಟ್ಟರೂ ಕೂಡ ಈ ನಾರದರು ಏನು ಮಾಡಿಬಿಟ್ರು, ಅವರಿಗೆ ಹರ್ಯಶ್ವರು, ಶಬಲಾಶ್ವರು, ಕೃಷಾಶ್ವರು ಅಂಥೇಳೆಲ್ಲ ನಾಮಕರಣ ಮಾಡ್ತಾ ಹೋದರು. ಮೊದಲು 10,000 ಮಕ್ಕಳು, ಆಮೇಲೆ 5,000 ಮಕ್ಕಳು, ಆಮೇಲೆ 1,000 ಮಕ್ಕಳು. ಇವನು ಹೇಳಿದ್ದ ಅವರಿಗೆಲ್ಲ, ನೀವೆಲ್ಲರೂ ತಪಶ್ಚರ್ಯವನ್ನು ಮಾಡಿ ನಿಮ್ಮಲ್ಲಿ ಒಬ್ಬೊಬ್ಬರು 1000 ಸಂತಾನವನ್ನು ಪಡಿಬೇಕು. ಏನ್ರಿ 10,000 × 1000 ಆಗಿಬಿಟ್ರೆ ಎಷ್ಟಾಗಿ ಹೋಯ್ತದು? ಅದಕ್ಕಾಗಿ ತಪಶ್ಚರ್ಯಕ್ಕೆ ಹೋಗ್ರಿ ಅಂತ ಹೇಳಿ. ಆಗ ಈ ನಾರದರು ಏನು ಮಾಡಿದರು ಅಂತಂದರೆ, ಅವರನ್ನು ಮಧ್ಯದಲ್ಲಿ ನಿಲ್ಲಿಸಿ, ಶ್ರೇಷ್ಠವಾದ ಜನ್ಮ ಇದು, ಸನ್ಯಾಸ ಧರ್ಮವನ್ನು ಆಚರಣೆಯನ್ನು ಮಾಡಿರಿ, ಸುಮ್ಮನೆ ಕುಟುಂಬ ಭರಣೆಗಾಗಿ ಮಕ್ಕಳನ್ನು ಪಡೆಯೋದಕ್ಕಾಗಿ ನಿಮ್ಮ ಸಮಯವನ್ನು ಯಾಕೆ ಹಾಳು ಮಾಡ್ತೀರಾ ಅಂತ ಅವರ ತಲೆಯನ್ನು ಕೆಡಿಸಿ ಉಪದೇಶ ಮಾಡಿ ಅವರೆಲ್ಲರನ್ನೂ ಕೂಡ ಸನ್ಯಾಸಿಗಳನ್ನಾಗಿ ಮಾಡಿಬಿಟ್ರು. ಆಗ ಇವನಿಗೆ ಸಮಸ್ಯೆ ಆಯಿತು. ಎಷ್ಟು ಸಲ ಈ ರೀತಿಯಾಗಿ ಮಕ್ಕಳನ್ನು ಪಡೆದರೂ ಕೂಡ ಅವರು ಸನ್ಯಾಸಿಗಳಾಗ್ತಾ ಇದ್ರು. ಆವಾಗ ಇವನು ವಿಚಾರ ಮಾಡಿದ, ಗಂಡು ಸಂತಾನಗಳಾಗಿ ಬಿಟ್ಟರೆ
ಇನ್ನು ಎಲ್ಲರನ್ನೂ ಈ ನಾರದರು ಸನ್ಯಾಸ ಧರ್ಮವನ್ನು ಮಾಡಿಬಿಡ್ತಾರೆ, ಅದಕ್ಕೆ ಹೆಣ್ಣು ಸಂತಾನ ಪಡೆಯೋಣ ಅಂತ ಹೇಳಿ 60 ಜನ ಮಕ್ಕಳನ್ನು ಆವಾಗ ಪಡೆದಿದ್ದಾನೆ. ಆ 60 ಜನ ಮಕ್ಕಳು ಅಂದರೆ ಹೇಗೆ ಮದುವೆ ಮಾಡಿದ್ರಿ? ಇವತ್ತು ಒಂದು ಮಗಳ ಮದುವೆ ಮಾಡಲಿಕ್ಕೆ 16 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅಂಥದ್ದು 60 ಜನ. ಇದೇನೋ ಅಲ್ಲೇ ಅಲ್ರಿ ಆಗಿನ ಕಾಲಕ್ಕೆ ಎಲ್ಲ ಹೋಲ್ಸೇಲ್ ವ್ಯಾಪಾರ. ಅಲ್ಲಿ 4-6 ಜನ ವರಗಳು ಬಂದಿದ್ವು ಅಂತಲ್ಲ, ಅವ್ರ ಮುಂದೆ ನೆಲೆಸಿದ. ನೋಡ್ರಮ್ಮ ಹೆಣ್ಮಕ್ಳೇ, ಇಷ್ಟು ಜನ ವರಗಳನ್ನು ನಾನು ಸೆಲೆಕ್ಟ್ ಮಾಡಿ ಕರ್ಕೊಂಡು ಬಂದಿದ್ದೇನೆ. ಇದರೊಳಗೆ ನಿಮಗೆ ಯಾರ್ಯಾರು ಇಷ್ಟ, ಎಷ್ಟೆಷ್ಟು ಜನ ಬೇಕೋ ಅಷ್ಟಷ್ಟು ಜನ ಅವರನ್ನು ಮದುವೆ ಆಗಿಬಿಡ್ರಿ ಅಂತ ಹೇಳಿದಾಗ, ದದೌ ಸ ದಶಧರ್ಮಾಯ, ಯಮಧರ್ಮರಾಜನಿಗೆ 10 ಜನ ಹೆಣ್ಣು ಮಕ್ಕಳನ್ನು ಕೊಟ್ಟು ವಿವಾಹ ಮಾಡಿದಂತೆ. 10 ಜನ ಹೆಣ್ಣುಮಕ್ಕಳು ಖಾಲಿ ಆದವು 60ರೊಳಗೆ. ಇನ್ನು ಅದಾದ ನಂತರದಲ್ಲಿ ಕಶ್ಯಪ ಯತ್ರಯೋದಶ, ಕಶ್ಯಪ ಋಷಿಗಳಿಗೆ 13 ಜನ ಹೆಣ್ಣು ಮಕ್ಕಳನ್ನು ಕೊಟ್ಟು ವಿವಾಹ ಮಾಡಿದ. ಇನ್ನು ಇಂದವೇ ಚಂದ್ರ, ಅವನನ್ನು ನೋಡಿದ್ರು 27 ಜನ ಹೆಣ್ಮಕ್ಕಳು. ಇವನು ಚಂದ್ರ ಎಷ್ಟು ಚೆನ್ನಾಗಿದ್ದಾನೆ, ನಾನು ಮದುವೆ ಆಗ್ತೇನೆ. ಅವೇ ಅಶ್ವಿನಿ, ರೋಹಿಣಿ, ಭರಣಿ, ಕೃತ್ತಿಕಾ ಇತ್ಯಾದಿ ಇತ್ಯಾದಿಯಾಗಿ ನಕ್ಷತ್ರ ದೇವತೆಗಳು ಅವರೆಲ್ಲರೂ ಕೂಡ ಇಂದುವನ್ನು ಮದುವೆ ಆಗಿಬಿಟ್ರಂತೆ. ಇನ್ನು ಅಷ್ಟೆಲ್ಲ ಆದಮೇಲೆ ಭೃಗು ಋಷಿಗಳಿಗೆ, ಅಂಗೀರಸ ಋಷಿಗಳಿಗೆ, ಅಶ್ವಿನಿ ದೇವತೆಗಳಿಗೆ ಕ್ರಮೇಣವಾಗಿ 2 ಇಲ್ಲಿಗೆ 50 ಆಗಿತ್ತು. 2 ಈ 3 ಜನರಿಗೆ ಕೊಟ್ಟಿದ್ದರಿಂದಾಗಿ 56 ಜನ ಹೆಣ್ಮಕ್ಕಳು ಸೇಲಾಗಿ ಹೋದರು. 56 ಮದುವೆ ಆಗಿ ಹೋಯಿತು. ಇನ್ನೂ 4 ಉಳಿದು ಬಂತು. ಆ ಉಳಿದಿರ್ತಕ್ಕಂತಹ 4 2 ತಾರ್ಕ್ಷಸ್ಯ ಚಾಪರಾಹ. ಇನ್ನು ಉಳಿದಿರ್ತಕ್ಕಂತಹ 4 ಕೂಸುಗಳು ಉಳಿದ್ವು ಹೆಣ್ಮಕ್ಕಳು. ಇವನ್ನ ಯಾರಿಗೆ ಕೊಡಬೇಕು ಅಂತ ವಿಚಾರವನ್ನು ಮಾಡಿರ್ತಕ್ಕಂತಹ ಸಂದರ್ಭದೊಳಗೆ ಆ 4 ಹೆಣ್ಣು ಮಕ್ಕಳನ್ನು ಮತ್ತೆ ಕಶ್ಯಪರಿಗೆ ಕೊಟ್ಟು ವಿವಾಹ ಮಾಡಿದ. ಹೀಗೆ ಕಶ್ಯಪರಿಗೆ ಒಟ್ಟು 17 ಜನ ಹೆಣ್ಣಂದರು. ತಾರ್ಕ್ಷ್ಯ ಎನ್ನುವ ಶಬ್ದಕ್ಕೆ ಅಲ್ಲಿ ವ್ಯಾಖ್ಯಾನಕಾರರು ತಾರ್ಕ್ಷ್ಯ ಅನ್ನೋದಕ್ಕೆ ಗರುಡ, ಅಂತಹ ಗರುಡನಿಗೆ ಜನ್ಮವನ್ನು ಕೊಟ್ಟವನು ಕಶ್ಯಪ. ಆದ್ದರಿಂದ ಇಲ್ಲಿ ತಾರ್ಕ್ಷ್ಯಾಯ ಅಂತಂದರೆ ಶ್ರೇಷ್ಠನಾಗಿರ್ತಕ್ಕಂತಹ ಕಶ್ಯಪ ಋಷಿಗಳಿಗೆ ಇನ್ನು ಉಳಿದ 4 ಜನ ಹೆಣ್ಣು ಮಕ್ಕಳನ್ನು ಕೊಟ್ಟು ವಿವಾಹವನ್ನು ಮಾಡಿದ. ಈ ರೀತಿಯಾಗಿ 60 ಜನ ಹೆಣ್ಣು ಮಕ್ಕಳ ಒಂದು ಸಂತಾನ ಆ ಸಂದರ್ಭದಲ್ಲಿ ಅಲ್ಲಿಯಾದರೂ ಕೂಡ ಖಾಲಿಯಾಗಿದೆ. ಈ ರೀತಿಯಾಗಿ ಅವುಗಳ ವಿವಾಹವನ್ನು ಮಾಡಿ ಅವರ ಒಂದು ವಿಚಾರಗಳನ್ನು ಎಲ್ಲವನ್ನು ಕೂಡ ಹೇಳಿದ ಮೇಲೆ ಮುಂದೆ ಹಂಸಗುಹ್ಯ ಸ್ತೋತ್ರ ಅಂತ ಹೇಳಿ ಹಂಸನಾಮಕ ಪರಮಾತ್ಮನ ಒಂದು ಸ್ತೋತ್ರವನ್ನು ಸವಿಸ್ತೃತವಾಗಿ ಮಾಡಿ ಪರಮಾತ್ಮನ ಆರಾಧನೆಯನ್ನು ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಮಾಡಿರ್ತಕ್ಕಂತಹ ಪ್ರಸಂಗ. ಇಷ್ಟ ಆಗೋ ಹೊತ್ತಿಗೆ ಇಂದ್ರದೇವರಿಗೆ ಒಂದು ಅಹಂಕಾರ ಅನ್ನೋದು ಬಂದಿದೆ. ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರಿಗೆ ಅಪಮಾನವನ್ನು ಮಾಡಿದ್ದರ ಒಂದು ನಿಮಿತ್ತ ಸಭಾತ್ಯಾಗವನ್ನು ಮಾಡಿದ್ದಾರೆ ಬೃಹಸ್ಪತ್ಯಾಚಾರ್ಯ. ಅದೇ ಸಮಯವನ್ನು ದೈತ್ಯರು ಕಾಯ್ತಾ ಇದ್ರು. ಆವಾಗ ಎಲ್ಲಿ ಗುರು ಅನುಗ್ರಹ ಇರ್ತದೆ ಅಲ್ಲಿ ದುಷ್ಟರ ಆಟ ನಡೆಯೋದಿಲ್ಲಂತೆ. ಇದು ಬಹಳ ಮಹತ್ವದ ಮಾತಿದು. ಷಷ್ಠಸ್ಕಂದ ಕೊಟ್ಟಿರೋದು. ಯಾಕೆ ಗುರುಗಳ ಸ್ಮರಣೆಯನ್ನು ಮಾಡಬೇಕು? ಗುರುಸ್ಮೃತಿ ಸರ್ವ ವಿಪದ್ವಿಮೋಕ್ಷಣಿ. ಗುರುಗಳ ಸ್ಮರಣೆ ನಮ್ಮ ಎಲ್ಲ ವಿಧವಾದ ಆಪತ್ತುಗಳನ್ನು ಪರಿಹಾರ ಮಾಡ್ತದೆ. ಸತ್ಯಾಭಿನವ ತೀರ್ಥರ ಕಾಲದಲ್ಲಿ ದೊಡ್ಡ ಆಪತ್ತು ಬಂದೊದಗಿತು. ಸಂಸ್ಥಾನವೇ ಮುಳುಗಿ ಹೋಗುವ ಪ್ರಸಂಗ. 100 ಜನ ಕಳ್ಳಕಾಕರು ಬಂದು, ದರೋಡೆಕೋರರು ಬಂದು ಇಡೀ ಮಠದ ಸಿಬ್ಬಂದಿಯನ್ನೆಲ್ಲ ಲೂಟಿ ಮಾಡಿದರು. ಎದ್ದು ನಿಂತು ನೋಡುತ್ತಾರೆ ಸತ್ಯಾಭಿನವರು. ಆವಾಗ ಎಂಥ ಅನರ್ಥ, ನನ್ನ ಕಾಲಕ್ಕೆ ಈ ಒಂದು ದುರ್ಘಟನೆ ನಡೀತಾ ಇದೆ. ಅಕಸ್ಮಾತ್ ಒಳಗಡೆ ಬಂದು ರಾಮದೇವರ ಪೆಟ್ಟಿಗೆಗೆ ಕೈ ಹಾಕಿ ದುಡ್ಡಿನ ಆಸೆಯಿಂದ ಕಳ್ಳತನ ಮಾಡಿಕೊಂಡು ಹೋದರೆ ಗತಿ ಏನು? ಸಂಸ್ಥಾನ ನನ್ನ ಕಾಲಕ್ಕೆ ನಿಂತು ಹೋಗುವ ಪ್ರಸಂಗ ಬರ್ತದೆ. ಎಂಥ ದೊಡ್ಡ ಅಪಮಾನ ಮನಸ್ಸಿನಲ್ಲಿ ವಿಚಾರ ಮಾಡಿದ್ದಾರೆ. ಒಂದು ಕ್ಷಣ ಗಾಬರಿ ಆಯಿತು. 2ನೇ ಕ್ಷಣದಲ್ಲಿ ಅಷ್ಟೇ ಧೈರ್ಯ ಬಂದಿದೆ ಅವರಿಗೆ. ಆ ಧೈರ್ಯ ಬಂದಾಗ ಅವರಾದರೂ ಕೂಡ ತಾವು ಮನಸ್ಸಿನಲ್ಲಿ ಚಿಂತನೆ ಮಾಡಿದ್ದು ಒಂದೇ ಒಂದು, ಅದು ಗುರುಸ್ಮರಣೆ. ಯಾರು ನನ್ನನ್ನು ಈ ಪೀಠಕ್ಕೆ ಕೂಡಿಸಿದ್ದಾರೆ ಅವರೇ ಈ ಸಂಸ್ಥಾನವನ್ನು ರಕ್ಷಣೆಯನ್ನು ಮಾಡುತ್ತಾರೆ ಅಂತ ಹೇಳಿ ಆ ಕ್ಷಣದಲ್ಲಿ ಅವರು ಮಾಡಿದಂತಹ ಮಂತ್ರದ ಜಪ ಗುರುಮಂತ್ರದ ಜಪ. ಆ ಗುರುಮಂತ್ರದ ಜಪದ ಬಲ ಎಲ್ಲ ಆಪತ್ತನ್ನು ಪರಿಹಾರ ಮಾಡಿ ಹಾಕ್ತದೆ. ಅಷ್ಟು ಗುರುಗಳಿಗೆ ಮಹತ್ವ ಅನ್ನೋದು ಉಂಟು. ಯಾಕೆ ಗುರುಭಕ್ತಿಯನ್ನು ಮಾಡಬೇಕು ಅಂತಂದರೆ ಈ ಕಾರಣದಿಂದ ನಮ್ಮ ಎಲ್ಲ ವಿಧವಾದ ಆಪತ್ತುಗಳನ್ನು ಪರಿಹಾರ ಮಾಡುವ ಶಕ್ತಿ, ಸಾಮರ್ಥ್ಯ ಆ ಗುರುಮಂತ್ರದ ಜಪದಲ್ಲಿ ಇರ್ತದೆ. ಕಳ್ಳರೆಲ್ಲ ಶರಣಾಗತಿಯನ್ನು ಹೊಂದಿದ್ರು, ದೊಡ್ಡ ಕಥೆ ಇದೆ, ಇರಲಿ. ಶರಣಾಗತಿಯನ್ನು ಹೊಂದಿ ಅವರೆಲ್ಲ ನಮಸ್ಕಾರ ಮಾಡಿ ಹೋದ ಮೇಲೆ ಶಿಷ್ಯರು ಕೇಳಿದ್ರಂತೆ ಗುರುಗಳನ್ನು, ಸತ್ಯಾಭಿನವರನ್ನು, ಸ್ವಾಮಿ ಎಂಥ ದೊಡ್ಡ ಆಪತ್ತು, ಪ್ರಾಣವೇ ಹೋಗುವ ಆಪತ್ತು, ಸಂಸ್ಥಾನವೇ ಮುಳುಗಿ ಹೋಗುವ ಆಪತ್ತು, ನೀವು ನಿಶ್ಚಂಚಲರಾಗಿ ಕೂತಿದ್ರಿ. ಆ ಕಳ್ಳರು ನಿಮ್ಮ ಮೈಗೆ ಬಂದು ಹೊಡೆದು ಬಡೆದು ಗಾಯ ಮಾಡಿದರು. ಆದರೆ ಒಂದು ಗಾಯದ ಬರೆಯೂ ನಿಮ್ಮ ದೇಹದ ಮೇಲೆ ಮೂಡಲಿಲ್ಲ. ಹೊಡೆದದ್ದು ನಿಮಗೆ, ಗಾಯ ಆಗಿದ್ದು ಕಳ್ಳರಿಗೆ, ದರೋಡೆಕೋರರಿಗೆ. ಈ ಆಶ್ಚರ್ಯವನ್ನು ನಾವು ಕಣ್ಣಾರೆ ಕಂಡೆವು. ನೀವು ಕಣ್ಮುಚ್ಚಿ ಜಪವನ್ನು ಮಾಡ್ತಾ ಇದ್ರಿ. ಈ ತರಹದ ಆಶ್ಚರ್ಯ ಆಗಲಿಕ್ಕೆ, ನಿಮ್ಮ ರಕ್ಷಣೆ ಆಗಲಿಕ್ಕೆ, ಸಂಸ್ಥಾನ ಉಳಿಸಲಿಕ್ಕೆ ಯಾವ ದೇವತೆಯ ಜಪವನ್ನು ಮಾಡ್ತಾ ಇದ್ರಿ ಆ ಜಪೋಪದೇಶವನ್ನು ನಮಗೆ ಮಾಡ್ರಿ ಅಂತ ಶಿಷ್ಯರೆಲ್ಲರೂ ಕೇಳಿದಾಗ ಆಗ ಸತ್ಯಾಭಿನವರು ಉತ್ತರ ಕೊಟ್ಟಂತೆ,
16 ಅಕ್ಷರಗಳ ಮಂತ್ರವನ್ನು ನಾನು ಜಪ ಮಾಡ್ತಾ ಇದ್ದೆ. ಷೋಡಶಾಕ್ಷರ ಮಂತ್ರದ ಜಪ. ಯಾವುದದು? ನರಸಿಂಹ ಮಂತ್ರವೇ ಅಂತ ಇವರು ಶಿಷ್ಯರು ಕೇಳಿದಾಗ ಅವರಂದ್ರಂತೆ, 16 ಅಕ್ಷರಗಳ ಗುರುಮಂತ್ರದ ಜಪ ನಾನು ಮಾಡ್ತಾ ಇದ್ದೆ. ಯಾವುದದು? ಉಪದೇಶ ಮಾಡ್ರಿ ಅಂತಂದಾಗ, ಶ್ರೀ ಸತ್ಯನಾಥ ತೀರ್ಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ, ಸತ್ಯನಾಥ ತೀರ್ಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ. ಈ 16 ಅಕ್ಷರಗಳ ಮಂತ್ರವನ್ನು ಭಕ್ತಿಯಿಂದ ಉಚ್ಚಾರಣೆ ಮಾಡಿದೆ. ಆ ಸತ್ಯನಾಥರು ರಕ್ಷಣೆಯನ್ನು ಮಾಡಿದರು ನನ್ನ ಗುರುಗಳು ಅಂತ ಹೇಳಿ, ಆ ಸಂದರ್ಭದಲ್ಲಿ ಅಷ್ಟು ಭಕ್ತಿಯಿಂದ ಆ ಸತ್ಯನಾಥರ ಸ್ಮರಣೆಯನ್ನು ಮಾಡಿದ್ದರ ಒಂದು ಪುಣ್ಯ ಆಪತ್ತುಗಳ ಪರಿಹಾರ ಆಯಿತು. ಹಾಗೆ ಎಲ್ಲಿ ಗುರು ಅನುಗ್ರಹ ಇರ್ತದೆ, ಗುರುಬಲ ಇರ್ತದೆ, ಅವರನ್ನು ಯಾರೂ ಏನೂ ಮಾಡಲಿಕ್ಕಾಗುವುದಿಲ್ಲ. ಯಾವಾಗ ಗುರುಗಳ ಅವಗ್ರಹ ಆಯಿತೋ, ಗುರುಬಲ ಕಡಿಮೆ ಆಯಿತೋ, ನಾವು ಏನು ಮಾಡಿದರೂ ನಮ್ಮದನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಗುರುಗಳ ಶಕ್ತಿ ಬಹಳ ದೊಡ್ಡದು. ದೈತ್ಯರೆಲ್ಲ ಹೊಂಚಾಕಿದ್ದಾರೆ, ಗುರುಬಲ ಹೊರಟೋಯ್ತು ಇವರಿಗೆ. ಯಾಕೆ? ಬೃಹಸ್ಪತ್ಯಾಚಾರ್ಯರು ಸಭಾತ್ಯಾಗ ಮಾಡಿದ್ದಾರೆ. ಇನ್ನು ನಾವು ಇಂದ್ರಲೋಕವನ್ನು ಲೂಟಿ ಹೊಡಿಬೋದು ಅಂತ ಹೇಳಿ ಆ ಸಂದರ್ಭದಲ್ಲಿ ಇಂದ್ರಲೋಕದ ದೇವಲೋಕದ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದಿದ್ದಾರೆ. ಉಳಿಸಿಕೊಳ್ಬೇಕಾಗಿದೆ. ಏನು ಮಾಡಬೇಕು? ಅದೇ ಕಾಲಕ್ಕೇನೆ ಬ್ರಹ್ಮದೇವರ ಬಳಿಯಲ್ಲಿ ಹೋಗಿರತಕ್ಕಂತಹ ಸಂದರ್ಭ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನಮಗೆ ಒಬ್ಬ ಗುರುಗಳು ಬೇಕು, ರಾಷ್ಟ್ರ ಎಲ್ಲ ನಾಶವಾಗ್ತಾ ಇದೆ, ನನ್ನ ಲೋಕ ಎಲ್ಲ, ಏನು ಮಾಡಬೇಕು? ಅದೇ ಕಾಲಕ್ಕೇನೆ ತ್ವಷ್ಟೃವಿನ ಮಗನಾಗಿರತಕ್ಕಂತಹ ವಿಶ್ವರೂಪಾಚಾರ್ಯ ಅವನು ಬಂದು ಹೇಳ್ತಾನೆ, ನಾನು ನಿನಗೆ ಗುರುಸ್ಥಾನೀಯನಾಗಿ ನಿಂತುಕೊಂಡು ನಿನ್ನಲ್ಲಿ ಇರುವಂತಹ ಆ ಶ್ರೇಷ್ಠವಾದಂತಹ ಸಂಪತ್ತನ್ನು ನಾನು ಮತ್ತೆ ಹೊಂದಿಸಿಕೊಡ್ತೇನೆ, ಆ ಸಿದ್ಧಿ ನನ್ನಲ್ಲಿ ಉಂಟು ಅಂತ ಹೇಳಿ ಆ ಸಂದರ್ಭದೊಳಗೆ ತಾನು ಹೇಳಿದಾಗ ಬ್ರಹ್ಮದೇವರು ಆಗಲಿ ಇವನನ್ನು ಗುರುತ್ವವಾಗಿ ಸ್ವೀಕಾರ ಮಾಡು ಅಂತ ಹೇಳಿ ಆಜ್ಞೆಯನ್ನು ಮಾಡಿದ್ದಾರೆ. ಆಜ್ಞೆಯನ್ನು ಮಾಡಿದಾಗ ಆ ವಿಶ್ವರೂಪಾಚಾರ್ಯರನ್ನು ತಾತ್ಕಾಲಿಕವಾಗಿ ತನ್ನ ಗುರುಗಳನ್ನಾಗಿ ಮಾಡಿಕೊಂಡಿದ್ದಾನೆ. ಆಗ ಆ ವಿಶ್ವರೂಪಾಚಾರ್ಯರು ಉಪದೇಶ ಮಾಡಿದಂತಹ ಆಖ್ಯಾಯಿಕೆಯೇ ಪರಮೋತ್ಕೃಷ್ಟವಾಗಿರತಕ್ಕಂತಹ ರಾಷ್ಟ್ರವನ್ನು ಸಂರಕ್ಷಣೆ ಮಾಡುವ ಒಂದು ದಿವ್ಯ ಕವಚ ಸದೃಶವಾದ ಮಂತ್ರ, ಅದು ನಾರಾಯಣ ವರ್ಮ ಅಂತ ಹೇಳಿ. ಯಯಾಗುಪ್ತ ಸಹಸ್ರಾಕ್ಷ ಸವಾಹನ್ ರಿಪು ಸೈನಿಕಾನ್ ಕ್ರೀಡನ್ನಿವ ವಿನಿರ್ಜಿತ್ಯ ತ್ರೈಲೋಕ್ಯ ಭುಭುಜೇಶ್ರಿಯಂ. 43 ಶ್ಲೋಕಗಳ ಅದ್ಭುತವಾದ ವ್ಯಾಖ್ಯಾನ. ಸತ್ಯಧರ್ಮತೀರ್ಥರೇ ಮಹಾನುಭಾವರು ಈ ಶ್ಲೋಕಗಳಿಗೆ ಅದ್ಭುತವಾದ ವ್ಯಾಖ್ಯಾನಗಳನ್ನು ಅಲ್ಲಿ ಆ ಸಂದರ್ಭದಲ್ಲಿ ಮಾಡುವವರಾಗ್ತಾರೆ. ಪರಮಾತ್ಮ ನಮ್ಮನ್ನು ಕೂತಲ್ಲಿ, ನಿಂತಲ್ಲಿ, ಹೊರಗಡೆ ಹೋದಲ್ಲಿ, ನೀರಿನಲ್ಲಿ, ಹೊರಗಡೆ, ಒಳಗಡೆ, ಮೇಲೆ, ಕೆಳಗೆ, ಕಾಡಿನಲ್ಲಿ, ಬೆಟ್ಟದಲ್ಲಿ, ಮನೆಯಲ್ಲಿ, ಎಲ್ಲ ಕಾಲಗಳಲ್ಲಿ ಯಾವ ಯಾವ ರೂಪದ ಚಿಂತನೆ ಮಾಡಬೇಕು, ಯಾರ ಸ್ಮರಣೆ ನಮ್ಮ ಸಕಲಾಪತ್ತುಗಳನ್ನು ಪರಿಹಾರ ಮಾಡುತ್ತದೆ ಅಂತನ್ನೋದನ್ನು ಆ ಇಡೀ ಆ ಶ್ಲೋಕದಲ್ಲಿ ಹೇಳಿದ್ದಾರೆ. ಧೌತಾಂಗ್ರಿ ಪಾಣಿರಾಚಮ್ಯ ಸಪವಿತ್ರ ಉದಂಗುಕಾಹ. ಶುದ್ಧವಾದ ಆಸನದಲ್ಲಿ ಕುಳಿತುಕೊಂಡು ಸ್ನಾನ ಜಪತಪಾನುಷ್ಠಾನಗಳನ್ನು ಮಾಡಿಕೊಂಡು ಕೃತಸ್ವ ಅಂಗಕರನ್ಯಾಸ. ನಾರಾಯಣ ಮಂತ್ರಕ್ಕೆ ಯಾವ, ವಿಷ್ಣು ಮಂತ್ರಕ್ಕೆ ಯಾವ ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡುತ್ತೇವೆ, ಅದೇ ಅಂಗನ್ಯಾಸ ಕರನ್ಯಾಸಗಳನ್ನು ಇದಕ್ಕೂ ಕೂಡ ಮಾಡಿಕೊಂಡು ಇದು ಒಂದು ಶ್ರೇಷ್ಠವಾದ ವಿಷ್ಣು ಮಂತ್ರ ಎನ್ನುವ ಅನುಸಂಧಾನವನ್ನು ಮಾಡುತ್ತಾ, ಹರಿರ್ವಿದದ್ಯಾನ್ ಮಮ ಸರ್ವರಕ್ಷಾಂ ನ್ಯಸ್ತಾಂಗ್ರಿ ಪದ್ಮ ಪದಗೇಂದ್ರ ಪೃಷ್ಠೆ ಧರಾರಿ ಚರ್ಮಾಶಿ ಗಜೇಶು ಚಾಪಾನ್ ಪಾಷಾಂಧದಾನೋಷ್ಟ ಗುಣೋಷ್ಟ ಬಾಹು. ಆ ಪರಮಾತ್ಮನ ಅನಂತ ವೀರ್ಯದ ಶಕ್ತಿಯನ್ನು ಒಂದೊಂದು ರೂಪಗಳ ಸ್ಮರಣೆಯನ್ನು ಅಲ್ಲಿ ಆದರೂ ಕೂಡ ಮಾಡುತ್ತಾರೆ. ಇದನ್ನೇ ನಮ್ಮ ಜಗನ್ನಾಥದಾಸರು ವಿಶೇಷವಾಗಿ ಕನ್ನಡದಲ್ಲಿ ನಾರಾಯಣ ಕವಚ ಅಂತ ಹೇಳಿ, ನಾರಾಯಣ ಹೃದಯ ಅಂತ ಹೇಳಿ ಇದೇ ಷಷ್ಠಸ್ಕಂದದ ಇದಿಷ್ಟು ಭಾಗವನ್ನು ಕನ್ನಡದಲ್ಲಿ ಹಾಗೇ ತರ್ಜುಮೆ ಮಾಡಿಕೊಟ್ಟಿದ್ದಾರೆ. ಇಂತಹ ನಾರಾಯಣ ವರ್ಮವನ್ನು ಯಾರು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಹೇಳ್ತಾರೆ, ಯೈದಂ ಶೃಣುಯಾತ್ಕಾಲೆ ಯೋಧಾರಯತಿ ಜಾಗೃತಃ ತಂ ನಮಸ್ಯಂತಿ ಭೂತಾನಿ ಮುಚ್ಚತೆ ಸರ್ವತೋ ಭಯಾತ್. ಈ ನಾರಾಯಣ ವರ್ಮದ ಸಿದ್ಧಿ ಅವನಿಗೆ ಇರ್ತದೆ, ಅವನಿಗೆ ಸರ್ವ ಆಪತ್ತುಗಳು ಪರಿಹಾರವಾಗುತ್ತೆ. ಮತ್ತು ಅಷ್ಟೇ ಅಲ್ಲ, ತ್ರೈಲೋಕ್ಯ ಲಕ್ಷ್ಮೀಂ ಭುಭುಜೆ ಶ್ರಿಯಂ, 3 ಲೋಕಗಳಲ್ಲಿರುವ ಸಂಪತ್ತು ಇವನ ಪಾಲಿಗೆ ಬರ್ತದಂತೆ. ಯಾವ ಸಂಪತ್ತನ್ನು ದೈತ್ಯರಿಂದ ಇಂದ್ರದೇವರು ಕಳ್ಕೊಂಡಿದ್ರೋ, ವಿಶ್ವರೂಪಾಚಾರ್ಯರ ಈ ನಾರಾಯಣ ವರ್ಮದ ಒಂದು ಉಪದೇಶದ ಅನುಸಂಧಾನದಿಂದಾಗಿ ಹೋದ ಸಂಪತ್ತೆಲ್ಲವೂ ಕೂಡ ಬಂದಿರತಕ್ಕಂತಹ ಪ್ರಸಂಗ ಬಹಳ ಆನಂದ ಆಗಿ ಹೋಯಿತು ವಿಶ್ವರೂಪಾಚಾರ್ಯರ ಮೇಲೆ. ಇವರೇ ನನ್ನ ಗುರುಗಳು ಅಂತ ಹೇಳಿ ಇಷ್ಟು ಉಪಾಸನೆ ಮಾಡಿದ. ಆದರೆ ಈ ತಷ್ಟುವಿನ ಹೆಂಡತಿ ತಾಯಿ ರಾಕ್ಷಸೀ ಕುಲದಲ್ಲಿ ಬಂದಿರತಕ್ಕಂಥವಳು, ಅವಳಲ್ಲಿ ಹುಟ್ಟಿದ ಮಗು ಇವನಾದದ್ದಕ್ಕಾಗಿ ತಾಯಿಯ ಗುಣ ಇವನಲ್ಲೇ ಹರಿದು ಬಂತಿತ್ತು. ಹೀಗಾಗಿ ಈ ವಿಶ್ವರೂಪಾಚಾರ್ಯನಿಗೆ 3 ಮುಖಗಳಿದ್ವಂತೆ. ಅನ್ನಾದ, ಸೋಮಾದ, ಅದೇ ರೀತಿಯಾಗಿ ಸುರೋಧ ಅಂತ ಹೇಳಿ. ಇವನಲ್ಲಿ ಆದರೂ ಕೂಡ ಒಂದು ಬಾಯಿಂದ ಅನ್ನವನ್ನು ತಿಂತಾ ಇದ್ದ, ಇನ್ನೊಂದರಿಂದ ಸೋಮಲತೆಯನ್ನು ಪಾನ ಮಾಡ್ತಾ ಇದ್ದ, ಇನ್ನೊಂದು ಮುಖದಿಂದ ಸುರಾಪಾನ ಮಾಡ್ತಾ ಇದ್ದಂತೆ. ಹೀಗಾಗಿ 3 ಮುಖಗಳು. ಆ ತಾಯಿಯ ಜಾತಿಯ ಸಂಪರ್ಕ ಇವನಿಗಿದ್ದಕ್ಕಾಗಿ ಇಂದ್ರದೇವರಂತರೂ ಪರಿಪೂರ್ಣ ಮಟ್ಟದಲ್ಲಿ 100ಕ್ಕೆ 100 ಇವನನ್ನು ನಂಬಿಬಿಟ್ರು. ಇವನೇ ನಮಗೆ ಮೋಕ್ಷದಾತರು ಅನ್ನುವಷ್ಟು ಇವರನ್ನು ನಂಬಿಬಿಟ್ರು, ಈ ಗುರುಗಳನ್ನು. ಆದರೆ ಇವನು ಮಾಡುವ ಕೃತ್ಯ ಒಂದು ದಿವಸ ಬಯಲಿಗೆ ಬಿತ್ತಾವ. ಏನು ಮಾಡ್ತಾ ಇದ್ರು ಇವರು? ಇಂದ್ರ, ಅಗ್ನಿ, ವರುಣ, ವಾಯು, ಸೂರ್ಯ ಇದೇ ಹೆಸರಿನ ದೈತ್ಯರಿದ್ದಾರೆ.
ಹೇಳೋದು ಇವನಿಗೆ ಅನಿಸ್ತಾ ಇತ್ತು, ನಮ್ಮ ದೇವತಾ ಪಕ್ಷಪಾತಿಯಾಗಿ ಹೋಮವನ್ನು ಮಾಡ್ತಾ ಇದ್ದಾನೆ ಅಂಥೇಳಿ. ಆದರೆ ಅವನ ಹೋತ್ರ ಅಲ್ಲಿ ಹಾಕುವಂತಹ ಆಹುತಿಗಳಲ್ಲಿ ಇವನ ಅನುಸಂಧಾನ ಏನಿರ್ತಾ ಇತ್ತು, ಅಲ್ಲಿ ಅದೇ ಹೆಸರಿನ ಜಾತಿಯ ದೈತ್ಯರಿಗೆ ಹವಿರ್ದಾನ ಮುಟ್ಟಬೇಕು, ಆ ರೀತಿಯ ಒಂದು ಆಹುತಿಗಳನ್ನು ಕೊಡ್ತಾ ಇದ್ದ. ಇದು ಇಂದ್ರದೇವರಿಗೆ ಗೊತ್ತಾಯಿತು. ಏನು ಮಾಡಬೇಕಾವಾಗ? ಇವರು ನನಗೆ ತಕ್ಕ ಗುರುಗಳಲ್ಲ, ದೈತ್ಯ ಪಕ್ಷವನ್ನು ಹಿಡಿದುಕೊಂಡು ದೇವ ಪಕ್ಷಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಗಿಂದಾಗಲೇ ಅವರ ಶಿರಚ್ಛೇದವನ್ನು ಮಾಡಿದ್ದಾನೆ. ಬ್ರಹ್ಮಹತ್ಯಾ ದೋಷ ಬಂದುಬಿಡುತ್ತಾ. ಆವಾಗ ಆ ಬ್ರಹ್ಮಹತ್ಯೆ ಅಂಟಿಕೊಂಡಿದೆ. ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ಅನೇಕ ಸಾವಿರ ವರ್ಷಗಳ ಕಾಲ ತಾನಾದರೂ ಕೂಡ ಸಮುದ್ರದಲ್ಲಿ ಲೀನನಾಗಿ ತಪಶ್ಚರ್ಯವನ್ನು ಮಾಡುತ್ತಾನೆ ಇಂದ್ರ. ಆವಾಗ ಮುಂದೆ ಲೋಕ ಅಲ್ಲೋಲ ಕಲ್ಲೋಲವಾದಾಗ ತನ್ನ ಬ್ರಹ್ಮಹತ್ಯೆಯನ್ನು ಹಂಚಬೇಕು. ಆ ಹಂಚಬೇಕಾದಂತಹ ಸಂದರ್ಭದಲ್ಲಿ ಪರ್ವತದಲ್ಲಿ ಅಗ್ನೇಹೇ ಪ್ರಥಮಜ್ವಾಲಾಸು, ಅಗ್ನಿಯ ಮೊದಲನೆಯ ಒಂದು ಜ್ವಾಲೆಯಲ್ಲಿ, ಅದೇ ರೀತಿಯಾಗಿ ಸ್ತ್ರೀಯಾಂ ಯೋಷಿತಾಂ, ಸ್ತ್ರೀಯರಲ್ಲಿ ಕಾಣಿಸಿಕೊಳ್ಳುವಂತಹ ರಜಸ್ವಲೆಯಲ್ಲಿ ಅದನ್ನು ಆ ಬ್ರಹ್ಮಹತ್ಯೆಯನ್ನು ಹಂಚಿದ್ದಾನೆ. ಅದೇ ರೀತಿಯಾಗಿ ಗಿಡದಲ್ಲಿ ಸಿಗುವಂತಹ ಅಂಟು, ಅದರಲ್ಲಿ ತನ್ನ ಬ್ರಹ್ಮಹತ್ಯೆಯನ್ನು ಹಚ್ಚಿದ. ನೀರಿನ ಮೇಲೆ ಬರುವಂತಹ ಬಿಳಿಯಾದಂತಹ ನೊರೆ, ಅಂತಹ ಯಾವ ನೊರೆಯಲ್ಲಿ ತನ್ನ ಬ್ರಹ್ಮಹತ್ಯಾ ದೋಷವನ್ನು ಹಂಚಿದ. ಹೀಗೆ ಚತುಸ್ಥಾನಗಳಲ್ಲಿ ಆ ಬ್ರಹ್ಮಹತ್ಯೆಯನ್ನು ಹಂಚಿರತಕ್ಕಂಥವನಾಗಿದ್ದಾನೆ. ಅಲ್ರಿ, ಈ ಬ್ರಹ್ಮಹತ್ಯಾ ದೋಷವನ್ನು ಇವರೆಲ್ಲ ಯಾಕೆ ಸ್ವೀಕಾರ ಮಾಡಿದರು? ಅದಕ್ಕೆ ಒಂದು ಉಪಾಖ್ಯಾಯಿಕೆಯನ್ನು ಷಷ್ಠಸ್ಕಂದ ಹೇಳ್ತಾ ಇವರಿಗೆಲ್ಲ ಒಂದೊಂದು ಅಪೇಕ್ಷೆ ಈಡೇರಬೇಕಾಗಿತ್ತು. ಆ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ನಿನ್ನಲ್ಲಿರುವ ಬ್ರಹ್ಮಹತ್ಯೆಯನ್ನು ನಾವು ಸ್ವೀಕಾರ ಮಾಡ್ತೇವೆ, ನಮಗೆ ಈ ವರಗಳನ್ನು ಕೊಡು ಅಂಥೇಳಿ ಈ 4 ಪದಾರ್ಥಗಳು ಒಂದೊಂದು ವರವನ್ನು ತೆಗೆದುಕೊಂಡು ಆ ಬ್ರಹ್ಮಹತ್ಯೆಯನ್ನು ಸ್ವೀಕಾರ ಮಾಡಿದವರಾಗಿದ್ದಾರೆ. ಈ ರೀತಿಯಾಗಿ ಸ್ವೀಕಾರವನ್ನು ಮಾಡಿದಾಗ ಮುಂದೆ ಆ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡಿಕೊಂಡ. ಅದೇ ಕಾಲಕ್ಕೇನೆ ವೃತ್ರಾಸುರ ಅಂತ ಹೇಳಿ ಯಾವಾಗಲೂ ಈ ದೈತ್ಯ ಪಕ್ಷಕ್ಕೆ ಸೋಲೆ ಬರ್ತಾ ಇತ್ತು. ಆಗ ಆ ದೈತ್ಯರ ತಾಯಿಯಾಗಿರುವಂತಹ ದಿತಿದೇವಿ ಅವಳಾದರೂ ಕೂಡ ಗಂಡನನ್ನು ಕುರಿತು ಕೇಳ್ತಾಳೆ, ಯಾವಾಗಲೂ ಕೂಡ ನಮ್ಮ ಮಕ್ಕಳಿಗೆ ಸೋಲು ಬರುತ್ತೆ, ಇವರಿಗೆ ಜಯ ಉಂಟಾಗಬೇಕು, ಅದಕ್ಕಾಗಿ ಒಂದು ಸಂತಾನವನ್ನು ಪಡಿಬೇಕು. ಅಂತಹ ಸಂತಾನ ಯಾವುದು ಅಂತ ಹೇಳಿದಾಗ, ಒಬ್ಬ ಮಹಾನ್ ದೈತ್ಯ ಇಂದ್ರನನ್ನು ಕೊಲ್ಲಲು ಪಡುವಂತಹ ಮಗ ನನ್ನಲ್ಲಿ ಜನ್ಮ ತಾಳಬೇಕು ಅಂಥೇಳಿ ತಪಶ್ಚರ್ಯವನ್ನು ಮಾಡಿದ್ದಾರೆ. ಆದರೆ ಹೇಳುವ ಮಂತ್ರಗಳಲ್ಲಿ ಉದಾತ್ತ ಅನುದಾತ್ತಗಳಲ್ಲಿ ವ್ಯತ್ಯಾಸವಾಗಿ ಇಂದ್ರನಿಂದ ಕೊಲ್ಲಿಸಿಕೊಳ್ಳಲ್ಪಡುವಂತಹ ಮಗ ಆ ಸಂದರ್ಭದಲ್ಲಿ ಹುಟ್ಟಿದ್ದಾನೆ. ಅವನೇ ವೃತ್ರಾಸುರ ಅಂತ ಹೇಳಿ. ಈ ವೃತ್ರಾಸುರ ಯಾರು ಅಂತ ಹೇಳಿ ಮತ್ತೆ ಪ್ರಶ್ನೆ ಮಾಡಿದಾಗ, ಚಿತ್ರಕೇತು ಎನ್ನುವಂತಹ ಒಬ್ಬ ಗಂಧರ್ವ ದೇವತೆ ಅಂಥೇಳಿ ಅವನ ಒಂದು ಆಖ್ಯಾಯಿಕೆಯನ್ನು 16 ಅಧ್ಯಾಯಗಳಿಂದ ಅಲ್ಲಿ ವಿಶೇಷವಾಗಿ ಷಷ್ಠಸ್ಕಂದ ಭಾಗವತ ನಿರೂಪಣೆಯನ್ನು ಮಾಡುತ್ತಾ, ಆವಾಗ ನಾರದರು ಮಧ್ಯಸ್ಥಿಕೆಯನ್ನು ವಹಿಸಿ ಆ ಚಿತ್ರಕೇತುವಿನ ಒಂದು ವೃತ್ತಾಂತವನ್ನು ಎಲ್ಲವನ್ನು ಕೂಡ ಆ ಸಂದರ್ಭದಲ್ಲಿ ಹೇಳುತ್ತಾರೆ. ಅಲ್ಲಿ ಇರುವಂತಹ ವರಬಲದ ಕುಬೇರನ ಯಕ್ಷನ ಒಂದು ವರಬಲ ಇದ್ದದ್ದಕ್ಕಾಗಿ ಇವನು ಒಂದೊಂದು ಕ್ಷಣದಲ್ಲಿ ವೃತ್ರಾಸುರ ಬೆಳೆದರೆ 16,000 ಜನ ಒಂದು ಹೆಜ್ಜೆ ಇಟ್ಟರೆ ಸಾಕು ಸತ್ತು ಹೋಗಬೇಕು, ಅಂಥ ಅಜಾನುಬಾಹುವಾದಂತಹ ದೇಹವನ್ನು ಇವನು ಹೊಂದಿದ್ದಾನೆ. ಆಗ ಇಂದ್ರದೇವರು ವಿಚಾರ ಮಾಡುತ್ತಾರೆ, ಈ ವೃತ್ರನನ್ನು ಕೊಲ್ಲುವುದು ಹೇಗೆ? ರುದ್ರಾದಿ ದೇವತೆಗಳ ಒಂದು ವಿಶಿಷ್ಟವಾದ ವರಬಲ ಇದೆ ಇವನಿಗೆ, ಹೇಗೆ ಇವನನ್ನು ಸಂಹಾರ ಮಾಡೋದು ಅಂತ ಹೇಳಿ ತಪಶ್ಚರ್ಯವನ್ನು ಮಾಡಿದಾಗ ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಸೂಚನೆಯನ್ನು ಮಾಡುತ್ತಾರೆ. ಆವಾಗ ಶ್ರೇಷ್ಠವಾಗಿರತಕ್ಕಂತಹ ಗೋಮತಿಯ ತೀರದಲ್ಲಿ ದದೀಚಿ ಎನ್ನುವಂತಹ ಒಬ್ಬ ಋಷಿಗಳು ಇದ್ದಾರೆ. ಅಂತಹ ಯಾವ ದದೀಚಿ ಋಷಿಗಳ ಒಂದು ಸಿದ್ಧಿ, ಬಹಳ ದೊಡ್ಡದಾಗಿರತಕ್ಕಂತಹ ಯಾವ ಒಂದು ಸಿದ್ಧಿ ಅದು, ಅವರಲ್ಲಿ ಹೋಗಿ ನೀನು ಯಾಚನೆಯನ್ನು ಮಾಡು. ಲೋಕಕಂಟಕನಾದ ಈ ವ್ಯಕ್ತಿಯನ್ನು ಕೊಲ್ಲಬೇಕಾಗಿದೆ, ಅದಕ್ಕಾಗಿ ನನಗೊಂದು ಆಯುಧ ನಿರ್ಮಾಣ ಆಗಬೇಕಾಗಿದೆ, ಆ ಆಯುಧ ನಿರ್ಮಾಣಕ್ಕೆ ನಿಮ್ಮ ಬೆನ್ನೆಲುಬುಗಳು ಬೇಕು ಅಂತ ಕೇಳು. ಅಲ್ಲ ಸ್ವಾಮಿ, 10 ರೂಪಾಯಿ ಕೈ ಎತ್ತಿ ದಕ್ಷಿಣೆ ಬೇಕಾದರೂ ಕೊಡ್ಬೋದು, ಪ್ರಾಣ ಕೊಡು ಅಂತಂದರೆ ಯಾರು ಕೊಡ್ತಾರೆ? ನಾವು ಬಾಯಲ್ಲಿ ಅನ್ಬೋದು, ನಮಗೆ ಭಾರಿ ಫ್ರೆಂಡ್ಸ್ ರೀ ಅವರು, ಪ್ರಾಣ ಸಮ, ನಾವಿಬ್ಬರು ಒಂದೇ ತಟ್ಟಿ ಒಳಗೆ ಇಬ್ಬರು ಊಟ ಮಾಡ್ತಾ ಇದ್ವಿ, ಅಷ್ಟು ಪ್ರಾಣ ಸ್ನೇಹಿತರ ನಾವೆಲ್ಲ. ಸರಿ, ಹಾಗಾದರೆ ಏನೋ ತೊಂದರೆ ಆಗಿರ್ತದೆ, ಪ್ರಾಣ ಕೊಡೋನ್ನು ಇಲ್ಲ, ಬೇಕಾದ್ರೆ ಹಾಸ್ಪಿಟಲ್ ಖರ್ಚು ಏನಿದೆ ಅದನ್ನು ಬೇಕಾದರೂ ಕೊಡ್ತೇನೆ, ಪ್ರಾಣ ಮಾತ್ರ ಕೇಳಬೇಡ್ರಿ ಅಂತ. ಯಾರು ಪ್ರಾಣ ಕೊಡ್ತಾರೆ? ಆದರೆ ದದೀಚಿ ಋಷಿಗಳ ತಪಸ್ಸು, ಅವರ ಸಿದ್ಧಿ ಅದ್ಭುತವಾದ ಸಿದ್ಧಿ. ಇದೇ ನಾರಾಯಣ ವರ್ಮದ ಸಿದ್ಧಿಯನ್ನು ಮಾಡಿಕೊಂಡ ಮಹಾನುಭಾವರು ದದೀಚಿ ಋಷಿಗಳು. ಎಷ್ಟರ ಮಟ್ಟಿಗೆ ಇವರಿಗೆ ಆ ಸಿದ್ಧಿ ಇತ್ತು ಅಂತಂದರೆ ಅಸ್ಥಿಗತವಾಗಿ ಹೋಗಿತ್ತಂತೆ ಈ ನಾರಾಯಣ ವರ್ಮ. ಅವರ ದೇಹದ ಒಂದೊಂದು ಎಲುಬುಗಳಲ್ಲಿಯೂ ನಾರಾಯಣ ವರ್ಮ ತುಂಬಿ ತುಳುಕ್ತಾ ಇತ್ತಂತೆ. ಅಂತಹ ನಾರಾಯಣ ವರ್ಮದ ಒಂದು ಸಿದ್ಧಿ ಈ ಶ್ರೇಷ್ಠರಾಗಿರ್ತಕ್ಕಂತಹ ದದೀಚಿ ಋಷಿಗಳಿಗೆ. ಆ ದದೀಚಿ ಋಷಿಗಳಿಗೆ ಹೋಗಿ ಕೇಳ್ತಾನೆ. ಆವಾಗ ಇಂದ್ರದೇವರು ಒಂದೇ ಮಾತಿಗೆ ಒಪ್ಪಿಕೊಂಡರು, ಎರಡನೇ ವಿಚಾರವನ್ನೇ ಮಾಡಲಿಲ್ಲ. ಲೋಕಕಂಟಕನಾದ ಒಬ್ಬ ಜೀವನ ದೈತ್ಯನ ಸಂಹಾರಕ್ಕಾಗಿ ನನ್ನ ಬೆನ್ನೆಲುಬುಗಳು ಉಪಯೋಗವಾಗುತ್ತೆ ಅಂತ ಹೇಳಂತಂದರೆ ಅವಶ್ಯವಾಗಿ ಈ ಪ್ರಾಣತ್ಯಾಗ ಮಾಡಲಿಕ್ಕೆ ಈ ಕ್ಷಣದಲ್ಲಿ ನಾನು ಸಿದ್ಧ ಇದ್ದೇನೆ ಅಂತ ಹೇಳಿ ಆ ಸಂದರ್ಭದಲ್ಲಿ ದದೀಚಿ ಋಷಿಗಳು, ಇವತ್ತಿಗೂ ಕೂಡ ದದೀಚಿ ಕುಂಡ ಅಂತ ಹೇಳಿ ನೈಮಿಷಾರಣ್ಯದಿಂದ ಒಂದು 15-16 ಕಿಲೋಮೀಟರ್ ಹೋದರೆ ಒಂದು ದೊಡ್ಡ ಸರೋವರವನ್ನು ನಾವು ನೋಡ್ತೇವೆ. ಅಲ್ಲಿ ದೇಹತ್ಯಾಗ ಮಾಡಿದ್ದು ಅಂಥೇಳಿ ಪುರಾಣದ ಒಂದು ಇತಿಹಾಸವನ್ನು
ಅಲ್ಲಿ ಹೇಳುವವರಾಗ್ತಾರೆ. ಅಲ್ಲಿಂದ ಮುಂದೆ ಅವರು ಬದರಿಕಾಶ್ರಮಕ್ಕೆ ಅವರ ಜೀವ ಹೋಯಿತು ಇತ್ಯಾದಿಗಳು, ಅದಕ್ಕೊಂದು ಅಲ್ಲಿಯ ಸ್ಥಳೀಯ ಪುರಾಣದ ಒಂದು ಕತೆ, ಅದು ಬೇರೆ ತರಹನಾಗಿಯೇ ಉಂಟು. ಆ ಒಂದು ನೀತಿಯಲ್ಲಿ ಆ ದಧೀಚಿ ಋಷಿಗಳು ತನ್ನ ಬೆನ್ನೆಲುಬುಗಳನ್ನು ಕೊಟ್ಟಿದ್ದಾರೆ. ಅಂತಹ ದಧೀಚಿ ಋಷಿಗಳಿಗೆ ಶ್ರೇಷ್ಠವಾದ ಈ ನಾರಾಯಣ ವರಮದ ಸಿದ್ಧಿ ಅಸ್ಥಿಗತವಾಗಿ ಹೋಗಿತ್ತಂತೆ. ನಮ್ಮ ಶ್ರೀನಿವಾಸ ತೀರ್ಥರಂತಹ ಮಹಾನುಭಾವರ ಜೀವನ ಚರಿತ್ರೆಯಲ್ಲಿಯೂ ಕೇಳುತ್ತೇವೆ, ಯಾದವಾರ್ಯ ಜೀವನ ಚರಿತ್ರೆಯಲ್ಲಿ ಕೇಳುತ್ತೇವೆ. ಇಡೀ ಭಾಗವತದ ಶ್ಲೋಕಗಳು ಅಸ್ಥಿಗತವಾಗಿ ಹೋಗಿತ್ತಂತೆ. ಅಸ್ಥಿಗಳಿಂದ ಭಾಗವತದ ಶ್ಲೋಕಗಳು ಹೊರಗಡೆ ಬರ್ತಾ ಇತ್ತಂತ್ರಿ. ಗೃಹಸ್ಥಾಶ್ರಮಿಗಳಿವರು ದೇಹವನ್ನು ದಹನ ಮಾಡಿದರು. ದಹನ ಮಾಡಿದಾಗ 3ನೇ ದಿವಸ ಅಸ್ಥಿ ಸಂಚಯನ ಶ್ರಾದ್ದ ಮಾಡಬೇಕು. ಅದಕ್ಕೆ ಅವರ ಮಕ್ಕಳು ಹೋಗಿ ಅಸ್ಥಿಯನ್ನು ಆರಿಸಿಕೊಂಡು ಬರಬೇಕು. ಅಸ್ಥಿಯನ್ನು ತೆಗೆದುಕೊಂಡು ಬರಲಿಕ್ಕೆ ಹೋದಾಗ ದಾರಿಯಲ್ಲಿ ಹೋಗುವ ಶೂದ್ರ ಜನಾಂಗ ರೈತರು ಅವರ ಮಕ್ಕಳಿಗೆ ಹೇಳೋರಂತೆ. ನಮ್ಮ ಕಡೆಗೆಲ್ಲ ಅಜ್ಜಂದರಿಗೆ ಮುತ್ಯ ಅಂಥೇಳಿ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ. ಮುತ್ಯಾನ ಎಲುಬಿನಿಂದ ಮಂತ್ರ ಕೇಳಿಸ್ಲಿಕ್ಕತ್ತಾವೆ ಅಂಥೇಳಿ ದಾರಿಯಲ್ಲಿ ಹೋಗೋರಿಗೆ ಅದು ಗೋಚರವಾಗ್ತಾ ಇತ್ತಂತೆ. ಅಂತಹ ಅವರ ದೇಹವನ್ನು ದಹನ ಮಾಡಿದರೆ ಅವರ ಎಲುಬುಗಳಿಂದ ಜನ್ಮಾದ್ಯಸ್ಯ ಯತೋನ್ಮಯಾದಿ ಧರದಶ್ಚಾರ್ಥೇಶ್ವ ವಿಘ್ನೇಶ್ವರಾಟ್ ಇತ್ಯಾದಿ ಇತ್ಯಾದಿ ಯಾವ ಭಾಗವತದ ಮಂತ್ರಗಳು ಪುಂಖಾನುಪುಂಖವಾಗಿ ಹೊರಗಡೆ ಬರ್ತಾ ಇತ್ತಂತೆ. ಅಂತಹ ಒಂದು ಸಿದ್ಧಿ ಈ ಕಾಲದಲ್ಲಿಯೇ ಇರಬೇಕಾದರೆ ಇನ್ನು ದಧೀಚಿ ಋಷಿಗಳ ಸಾಮರ್ಥ್ಯ ಎಷ್ಟು ದೊಡ್ಡದಾದ ಸಾಮರ್ಥ್ಯ. ಅಂತಹ ದಧೀಚಿ ಋಷಿಗಳು ಆ ಸಂದರ್ಭದಲ್ಲಿ ಆ ವಜ್ರಾಯುಧಕ್ಕೆ ಆ ಬೆನ್ನೆಲುಬಿನ ಒಂದು ರಸವನ್ನು ಲೇಪನವನ್ನು ಮಾಡಿ ಈ ವೃತ್ರಾಸುರನ ಹತ್ಯೆಯನ್ನು ಆ ಸಂದರ್ಭದಲ್ಲಿ ಮಾಡಿದವರಾಗಿದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಮತ್ತೆ ಇವಳಿಗೆ ದುಃಖ ಆಯಿತು ದಿತಿದೇವಿಗೆ. ನಾನು ಏನಾದರೂ ಒಂದು ವ್ರತವನ್ನು ಮಾಡಬೇಕು, ಈ ವ್ರತದಿಂದಾಗಿ ನಾನು ಉತ್ತಮವಾದ ಸಂತಾನವನ್ನು ಪಡೆಯಲೇಬೇಕು ಅಂತ ಹೇಳಿ ಆವಾಗ ಒಂದು ವ್ರತಧಾರಣೆಯನ್ನು ಮಾಡಿದ್ದಾಳೆ. ಅದೇ ಪುಂಸವನ ಎನ್ನುವಂತಹ ಯಾವ ವ್ರತ, ಅಂತಹ ಪುಂಸವನ ವ್ರತದ ಎಲ್ಲ ವಿಧಿವಿಧಾನಗಳನ್ನು ಹೇಳಿ ತಾನಾದರೂ ಕೂಡ ಅನೇಕ ವರ್ಷಗಳ ಕಾಲ ಆ ಗರ್ಭಧಾರಣೆಯನ್ನು ಮಾಡಿರುವಂತಹ ಪ್ರಸಂಗ ಜಗತ್ತು ಅಲ್ಲೋಲ ಕಲ್ಲೋಲವಾಗಿದೆ. ಆಗ ಈ ಗರ್ಭವನ್ನು ಹೊರಹಾಕು ಅಂತಂದರು. ಆಗ ಆ ಗರ್ಭದ ಪಿಂಡ ಹೊರಗಡೆ ಬಿತ್ತು. ಅದನ್ನು 7 ಭಾಗಗಳಾಗಿ ಆ ಭ್ರೂಣ ಬಿದ್ದಿತ್ತಂತೆ. ಅದನ್ನು ಮತ್ತೆ 7 ಭಾಗಗಳಾಗಿ ಅದನ್ನು ತುಂಡರಿಸ್ತಾರೆ. ಆಗ ಹುಟ್ಟಿರ್ತಕ್ಕಂಥವುಗಳೇ 49 ಜನ ಮರುದ್ದೇವತೆಗಳು. ಅಂತಹ ಮರುದ್ದೇವತೆಗಳ ಒಂದು ಉತ್ಪತ್ತಿ ಅನ್ನೋದು ಎಲ್ಲವೂ ಕೂಡ ಆ ಸಂದರ್ಭದಲ್ಲಿ ಆಗಿರತಕ್ಕಂಥದ್ದು ಆಗಿದೆ. ಹೀಗೆ ಆ ಎಲ್ಲ ಉಪಾಖ್ಯಾಯಿಕೆಗಳನ್ನು ವಿಶೇಷವಾಗಿ ಅಲ್ಲಿ ಹೇಳಿದ ನಂತರದಲ್ಲಿ ರಾಜರು ಮತ್ತೆ ಪ್ರಶ್ನೆಯನ್ನು ಮಾಡುತ್ತಾರೆ. ಸರಿ, ಭಗವಂತ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತಾನೆ ಅಂಥೇಳಿ ಎಲ್ಲವನ್ನೂ ಕೂಡ ನೀವು ಹೇಳಿದಿರಿ. ಆದರೆ ಇಲ್ಲಿ ಒಂದು ನನಗೆ ಪ್ರಶ್ನೆ, ಯಾವಾಗಲೂ ಕೂಡ ದೇವತೆಗಳಿಗೆ ಜಯ ಆಗತ್ತೆ, ದೈತ್ಯರಿಗೆ ಅಪಜಯ ಆಗತ್ತೆ. ಆದರೆ ದೇವರನ್ನು ನಾವೇನಂತ ಹೇಳಿ ಕರಿತೇವೆ? ಸಮಃ, ಪ್ರಿಯ, ಸುಹೃತ್, ಹೀಗೆಲ್ಲ ಹೆಸರುಗಳಿಂದ ಆ ದೇವರನ್ನು ನಾವು ಕೊಂಡಾಡ್ತೇವೆ. ದೇವರನ್ನು ಸಮ ಅಂತ ಕರಿತೇವೆ, ಪ್ರಿಯ ಅಂತ ಕರಿತೇವೆ, ಸುಹೃತ್ ಅಂತ ಹೇಳಿ ಕರಿತೇವೆ. ಬ್ರಹ್ಮಾನ್ ಭೂತ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೆ ಕಥಂ ದೈತ್ಯಾಹ ಅವಧೀದ್ ವಿಷಮೋ ಯಥಾ. ದೇವರು ಎಲ್ಲರನ್ನೂ ಸಮಾನವಾಗಿ ಕಾಣ್ತಾನೆ ಅನ್ನೋದಾದರೆ ಒಬ್ಬರಿಗೊಂದು ಮಾಡಬಾರ್ದು. ಎಲ್ಲವೂ ಭಗವಂತನ ಸಂತಾನ ಅಂತ ಹೇಳಂತಂದ ಮೇಲೆ ದೈತ್ಯರೂ ಭಗವಂತನ ಮಕ್ಕಳೇ, ದೇವತೆಗಳೂ ಭಗವಂತನ ಮಕ್ಕಳೇ. ಆದರೆ ಯಾವಾಗಲೂ ದೇವತೆಗಳಿಗೆ ಜಯ ಕೊಟ್ಟು ದೈತ್ಯರಿಗೆ ಅಪಜಯವನ್ನು ಕೊಟ್ಟು ಈ ವಿಷಮಾವಸ್ಥೆಯನ್ನು ದೇವರು ಯಾಕೆ ಮಾಡ್ತಾನೆ ಅಂತ ರಾಜರ ಉಪೋದ್ಘಾತದ ಪ್ರಶ್ನೆ. ಅದಕ್ಕೆ ಅಲ್ಲಿ ಸಮ ಅನ್ನೋದಕ್ಕೆ ಏನರ್ಥ? ಸಮ ಎನ್ನುವುದಕ್ಕೆ ಅರ್ಥ ಇಷ್ಟೇ. ಮೊದಲನೇ ದಿವಸ ಹೇಳಿದ್ದೆ ಅದನ್ನು. ಏನು ಸಮ ಅಂತಂದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಆಯಾಗತಿಗಳನ್ನು ಕೊಡೋದೇ ಸಮತ್ವದ ಕಾನ್ಸೆಪ್ಟು. ಅದೇ ಸಮ ಅಂತ ಹೇಳಿ ಕರೀತಾರೆ. ಹೇಗೆ ಒಬ್ಬ ನ್ಯಾಯಾಧೀಶ ಇರ್ತಾನೆ, ನ್ಯಾಯಾಧೀಶ ಕಟಕಟೆಯಲ್ಲಿ ಕೊಲೆಗಡಕನನ್ನೂ ನಿಲ್ಲಿಸಿರ್ತಾರೆ, ಸಂಶಯಾಸ್ಪದವಾದಂತಹ ನಿರಪರಾಧಿಯನ್ನು ಇನ್ನೊಂದು ಕಟಕಟೆಯಲ್ಲಿ ನಿಲ್ಲಿಸಿರ್ತಾರೆ. ಆಗ ಇಬ್ಬರೂ ಮನುಷ್ಯರು, ಇಬ್ಬರಿಗೂ ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಬಾಯಿದೆ, ನಾನು ಪಾಪ ಇವರನ್ನು ಗಲ್ಲು ಶಿಕ್ಷೆಗೆ ಏರಿಸಿಬಿಟ್ರೆ ತೊಂದರೆ ಆಗುತ್ತೆ ಅಂತನ್ನೋ ಕಾರಣಕ್ಕೆ ಸಮತ್ವದ ಒಂದು ದೃಷ್ಟಿಯಿಂದ ಏನಾದರೂ ಒಂದು ಡಿಸಿಷನ್ ಕೊಟ್ಟುಬಿಟ್ರೆ ನ್ಯಾಯಾನ್ಯಾಯಗಳ ವಿಚಾರ ಮಾಡೋದು ಹೇಗೆ? ಅವನನ್ನು ನ್ಯಾಯಾಧೀಶ ಅಂತ ಯಾಕೆ ಹೇಳಬೇಕು? ಅದಕ್ಕೆ ಅಲ್ಲಿ ಏನು ಮಾಡ್ತಾರೆ, ಅವನು ಮಾಡಿದ ತಪ್ಪುಗಳನ್ನೆಲ್ಲ ತಿಳಿದುಕೊಂಡು ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿ, ಇವನು ಈ ತಪ್ಪು ಮಾಡಿದ್ದಾನೆ, ಇವನಿಗೆ ಗಲ್ಲು ಶಿಕ್ಷೆ, ಇವನು ಏನೂ ಮಾಡಿಲ್ಲ, ಇವನು ನಿರಪರಾಧಿ ಅಂಥೇಳಿ ಕೊಟ್ಟಾಗ ಯಾರಾದರೂ ಕೂಡ ಅಯ್ಯೋ ನ್ಯಾಯಾಧೀಶ ಸಮ ಇಲ್ಲ, ನ್ಯಾಯಾಧೀಶ ಚೆನ್ನಾಗಿಲ್ಲ, ಅವನು ಭೇದ ಭಾವ ಮಾಡಿದ ಅಂತ ಯಾರಾದರೂ ಅಂತಾರ? ಅಲ್ಲಿ ಭೇದ ಭಾವ ಮಾಡೋದೇ ಸಮ ಅಂತ ಹೇಳಿ ಕರೆಯೋದು. ಅಂದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಏನು ಕೊಡಬೇಕೋ ಅದನ್ನು ಭಗವಂತ ಕೊಡ್ತಾನೆ. ಆ ದೃಷ್ಟಿಯಲ್ಲಿ ಭಗವಂತನಿಗೆ ಸಮತ್ವವೇ ಉಂಟು. ಅದನ್ನು ಕೇಳಿದಾಗ ಈ ಮಾತನ್ನು ಪರೀಕ್ಷಿತ ರಾಜರು ಹೇಳಿದಾಗ ಶುಕಾಚಾರ್ಯರಂತಾರೆ, ಇದೇ ತರಹದ ಪ್ರಶ್ನೆ ಪರೀಕ್ಷಿತ ಹಿಂದೆ ನಿನ್ನ ಪೂರ್ವಿಕರಿಗೆ ಬಂದಿತ್ತು. ಯಾವಾಗ? ರಾಜಸೂಯ ಯಜ್ಞವನ್ನು ಮಾಡುವ ಸಂದರ್ಭದಲ್ಲಿ ಕೃಷ್ಣನಿಗೆ ಅಗ್ರಪೂಜೆ ಅಂತ ಆಯಿತು.
ಆ ಅಗ್ರಪೂಜೆ ನಡೆದಿರ್ತಕ್ಕಂತಹ ಸಂದರ್ಭದಲ್ಲಿ ಭೀಷ್ಮದ್ರೋಣಾದಿಗಳೆಲ್ಲರೂ ಕೂಡ ಕೂತಿದ್ದಾರೆ. ಆಗ ಅಲ್ಲಿ ಏನು ಒಂದು ಘಟನೆ ನಡೀತು ಅಂತಂದರೆ, ಯಾವಾಗ ಕೃಷ್ಣನಿಗೆ ಅಗ್ರಪೂಜೆ ಅಂತ ಗೊತ್ತಾಯಿತೋ ಶಿಶುಪಾಲ ಬಾಯಿಗೆ ಸಿಕ್ಕಂತೆ ಬೈದ. ಅದಕ್ಕೊಂದು ಇತಿಹಾಸ ಇದೆ. ಮತ್ತೆ ಶಿಶುಪಾಲ ಹುಟ್ಟಬೇಕಾದ್ರೆ ಕುರೂಪಿಯಾಗಿ ಹುಟ್ಟಿದ್ದ. ತಾಯಿಗೆ ಆ ಮಗು ನೋಡಲಿಕ್ಕೆ ಅಸಹ್ಯ ಬರ್ತಾ ಇತ್ತಂತೆ. ಎಂಥ ಮಗುವನ್ನೇ ಹೆತ್ತುಬಿಟ್ನಲ್ಲ ಅಂಥೇಳಿ. ಆಗ ಒಂದು ಅಶರೀರವಾಣಿ ಆಯ್ತು ರೀ. ಒಂದು ಅಶರೀರವಾಣಿ ಆಯಿತು. ಏನು ಅಶರೀರವಾಣಿ? ಈ ಮಗುವನ್ನು ಮನೆಗೆ ಬಂದವರಿಗೆಲ್ಲ ಕೊಡ್ತಾ ಹೋಗು ಎತ್ಕೊಳ್ಳಿಕ್ಕೆ. ಯಾವ ವ್ಯಕ್ತಿಯ ದೇಹದ ಸಂಪರ್ಕ ಆದಾಗ ಈ ಮಗುವಿಗಿರುವ ಕುರೂಪ ಹೋಗಿ ಸ್ಫುರದ್ರೂಪ ಬರ್ತದೆ, ಅವನೇ ಈ ಮಗುವನ್ನು ಕೊಲ್ಲುವವ, ಅವನಿಂದಲೇ ಇವನಿಗೆ ಮರಣ ಬರ್ತದೆ ಅಂಥೇಳಿ ಒಂದು ಆಕಾಶವಾಣಿ ಆಯಿತು, ಅಶರೀರವಾಣಿ ಆಯಿತು. ಬಂದವರಿಗೆಲ್ಲ ಕೂಸೆತ್ಕೊಳ್ರಿ ಅಂತ ಕೊಡೋಳದು. ಸೋದರತ್ತೆ ಆಗಬೇಕು. ಅಲ್ಲಿ ಬಂದಾವಾಗ ಒಂದು ಸಲ ಕೃಷ್ಣ ಬಂದಿದ್ದಾನೆ. ಕೃಷ್ಣನ ಕೈಯಲ್ಲಿ ಈ ಕೂಸನ್ನು ಹಾಕಿದರು. ಕೂಸನ್ನು ಹಾಕಿರ್ತಕ್ಕಂತಹ ಸಂದರ್ಭ ಮಗುವಿಗೆ ಸ್ಫುರದ್ರೂಪ ಬಂದು ಹೋಗಿಬಿಡ್ತು, ಕುರೂಪ ಹೊರಟೋಯ್ತು. ಆವಾಗ ಇವಳಿಗೆ ಗೊತ್ತಾಯಿತು, ಓ, ನನ್ನ ಮಗನನ್ನು ಕೊಲ್ಲುವವನು ಬೇರೆ ಯಾರೂ ಅಲ್ಲ, ನನ್ನ ಅಳಿಯನೇ ಕೊಲ್ತಾನೆ, ಕೃಷ್ಣನೇ ಕೊಲ್ತಾನೆ ಅಂಥೇಳಿ. ಆಗ ಅವಳು ಬೇಡ್ತಾಳೆ, ಕೃಷ್ಣ ಹೇಗಾದರೂ ಮಾಡಿ ನನ್ನ ಮಗನನ್ನು ಬದುಕಿಸುಳಿಸೋ, ನೀನೇ ಅಶರೀರವಾಣಿ ಆಗಿದೆ, ನನ್ನ ಮಗುವನ್ನು ಕೊಲ್ಲುವವ ನೀನೇ, ಹೇಗಾದರೂ ಈ ಮಗುವಿಗೆ ಪ್ರಾಣ ಭಿಕ್ಷೆ ಕೊಡು ಅಂತ ಹೇಳಿ ಆ ಸಂದರ್ಭದಲ್ಲಿ ಬೇಡಿದ್ಲು. ಆಗ ಸೋದರತ್ತೆಯ ಮೋಹ. ಕೃಷ್ಣ ಅಂತಾನೆ, ಆಯಿತು ಕೊಡ್ತೇನೆ. ಏನದು? ನಿನ್ನ ಮಗ ನನ್ನನ್ನು 100 ಬೈಗುಳಗಳನ್ನು ಬೈಯುವವರೆಗೂ ಕೂಡ ನಾನು ಸಮಾಧಾನದಿಂದ ಇರ್ತೇನೆ. ನಿನ್ನ ಮಗ ಎಷ್ಟೇ ತಪ್ಪು ಮಾಡಲಿ ನನ್ನ ವಿಚಾರದಲ್ಲಿ 100 ಬಾರಿ ತಪ್ಪು ಮಾಡುವವರೆಗೂ ಕೂಡ ನಾನು ಅವನಿಗೆ ಏನೂ ಮಾಡುವುದಿಲ್ಲ. 101ನೇ ಬೈಗುಳ ಯಾವಾಗ ಅವನ ಕಡೆಯಿಂದ ಬರ್ತದೆ ಆ ಕ್ಷಣದಲ್ಲಿ ಅವನ ಶಿರಚ್ಛೇದ ಮಾಡುತ್ತೇನೆ ಅಂತ ಮಾತು ಕೊಟ್ಟಿದ್ದ. ಆ ಪ್ರಸಂಗಕ್ಕಾಗಿ ಭೀಷ್ಮಾಚಾರ್ಯರ ಬಾಯಿಂದ ಅಗ್ರಪೂಜೆ ಕೃಷ್ಣನಿಗೆ ಆಗಬೇಕು ಅಂತ ಪ್ರಚೋದನೆ ಮಾಡಿದವನು ಈ ಕೃಷ್ಣನೇ ಅಂತ ಪ್ರೇರಕನಾಗಿ. ಕೃಷ್ಣನಿಗೆ ಅಗ್ರಪೂಜೆ ಅಂತ ಗೊತ್ತಾದಾಗ ಇವನೇನು ದನ ಕಾಯೋನು, ಗೊಲ್ಲ, ಹಾಗೆ ಹೀಗೆ ಮತ್ತೊಂದು ಮುಗಿದೊಂದು ಸಭಾಪರ್ವದಲ್ಲಿ ಆ 100 ದೋಷಗಳನ್ನು ಹೇಳಿದ್ದಾನೆ. ಏನೇನು ತಪ್ಪು ಮಾಡಿದ, ಯಾವ್ಯಾವ ಬೈಗಳನ್ನು ಬೈದ, ಅದೀಷ್ಟನ್ನು ಕೂಡ ಶಿಶುಪಾಲನ ಮಾತುಗಳನ್ನು ಎಲ್ಲವನ್ನು ಸಭಾಪರ್ವ ವರ್ಣನೆ ಮಾಡುತ್ತದೆ. ಹೀಗೆ ಅಲ್ಲೆಲ್ಲ ಬೈದಾಗ ತಾನು ಕೊಟ್ಟ ಮಾತಿನಂತೆ 101 ಬೈಗುಳಗಳಾಯಿತು. ಕೃಷ್ಣ ತನ್ನ ಚಕ್ರವನ್ನು ಬಿಟ್ಟು ಅವನನ್ನು ಶಿರಚ್ಛೇದ ಮಾಡಿದ. 2ನೇ ಕ್ಷಣದಲ್ಲಿ ಏನಾಯ್ತು ಅಲ್ಲಿ ಘಟನೆ ಅಂಥೇಳಂತಂದರೆ, ಅಲ್ಲಿ ಆದರೂ ಕೂಡ ಜ್ಯೋತಿ ರೂಪದಿಂದ ಬಂದು ಶಿಶುಪಾಲನ ದೇಹದಿಂದ ಒಂದು ಜ್ಯೋತಿ ಉತ್ಪತ್ತಿಯಾಗಿದೆ. ಕೃಷ್ಣನಲ್ಲಿ ಬಂದು ಆ ಜ್ಯೋತಿ ಲೀನವಾಯಿತು, ಸಾಯುಜ್ಯ ಮೋಕ್ಷ ಆಯಿತಲ್ಲಿ. ನೋಡೋರಿಗೆಲ್ಲ ಆಶ್ಚರ್ಯ. ದೇವರನ್ನು ಹೊಂದಬೇಕು ಅಂತಂದರೆ ದೇವರ ಪೂಜೆ ಮಾಡಿದರೆ ದೇವರು ಒಲಿಯೋನಲ್ಲ, ದೇವರನ್ನು ಯದ್ವಾ ತದ್ವಾ ಬೈಬೇಕು, ಹೇಗೆ ಬೇಕಾದರೆ ಬೈಬೇಕು. ಅವನನ್ನು ಬೈದಾಗ ದೇವರು ಬೇಗ ಒಲಿತಾನೆ. ಯಾಕೆ? ನೋಡೋರಿಗೆಲ್ಲ ಅನುಭವಕ್ಕೆ ಬರ್ತಾ ಇದೆ. ಶಿಶುಪಾಲ ಮಾಡಿದ್ದೇನು? ಬೈದದ್ದಕ್ಕಾಗಿ ದೇವರು ಸಾಯುಜ್ಯ ಮೋಕ್ಷವನ್ನು ಕೊಟ್ಟ. ಇದನ್ನು ನೋಡಿದ ಧರ್ಮರಾಜ ನಾರದರಲ್ಲಿ ಪ್ರಶ್ನೆ ಮಾಡಿದ, ನಿಮ್ಮ ಪೂರ್ವಿಕ, ಏನಪ್ಪ ಇದು ಭಗವಂತನ ವ್ಯಾಪಾರ? ಇಷ್ಟೆಲ್ಲ ಬೈಗುಳಗಳನ್ನು ಬೈದರೂ ಕೂಡ ದೇವರು ಇವನಿಗೆ ಸಾಯುಜ್ಯ ಮೋಕ್ಷವನ್ನೇ ಕೊಟ್ಟ, ದೇವರು ಮತ್ತೆ ವಿಷಮತೆಯನ್ನು ಮಾಡುವುದಿಲ್ವೇ? ಯಾಕೆ? ಈ ಶಿಶುಪಾಲನೂ ದೈತ್ಯ, ವೇನನೂ ದೈತ್ಯ. ವೇನ ಮಾಡಿದ್ದೂ ಇದೇ ಕೆಲಸ, ಶಿಶುಪಾಲ ಮಾಡಿದ್ದೂ ಇದೇ ಕೆಲಸ. ಆದರೆ ವೇನನಿಗೆ ನರಕಾದಿ ಅನರ್ಥಗಳನ್ನು ಕೊಟ್ಟ, ಶಿಶುಪಾಲನಿಗೆ ಸಾಯುಜ್ಯ ಮೋಕ್ಷವನ್ನು ಕೊಟ್ಟ. ಇಬ್ಬರೂ ದೈತ್ಯರೇ ಅಂತಂದ ಮೇಲೆ ಒಂದು ಕಣ್ಣಿಗೆ ಸುಣ್ಣ, ಮತ್ತೊಂದು ಕಣ್ಣಿಗೆ ಬೆಣ್ಣೆ. ಇದನ್ನು ಯಾಕೆ ಮಾಡಬೇಕು ಈ ಭಗವಂತ ಅಂತ ಹೇಳಿ ಧರ್ಮರಾಜರು ಪ್ರಶ್ನೆ ಮಾಡಿದಾಗ, ಅದಕ್ಕಾಗಿ ದೇವರಲ್ಲಿ ವೈಷಮ್ಯ ನೈರ್ಗುಣ್ಯಾದಿಗಳು ಪರಮಾತ್ಮನಲ್ಲಿ ಸರ್ವಥಾ ಇಲ್ಲ. ಅವರವರ ಯೋಗ್ಯತೆಗೆ ತಕ್ಕಂತೆ ಪರಮಾತ್ಮ ಗೋಪ್ಯ ಕಾಮಾತ್ ಭಯಾತ್ ಕಂಸಃ, ಎಲ್ಲರಿಗೂ ಮೋಕ್ಷವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಕಂಸನಿಗೆ ಮೋಕ್ಷ ಕೊಟ್ಟ ಅಂತಂದರೆ ಅದರ ಅರ್ಥ ಏನು? ಅವರವರಿಗೆ ಬೇಕಾದ ಸ್ಥಾನವನ್ನು ಕೊಟ್ಟ ಅಂತರ್ಥ. ಕಂಸನೊಳಗಿರುವ ಕಾಲನೇಮಿಗೆ ನರಕಾದಿಗಳನ್ನು ಕೊಟ್ಟ, ಕಂಸನೊಳಗಿರುವ ಭೃಗುಗಳಿಗೆ ಶ್ರೇಷ್ಠವಾದ ಸ್ಥಾನವನ್ನು ಕೊಟ್ಟ. ಯಾಕೆ? ಕಂಸಾವಿಷ್ಟ ಸ್ವಯಂ ಭೃಗು ಅಂತ ಆಚಾರ ನಿರ್ಣಯವನ್ನು ಕೊಡ್ತಾರೆ. ಕಂಸನಲ್ಲಿಯೂ ಕೂಡ ಕೆಲವು ಸಂದರ್ಭದಲ್ಲಿ ಒಳ್ಳೆ ತಾತ್ವಿಕ ವಿಚಾರಗಳು ಬರ್ತಾ ಇತ್ತಂತೆ, ಉಪದೇಶಗಳನ್ನು ಮಾಡ್ತಾ ಇದ್ದಂತೆ. ಕಂಸ ಒಳ್ಳೊಳ್ಳೆ ಉಪದೇಶಗಳನ್ನು ಮಾಡ್ತಾ ಇದ್ದ. ಯಾಕೆ? ಅದಕ್ಕೆ ಆಚಾರ್ಯ ಕಾರಣ ಕೊಡ್ತಾರೆ. ಅವನಲ್ಲಿ ಒಳ್ಳೆಯತನದ ಮಾತುಗಳು ಯಾಕೆ ಬರ್ತಾ ಇತ್ತು ಅಂತಂದರೆ, ಕಂಸಾವಿಷ್ಟ ಸ್ವಯಂ ಭೃಗು, ಕಂಸನಲ್ಲಿ ಭೃಗುಋಷಿಗಳ ಆವೇಶ ಇತ್ತು, ಆವಾಗ ಒಳ್ಳೆಯ ಮಾತು ಬರ್ತಾ ಇತ್ತು. ಕಾಲನೇಮಿಯ ಆವೇಶ ಆದಾಗ ಕೆಟ್ಟ ಕೃತ್ಯಗಳನ್ನು, ಕೃಷ್ಣನನ್ನು ದ್ವೇಷ ಮಾಡುವುದು, ಇವೆಲ್ಲವೂ ಕೂಡ ಅವನಲ್ಲಿ ಕಾಣಿಸಿಕೊಳ್ತಾ ಇತ್ತು. ಹೀಗೆ ಭಯಾತ್ ಕಂಸಃ, ಕಂಸನಿಗೆ ಒಳ್ಳೆಯ ಗತಿ ಆಯಿತು. ಯಾಕೆ? ಭಯದಿಂದ ಒಳ್ಳೆಯ ಗತಿ ಆಯಿತು. ಯಾಕೆ? ಪ್ರತಿ ಪದಾರ್ಥಗಳನ್ನು ಕಂಡಾಗಲೂ ಈ ಕೂಸಿನಲ್ಲಿ ಕೃಷ್ಣ ಇದ್ದಾನ, ಇವರಲ್ಲಿ ಕೃಷ್ಣ ಇದ್ದಾನ, ಇವರಲ್ಲಿ ಕೃಷ್ಣ ಇದ್ದಾನ. ಕಂಸ ಮಾಡಿದಷ್ಟು ಕೃಷ್ಣ ಮಂತ್ರದ ಜಪ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕೃಷ್ಣ 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 ಕೃಷ್ಣ, ನೋಡಿದಲ್ಲಿ ಕಂಡಲ್ಲಿ ಕೂತಲ್ಲಿ ಕೃಷ್ಣನ ಹೆದರಿಕೆ ಹುಟ್ಟುಬಿಟ್ಟಿತ್ತವನಿಗೆ. ಆ ಭಯದಿಂದ ಅವನಿಗೆ ಮೋಕ್ಷ ಆಯಿತು. ಇನ್ನು ಗೋಪ್ಯ, ಗೋಪಿಕೆಯರಿಗೆ
ಮೋಕ್ಷವೇ ಕರಗತವಾಗಿದ್ದರೂ ಕೂಡ ಮೋಕ್ಷವನ್ನು ಬೇಡ ಅಂತಂದರು. ಗೋಪ್ಯ ಕಾಮಾತಿ, ಯಾವ ಕಾಮನೆ? ಕೃಷ್ಣನ ಅಂಗಸಂಗ ಮಾಡಬೇಕು ಎನ್ನುವ ಕಾಮನೆಯಲ್ಲ, ದೇಹದ ಉಪಭೋಗದ ಕಾಮನೆಯಲ್ಲ. ಕೃಷ್ಣನನ್ನು ಹೊರತುಪಡಿಸಿ ಸರ್ವೋತ್ಕೃಷ್ಟವಾದ ಮೋಕ್ಷವೂ ಕೂಡ ಇದಕ್ಕಿಂತಲೂ ಕಡಿಮೆ ಅನ್ನುವ ಭಾವನೆಯಿಂದ ಏಕಾಂತ ಭಕ್ತರಾಗಿ ಕೃಷ್ಣನನ್ನು ಪ್ರೀತಿ ಮಾಡಿದರು, ಕೃಷ್ಣನನ್ನು ಇಚ್ಛೆ ಪಟ್ಟರು. ಅದಕ್ಕಾಗಿ ಗೋಪಿಕೆಯರಿಗೆ ಉತ್ತಮವಾದ ಗೊತ್ತಾಯಿತು. ಅದರಂತೆ ದ್ವೇಷಾತ್ ಚೈದ್ಯಾದಯೋ ನೃಪಾಹ, ದ್ವೇಷದಿಂದ ಮೋಕ್ಷ ಆಯಿತು ಅಂತಂದರೆ ಚೈದ್ಯಾದಿಗಳಲ್ಲಿ ಇರತಕ್ಕಂತಹ ಜೀವದ್ವಯ ಆವೇಶ, ಅವರಲ್ಲಿ ಇರುವಂತಹ ಜಯ ವಿಜಯರಿಗೆ ಮೋಕ್ಷ ಆಯಿತೇ ಹೊರತಾಗಿ ಶಿಶುಪಾಲದಂತ ಭಕ್ತ ಎನ್ನುವಂತಹ ದೈತ್ಯರಿಗೆ ಅಲ್ಲ. ಈ ರೀತಿಯಾಗಿ ಪರಮಾತ್ಮ ಅವರವರ ಸ್ಥಾನವನ್ನು ಅವರಿಗೆ ಕೊಡ್ತಾನೆ. ಯಾರಿಗೂ ಕೂಡ ವೈಷಮ್ಯ ನಿರ್ಗುಣ್ಯಾದಿಗಳನ್ನು ಪರಮಾತ್ಮ ಮಾಡುವುದಿಲ್ಲ. ಅವರ ಸ್ವರೂಪಭೂತವಾದ ಯೋಗ್ಯತೆ ಏನಿರ್ತದೆ ಅದಕ್ಕೆ ತಕ್ಕಂಥ ದೇವರು ಫಲವನ್ನು ಉಣಬಡಿಸ್ತಾನೆ ಅನ್ನುವಂತಹ ಮಾತನ್ನು ಹೇಳಬೇಕಾದರೆ ಕೆಲವು ಒಂದು ಇತಿಹಾಸಗಳನ್ನು ಹೇಳ್ತಾನೆ. ಏನಾಗಿತ್ತು ಅಷ್ಟೊತ್ತಿಗೆ? ಈ ಶಿಶುಪಾಲದಂತ ಭಕ್ತರು ಪೂರ್ವದಲ್ಲಿ ಏನಾಗಿದ್ದರು ಅಂತ ಹೇಳಿ ಪ್ರಶ್ನೆ ಬಂದಾಗ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ವಿಚಾರವನ್ನು ತೆಗೆದುಕೊಳ್ತಾರೆ. ಆಗ ಆ ಹಿರಣ್ಯಾಕ್ಷನ ಸಂಹಾರ ವರಾಹರೂಪಿಯಾದ ಪರಮಾತ್ಮನಿಂದ ಆಯಿತು. ಆಗೇನೋ ಒಂದು ಘಟನೆ ನಡೀತು ಗೊತ್ತಾ ಅಂತ ಹೇಳಂತಂದರೆ, ಹಿರಣ್ಯಾಕ್ಷನ ಸಂಹಾರ ಆದಾಗ ಹಿರಣ್ಯಕಶಿಪು ಅದ್ಭುತವಾದ ಉಪದೇಶ ಮಾಡಿದ. ನೋಡಿದರೆ ದೈತ್ಯ ಮತ್ತವನು, ದೇವರೇ ಇಲ್ಲ ಅನ್ನುವ ನಾಸ್ತಿಕ ಅವನು ಹೇಳ್ತಾನೆ ದೇವರ ಸರ್ವೋತ್ತಮತ್ವದ ಬಗ್ಗೆ ಉಪನ್ಯಾಸ ಮಾಡಿದ. ಯಾರಿಗೆ? ಹಿರಣ್ಯಾಕ್ಷನ ಮಡದಿ ಋಷದ್ಭಾನು ಕೂತಿದ್ಲು, ಅವನ ತಾಯಿ ಕೂತಿದ್ಲು. ಅವರಿಬ್ಬರನ್ನು ಕೂಡಿಸಿಕೊಂಡು ಹಿರಣ್ಯಾಕ್ಷನ ದೇಹವನ್ನು ಮುಂದಿಟ್ಟುಕೊಂಡು ಕುಳಿತಿರತಕ್ಕಂತಹ ಯಾವ ಸಂದರ್ಭ, ಈ ದೇಹವನ್ನು ಸಂಸ್ಕಾರಕ್ಕೆ ಬಿಟ್ಟುಕೊಡುವುದಿಲ್ಲ ನಾವು ಅಂತ ಹೇಳಿದಾಗ ಹಿರಣ್ಯಕಶಿಪು ಹೇಳ್ತಾನೆ, ಹುಟ್ಟಿದ ವ್ಯಕ್ತಿ ಜಗತ್ತಿನಲ್ಲಿ ಮರಣ ಅನ್ನೋದು ಅವನಿಗೆ ಕಟ್ಟಿಟ್ಟ ಬುತ್ತಿ. ಕಾಟಕ ಉಪನಿಷತ್ತು ಹೇಳುವಂತೆ ಸಸ್ಯಮಿವ ಮರ್ತ್ಯ ಪಚ್ಯತೆ ಸಸ್ಯಮಿವ ಜಾಯತೆ ಪುನಃ. ಗಿಡ ಶಾಶ್ವತವಾಗಿ ಹಾಗೇ ಇರುವುದಿಲ್ಲ. ಹುಟ್ಟಿದ ಗಿಡ ಒಂದು ದಿವಸ ಕಟಾವಿಗೆ ಬರಬೇಕು, ಅದನ್ನು ಕೊಯ್ದು ಹಾಕಬೇಕು, ಬೀಜದಿಂದ ಮತ್ತೊಂದು ಗಿಡ ಹುಟ್ಟಬೇಕು. ಹಾಗೆ ಜೀವನ ಸಂಸಾರವೂ ಕೂಡ ಅಷ್ಟೇ, ಇವತ್ತು ಇರ್ತದೆ, ನಾಳೆ ಹೋಗ್ತದೆ. ಬಹುನಾಮೇತಿ ಪ್ರಥಮಃ ಬಹುನಾಮೇತಿ ಮಧ್ಯಮಃ. ಕೆಲವರು ನಮಗಿಂತಲೂ ಮೊದಲೇ ಹೋಗ್ತಾರೆ, ಕೆಲವರು ನಮ್ಮ ವಯಸ್ಸಾದ ಮೇಲೆ ಹೋಗ್ತಾರೆ, ಕೆಲವರು ಮಧ್ಯಮಾವಸ್ಥೆಯಲ್ಲಿ ತೀರಿ ಹೋಗ್ತಾರೆ. ಆದರೆ ಮರಣ ಅನ್ನೋದು ಕಟ್ಟಿಟ್ಟ ಬುತ್ತಿ, ಇದು ಭಗವಂತನ ಸಂಕಲ್ಪ. ಅದಕ್ಕೆ ಈ ದೇಹ ಮುಂದಿಟ್ಟುಕೊಂಡು ಕೂತ್ರೆ ಯಾವ ಉಪಯೋಗವೂ ಕೂಡ ಇಲ್ಲ ಅಂತ ಹೇಳಬೇಕಾದರೆ ಹಿರಣ್ಯಕಶಿಪು ಒಬ್ಬ ರಾಜನ ಇತಿಹಾಸವನ್ನು ಹೇಳ್ತಾನೆ. ಅವಾಗ ಒಬ್ಬ ರಾಜ ಯುದ್ಧಕ್ಕೆ ಹೋಗಿದ್ದ. ಯುದ್ಧಕ್ಕೆ ಹೋದಂತಹ ಸಂದರ್ಭದಲ್ಲಿ ರಣರಂಗದಲ್ಲಿ ಅವನ ದೇಹ ತುಂಡು ತುಂಡಾಗಿ ಬಿದ್ದಿತ್ತು. ಅವನ ಹೆಂಡತಿಯು ಓಡೋಡಿ ಬಂದಂತೆ, ನನ್ನ ಗಂಡನ ದೇಹ ಛಿದ್ರವಾಗಿ ಬಿದ್ದಿದೆ ಅಂತ ಹೇಳಿ ಅವುಗಳನ್ನೆಲ್ಲ ಏಕತ್ರದಲ್ಲಿ ಸಂಗ್ರಹ ಮಾಡಿದ್ಲು. ಸಂಗ್ರಹ ಮಾಡಿ ಅಳ್ತಾ ಕೂತ್ಲು, ನಾನಿದನ್ನು ಸಂಸ್ಕಾರಕ್ಕೆ ಕೊಡುವುದಿಲ್ಲ ಅಂತ ಹೇಳಿ. ಆಗ ಒಬ್ಬ ಬಾಲಕ ಅಲ್ಲಿ ಬಂದ, ಬ್ರಾಹ್ಮಣ ರೂಪದಿಂದ, ಸಾಕ್ಷಾತ್ ಯಮದೇವರೇ ಬಂದ್ರಂತೆ. ಬಂದಾಗ ಒಂದು ಅದ್ಭುತವಾದ ಘಟನೆಯನ್ನು ತೋರಿಸಿದರಲ್ಲಿ, ಆ ಸತ್ತು ಬಿದ್ದಿರುವಂತಹ ಯಾವ ಜೀವನಿಂದ ಒಂದು ಜೀವ ಹೊರಗಡೆ ಬಂತು, ಒಂದು ಜ್ಯೋತಿ ಹೊರಗಡೆ ಬಂತು. ಅದು ಹೇಳ್ತದೆ ಆವಾಗ, ಯಾಕೆ ಇಷ್ಟು ಅಳ್ತಾ ಇದ್ದೀಯಾ ಗಂಡ ಗಂಡ ಅಂತ ಹೇಳಿ. ನಾನೆಲ್ಲಿಯ ನಿನಗೆ ಗಂಡನಾಗಬೇಕು, ನಾನೆಲ್ಲಿಯ ನಿನಗೆ ಮಗನಾಗಬೇಕು, ಅಪ್ಪನಾಗಬೇಕು, ಅಮ್ಮನಾಗಬೇಕು, ಇವೆಲ್ಲ ಉದ್ಗಾರ ಬಂತಂತೆ ಅಂತರಿಕ್ಷ ಲೋಕದಿಂದ. ಯಾಕೆ? ಈ ಜನ್ಮದಲ್ಲಿ ನೀವು ನನಗೆ ತಂದೆ ತಾಯಿ, ನಾನು ಯಾರಿಗೋ ತಂದೆ ತಾಯಿ. ಅದೇ ಈ ದೇಹವನ್ನು ಬಿಟ್ಟು ದೇಹ ಸಂಸ್ಕಾರ ಆದಮೇಲೆ ಇನ್ನೊಂದು ಜೀವ ಮತ್ತೊಂದರಲ್ಲಿ ಹೋಗಿ ಸೇರಿಕೊಂಡೆ ಅಂತ ಹೇಳಂತಂದರೆ ಮುಂದಿನ ಜನ್ಮದಲ್ಲಿ ಇನ್ನೊಬ್ಬ ತಂದೆ, ಇನ್ನೊಬ್ಬ ತಾಯಿ. ಈ ರೀತಿಯಾಗಿ ನಾನು ದೇಹಾಂತರಂ, ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಹೊಂದೋದು ನನ್ನ ಸ್ವರೂಪ. ಯಾಕೆ ನನ್ನ ಬಗ್ಗೆ ಇವನು ನನ್ನವ ಅಂಥೇಳಿ ಇಟ್ಟು ಹೊಡೆದಾಡ್ತಾ ಇದ್ದೀಯಾ? ಸಂಸ್ಕಾರವನ್ನು ಮಾಡು ಅಂಥೇಳಿ ಆ ಜೀವ ಹೇಳಿದ ಮಾತುಗಳನ್ನು ಕೇಳಿದಾಗ ತನ್ನ ದೇಹದ ಸಂಸ್ಕಾರವನ್ನು ಅವಳು ಮಾಡಲಿಕ್ಕೆ ಕೊಟ್ಟಳು, ತನ್ನ ಗಂಡನ ದೇಹವನ್ನು ಅಂತ. ಈ ಕಥೆಯನ್ನು ಹಿರಣ್ಯಕಶಿಪು ಆ ಸಂದರ್ಭದಲ್ಲಿ ಅವಳ ಹೆಂಡತಿಗೆ ಋಷದ್ಭಾನುವಿಗೆ ಇದನ್ನೆಲ್ಲವನ್ನು ಕೂಡ ಉಪದೇಶ ಮಾಡಿ ಹಿರಣ್ಯಾಕ್ಷನ ದೇಹದ ಸಂಸ್ಕಾರವನ್ನು ಮಾಡಿಸ್ತಾನೆ. ಆಗ ಅದ್ಭುತವಾದ ಯಮಧರ್ಮರಾಜರ ಉಪದೇಶ. ಪರಮಾತ್ಮನ ಒಂದು ಅನುಗ್ರಹ ನಮಗಿರಬೇಕ್ರಿ, ಯಾವುದನ್ನು ನಾವು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸರಕ್ಷಿತಾ ರಕ್ಷತಿ ಯೋಹಿ ಗರ್ಭೆ. ಗರ್ಭದಲ್ಲಿ ಯಾವ ಭಗವಂತ ನಮ್ಮನ್ನು ರಕ್ಷಣೆಯನ್ನು ಮಾಡಿದ್ದಾನೆ, ಅದೇ ಭಗವಂತನೇ ನಮ್ಮನ್ನು ಹುಟ್ಟಿದ ಮೇಲೆಯೂ ಬದುಕುವಾಗಲೂ ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತಾನೆ. ಈ ವಿಶ್ವಾಸ ಅತ್ಯಂತ ಮಹತ್ವವಾದಂತಹ ವಿಶ್ವಾಸ. ಅದಕ್ಕಾಗಿ ಅನೇಕ ಉಪಾಖ್ಯಾಯಿಕೆಗಳನ್ನು ಹೇಳ್ತಾ, ಪತಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹಿತಂ ವಿನಶ್ಯತಿ. ಏನು ಭಗವಂತನ ಸಂಕಲ್ಪ? ಪತಿಚ್ಯುತಂ ದಿಷ್ಟತಿ ದಿಷ್ಟರಕ್ಷಿತಂ. ನಮಗಾಗಿರುವ ಪದಾರ್ಥ ಇದು ನನ್ನದು ಅಂಥೇಳಿ ಆಗಿರಲಿ, ಅದನ್ನು ಉಳಿಸ್ಬೇಕು ಅನ್ನೋದು ಭಗವಂತನ ಇಚ್ಛಾ ಇತ್ತು ಅಂತಂದರೆ ಅದು ದಾರಿಯಲ್ಲಿ ಬಿದ್ದಿರಲಿ, ದೇವರು ಉಳಿಸ್ತಾನೆ. ಅದೇ ಪದಾರ್ಥವನ್ನು ಇವನಿಂದ ಕಿತ್ಕೊಳ್ಬೇಕು ಅಂಥೇಳಿ ದೇವರ ಮನಸ್ಸು ಮಾಡಿದ ಅಂತಂದರೆ ನಾವು ಎಷ್ಟೇ ಟ್ರೆಜರಿ ಒಳಗಿಟ್ಟು ಅದನ್ನು ಲಾಕ್ ಮಾಡಲಿ, ಅದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪತಿಚ್ಯುತಂ ದಿಷ್ಟತಿ ದಿಷ್ಟರಕ್ಷಿತಂ.
ಪ್ರಾತಸ್ಮರಣೀಯರಾದ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರೇ ಇದಕ್ಕೆ ನಿದರ್ಶನ, ಬೇರೆ ಇನ್ಯಾರೂ ಅಲ್ಲ. ಹೊಸಪೇಟೆಯಲ್ಲಿ 62-63ರಲ್ಲಿ ಕಳ್ಳತನ ಆಯಿತು. ಮಠದ ಸಂಸ್ಥಾನ ಎಲ್ಲ ಕಳ್ಳತನ ಆಯಿತು. ವಜ್ರಮಂಟಪ ಎಲ್ಲವೂ ಕೂಡ ರಾತ್ರೋರಾತ್ರಿ. ಸ್ವಾಮಿಗಳು ಟೇಕ್ ಮಹಲ್ ಅಂಥೇಳಿ ಅಲ್ಲಿ ಒಂದು ಕಡೆಗೆ ಚಾತುರ್ಮಾಸ್ಯಕ್ಕಾಗಿ ಕುಳಿತುಕೊಂಡಿರ್ತಕ್ಕಂತಹ ಒಂದು ಸಂದರ್ಭ ಅದು. ಏಕತ್ರದಲ್ಲಿ ಒಂದು ಕಡೆಗಳಲ್ಲಿ ಇರತಕ್ಕಂತಹ ಸಂದರ್ಭ. ಕಳ್ಳತನದ ಸುದ್ದಿ ಹೋಗಿದೆ. ಏನು ಮಾಡಬೇಕು? ದೊಡ್ಡ ಸಂಸ್ಥಾನ, ಕೋಟಿಗಟ್ಟಲೆ ಆಸ್ತಿ. ಒಂದೇ ಒಂದು ವಿಶ್ವಾಸ, ಮಠದ ಅಧಿಕಾರಿಗಳಿಂದ ಇತ್ಯಾದಿಗಳಿಂದ ಪೊಲೀಸು ಕಚೇರಿ ಮತ್ತೊಂದು ಮುಗಿದೊಂದು CID CBI ಏನು ಬೇಕೋ ಅದು ಒಂದು ಪ್ರಕ್ರಿಯೆ ಬೇರೆ ಅದು. ಆದರೆ ಗುರುಡುಗಳ ದೃಢವಾದ ವಿಶ್ವಾಸ ಒಂದೇ ಒಂದು, ಸುಂದರಕಾಂಡದ ಪಾರಾಯಣ, ಶ್ರೀಮನ್ಯಾಯಸುಧಾ ಗ್ರಂಥದ ಅವಿಚ್ಛಿನ್ನವಾದ ಪಾರಾಯಣ ಅಷ್ಟೆ. ರಾಮಚಂದ್ರದೇವರು ತನ್ನ ಸಂಪತ್ತನ್ನು ತಾನು ಉಳಿಸಿಕೊಳ್ಳಬೇಕು ಅಂತನ್ನೋದಾದರೆ ಯಾವ ವಾದಿರಾಜಸ್ವಾಮಿಗಳು ಶ್ರೀಕರಃ ಅಯಂ ಗ್ರಂಥಃ ವಯಮೇವ ಸಾಕ್ಷಿಣಃ, ಈ ಗ್ರಂಥದ ಉಪಾಸನೆ ನನಗೆ ಸಂಪತ್ತನ್ನು ಕೊಡುತ್ತದೆ ಅನ್ನೋದಕ್ಕೆ ನಾನೇ ಸಾಕ್ಷೀಭೂತನಾಗಿದ್ದೇನೆ ಅನ್ನುವ ವಾದಿರಾಜ ಸ್ವಾಮಿಗಳ ಮಾತು ಸತ್ಯವೇ ಆಗಿತ್ತು ಅನ್ನೋದಾದರೆ ಈ ಸುಧಾ ಗ್ರಂಥಕ್ಕೆ, ಈ ಜಯತೀರ್ಥರಿಗೆ ನಾನು ಶರಣಾಗತಿಯನ್ನು ಹೊಂತೇನೆ, ಹೋದ ಸಂಪತ್ತು ಈ ಪಾರಾಯಣದಿಂದಲೇ ಬರಬೇಕು. ಇಷ್ಟು ದೃಢವಾದ ವಿಶ್ವಾಸ. ಒಂದು ಮಂಗಳಾರತಿಯ ಹಲಗೆಯೂ ಕೂಡ ಆ ಕಡೆ ಈ ಕಡೆ ಆಗಲಿಲ್ಲ. ಒಂದು ಸಂಪತ್ತು ಹೋಗಿಲ್ಲ. ನಮ್ಮ ಹಿರಿಯರು ಹೇಳಿದ್ದುಂಟು. ಅದೇ ದಾರಿಯಲ್ಲಿ ನಮ್ಮ ಮಠದ ಹಿಂಭಾಗದಲ್ಲಿ ಹೊಲಗದ್ದೆಗಳು ಎಲ್ಲವೂ ಕೂಡ ದೊಡ್ಡ ದೊಡ್ಡ ಬಂಗಾರದ ಗಂಗಾಳಗಳು ಇತ್ಯಾದಿಗಳೆಲ್ಲ ದಾರಿಯಲ್ಲಿ ಹಾಗೇ ಬಿದ್ದಿದ್ವಂತವು. ಈಗಿನ ಕಾಲಕ್ಕೆ ತಾಮ್ರಕ್ಕೂ ಕೂಡ ಅಷ್ಟೇ ಬೆಲೆ ಇದೆ. ಎಷ್ಟೋ ಜನ ಬೆಳಗ್ಗಿನ ಜಾವ ಬಹಿರ್ದೇಶಕ್ಕೆ ಹೋಗುವ ವ್ಯಕ್ತಿಗಳು ಏನೋ ತಾಮ್ರದ ತಟ್ಟೆ ಬಿದ್ದಿದೆ ಬಿಡು, ಚೆನ್ನಾಗಿ ತೊಳೆದಿಟ್ಟಿದ್ದಾರೆ ಅಂಥೇಳಿ ಎಷ್ಟೋ ಜನ ನೋಡಿ ಹಾಗೆ ಬಿಟ್ಟು ಹೋಗಿದ್ದಾರೆ. ಇದಕ್ಕೆ ಕಾರಣ ಇಷ್ಟೇ, ಪತಿಚ್ಯುತಂ ದಿಷ್ಟತಿ ದಿಷ್ಟ ರಕ್ಷಿತಂ. ದೇವರ ಸಂಕಲ್ಪ ಇದೆ ರೀ. ಈ ಪದಾರ್ಥವನ್ನು ಇವನಿಗೆ ಉಳಿಸಬೇಕು ಅಂತ ಅನ್ನೋದನ್ನು ಅವನ ಸಂಕಲ್ಪ ಮಾಡಿದ ಅಂತಂದರೆ ದಾರಿಯಲ್ಲಿ ಬಿದ್ದಿದ್ರೂ ಆ ಸ್ವತ್ತು ನಮ್ಮದಾಗುತ್ತೆ. ಎಷ್ಟು ಜನರಿಗೆ ಅನುಭವ ಆಗಿರ್ತದೆ, ಎಲ್ಲೋ ದಾರಿಯಲ್ಲಿ ಪರ್ಸ್ ಕಳ್ಕೊಂಡಿರ್ತೇವೆ, ಏನೋ ಆಗಿರ್ತದೆ, ನಮಗೆ ಮತ್ತೆ ಅದರೊಳಗಿದ್ದ ದುಡ್ಡು ಹಣ ಕಾಸು ಎಲ್ಲ ಸಿಗಬೇಕು ಅಂತಂದರೆ ಒಳ್ಳೆಯವರ ಕೈಯಲ್ಲೇ ಸಿಕ್ಕಿರ್ತದೆ. ಅವರೇನೋ ನಮ್ಮದು ID ಕಾರ್ಡೋ ಏನೋ ನೋಡಿಕೊಂಡು ನಮಗೆ ಫೋನ್ ಮಾಡಿ ನಮ್ಮ ಅಡ್ರೆಸ್ ಹುಡುಕಿ ಮತ್ತೆ ನಮಗೆ ಅದನ್ನು ತಲುಪಿಸುವ ಪ್ರಯತ್ನವನ್ನು ಒಳ್ಳೆಯವರಾಗಿದ್ದರೆ ಮಾಡ್ತಾರೆ. ಅದೇ ಭಗವಂತ ಇದನ್ನು ಕಿತ್ಕೊಳ್ಬೇಕು ಅಂತ ಹೇಳಿದರೆ ಗೃಹೇ ಸ್ಥಿತಂ ತದ್ವಿಹಿತಂ ವಿನಶ್ಯತಿ. ಯಾವುದೇ ಬ್ಯಾಂಕ್ ಲಾಕರ್ ತೊಗೊಂಡು ನಾವಲ್ಲಿ ಲಾಕರ್ನೊಳಗೆ ವರ್ಷಕ್ಕೆ 10,000 ರೂಪಾಯಿ ಡೆಪಾಸಿಟ್ ಮಾಡಿ ಅದರೊಳಗೆ ಬೆಳ್ಳಿ ಬಂಗಾರ ತುಂಬಿಟ್ಟು ಬಂದರೂ ಸಹಿತ ಎಷ್ಟು ಬ್ಯಾಂಕ್ಗಳು ಕಳ್ಳತನ ಆಗಿಲ್ಲ, ಎಷ್ಟು ಟ್ರೆಜರಿಗಳನ್ನು ಮುರಿದಿಲ್ಲ. ದೇವರು ಕಿತ್ತಿಕೊಳ್ಬೇಕು ಅಂತ ಸಂಕಲ್ಪ ಮಾಡಿದರೆ ಕಿತ್ತಿಕೊಳ್ಳುವ ಭಗವಂತನಿಗೆ ಅನಂತ ಕೈಗಳಿದೆ, ಉಳಿಸಿಕೊಳ್ಳುವ ಜೀವನಿಗೆ ಇರೋದು 2 ಕೈಗಳು. ಅನಂತ ಕೈಗಳಿಂದ ದೇವರು ಕಿತ್ತಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರೆ 2 ಕೈಯಿಂದ ನಾವೇನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ? ಅದೇ ಭಗವಂತ ಕಿಮಲಭ್ಯಂ ಭಗವತಿ ಶ್ರೀನಿಕೇತನೆ, ಅದೇ ಭಗವಂತ ಒಲಿದು ಬಂದ ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಅಂತಂದರೆ ಅನಂತ ಕೈಗಳಿಂದ ಭಗವಂತ ಕೊಡ್ಲಿಕ್ಕತ್ತ ಅಂದರೆ 2 ಕೈಗಳಿಂದ ಎಷ್ಟು ಬಾಚಿಕೊಳ್ಳಿಕ್ಕೆ ಸಾಧ್ಯ ಇದೆ? ನಾವು ಬಾಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಒಲುಮೆಯಿಂದ ನಿಖಳ ಜನರು ಬಂದು ಮನ್ನಿಸುವರು ಮಹಾರಾಯ. ಏನು ಅದ್ಭುತವಾದ ಚಿಂತನೆಯನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ವಿಜಯದಾಸರು. ಮೊದಲನೇ ಪಾದಗಳಲ್ಲಿ ತನಗಾದ ದುಃಖದ ಅನುಭವವನ್ನು ಹೇಳ್ತಾರೆ. ಅದೇ ಭಗವಂತನ ಒಲುಮೆ ಒಂದಿತ್ತು ಅಂತಂದರೆ ಜಗತ್ತಿನಲ್ಲಿ ಅಘಟಿತಾಘಟನ ಶಕ್ತಿಯನ್ನು ಹೊಂದಿದ ಭಗವಂತ ಬೇಕಾದ್ದನ್ನು ಮಾಡಿಬಿಡ್ತಾನೆ ಅನ್ನೋದಕ್ಕೆ ನನ್ನ ಜೀವನವೇ ನಿದರ್ಶನ. ಮಧ್ಯಾಹ್ನ ಕಾಲಕ್ಕೆ ಅತಿಥಿಗಳಿಗೆ ಅನ್ನ ಮೆದ್ದೆನೆಂದರೆ ಈಯ ಗಾಣೆ. ಆದರೆ ಇವತ್ತು ನನ್ನ ಹೆಸರು ಹೇಳಿದರೆ ಸಾಕು, ವ್ಯಂಜನ ಮೊದಲಾದ ನಾನಾ ಸುಭಕ್ಷ್ಯಗಳ ಭುಂಜಿಸುವುದು ಮತ್ತೇನೋ. ಎಷ್ಟು ಅದ್ಭುತವಾದಂತಹ ವಾಣಿ ಇದು. ಇದೇ ವಿಜಯರಾಯರಿಗೇನೆ ಆದೋನಿಯಲ್ಲಿ ಒಂದು ಸಂದರ್ಭದಲ್ಲಿ ಒಬ್ಬರ ಮನೆಗೆ ಹೋದರು, ಛಾಗಿ ಕೇಶವರಾಯರು ಅಂಥೇಳಿ ದೊಡ್ಡ ಶ್ರೀಮಂತರು. ಮಧ್ಯಾಹ್ನ ಕಾಲಕ್ಕೆ ಹೋಗಿದ್ದಾರೆ. ಹೋದಾಗ ಸಣ್ಣ ಹುಡುಗ ಆವಾಗ ಊಟಕ್ಕೆ ಹಾಕಿದ್ಲ ಆ ತಾಯಿ, ಛಾಗಿ ಕೇಶವರಾಯರ ತಾಯಿ ಹೊಟ್ಟೆ ತುಂಬ ಊಟಕ್ಕೆ ಹಾಕಿದ್ಲು. ಊಟಕ್ಕೆ ಹಾಕಿದ ಮೇಲೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇರಲಿಲ್ಲರಿ ನಮ್ಮ ವಿಜಯರಾಯರಿಗೆ. ಆವಾಗ ಮಗು ಗಾಬರಿಯಿಂದ ಅವಸರವಾಗಿ ಹಬ್ಬ ಅಂತೂ ಇವತ್ತು ಅನ್ನ ಸಿಕ್ತಲ್ಲ ಅಂಥೇಳಿ ಹಸಿವೆಯಿಂದ ತುತ್ತುಗಳನ್ನು ಬಾಯಲ್ಲಿಟ್ಟುಕೊಳ್ತು. ತಾಯಿ ಯಥೇಚ್ಛ ಬಡಿಸಿದ ಮೇಲೆ ದಕ್ಷಿಣೆಯನ್ನು ತಂದುಕೊಟ್ಲು. ವಿಜಯರಾಯರಂತಾರೆ, ಅಮ್ಮ ನನಗೆ ದಕ್ಷಿಣೆ ಬೇಡ ಅಂತಂದರು. ಯಾಕೆ? ನನಗೆ ಬೇಕಾಗಿದ್ದು ಅನ್ನ, ಹಸಿವೆ ಆಗಿತ್ತು, ಹೊಟ್ಟೆ ತುಂಬ ಊಟಕ್ಕೆ ಹಾಕಿದೆ ತಾಯಿ, ಇಷ್ಟು ನನಗೆ ಸಾಕು ಅಂತಂದರು. ಆ ತಾಯಿ ಅಂತಾಳೆ ಆವಾಗ ಕೇಶವರಾಯರನ್ನು ಕರೆದು, ಇಲ್ಲ ದಕ್ಷಿಣೆ ಕೊಡು ಆ ಹುಡುಗನಿಗೆ. ಆವಾಗ ವಿಜಯರಾಯರಂದರು, ಇಲ್ಲಮ್ಮ ದಕ್ಷಿಣೆ ತೆಗೆದುಕೊಳ್ಳುವಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ, ಬೇಡ ಅಂಥೇಳಿ ನಾನೊಬ್ಬ ದರಿದ್ರ ಅಂಥೇಳಿ ಆ ಸಂದರ್ಭದಲ್ಲಿ ಕಣ್ಣೀರಿಟ್ಟರು. ಆವಾಗ ಆ ತಾಯಿ ಅಂತಾಳೆ, ಯಾಕೆ ದಕ್ಷಿಣೆ ತೆಗೆದಿಲ್ಲ? ಇಲ್ಲ ನನಗೆ ಯೋಗ್ಯತೆ ಇಲ್ಲ, ದಕ್ಷಿಣೆ ಕೊಡದೇ ಹೋದರೆ ನನಗೆ ಭೋಜನಕ್ಕೆ ಹಾಕಿದ ಪುಣ್ಯ ನನಗಿಲ್ಲ, ಅದಕ್ಕೆ ಬರೀ ಊಟಕ್ಕೆ ಹಾಕಿ ಕಳಿಸೋದಲ್ಲ, ದಕ್ಷಿಣೆಯನ್ನು ಕೊಟ್ಟಾಗಲೇ ಪುಣ್ಯ ಬರೋದು, ಅದಕ್ಕಾಗಿ ನನ್ನ ಪುಣ್ಯಕ್ಕಾಗಿ ಆದರೂ ದಕ್ಷಿಣೆಯನ್ನು ಇಸ್ಕೋ.
ವಿಜಯರಾಯರಂತಾರೆ ಯೋಗ್ಯತೆ ಇಲ್ಲ. ಆ ತಾಯಿ ಕೇಳಿದ್ಲು, ಯಾಕೆ ಯೋಗ್ಯತೆ ಇಲ್ಲ ಅಂತೀಯ, ಸಂಧ್ಯಾವಂದನ ಮಾಡ್ತೀಯಾ ಅಂತ ಕೇಳಿದ್ಲು. ಹೂನಮ್ಮ, ತಪ್ಪದೇ 3 ಹೊತ್ತು ಸಂಧ್ಯಾವಂದನ ಮಾಡುತ್ತೇನೆ. ಗಾಯತ್ರಿ ಜಪ ಚೆನ್ನಾಗಿ ಮಾಡ್ತೀಯ? ಹೂನಮ್ಮ, ಗಾಯತ್ರಿ ಜಪ ಮಾಡ್ತೇನೆ. ಇದಕ್ಕಿಂತಲೂ ದೊಡ್ಡ ಯೋಗ್ಯತೆ ಏನು ಬೇಕು, ತಗೋ ದಕ್ಷಿಣೆಯನ್ನು ಅಂತಂದ್ಲು ಆ ತಾಯಿ. ದಕ್ಷಿಣೆಯನ್ನು ಇಸ್ಕೊಂಡ್ರು, ಹೊರಗಡೆ ಬಂದರು. ಏನು ನಮ್ಮ ವಿಜಯರಾಯರ ಉಪಕಾರದ ಸ್ಮರಣೆ, ಭಗವಂತನ ಅನುಗ್ರಹ ಅವರಿಗೆ. ಅವತ್ತು ಆ ಮನೆ ಬಿಟ್ಟು ಬರಬೇಕಾದ್ರೆ ಅನ್ಕೊಂಡ್ರಂತ, ನನಗೆ ಒಂದು ಹೊತ್ತಿನ ಕಾಲದ ಊಟ ಇಲ್ಲದೇ ಇದ್ದಾಗ ಛಾಗಿ ಕೇಶವರಾಯರ ಮನೆಯಲ್ಲಿ ನನಗೆ ಊಟ ಹಾಕಿದ್ದಾರೆ. ನಾನು ಈ ಮನೆತನಕ್ಕೆ ಏನಾದರೂ ಮಾಡಬೇಕು, ಇವರಿಂದ ಉಪಕಾರ ಪಡೆದಿದ್ದೇನೆ, ಈ ಮನೆತನಕ್ಕೆ ನಾನು ಏನಾದರೂ ಮಾಡಬೇಕು ಅಂತ ಇಷ್ಟಿಟ್ಟುಕೊಂಡು ಅವರು ಸಂಚಾರಕ್ಕಾಗಿ ಹೊರಟರು. ಕೂಸಿ ಮಗ ದಾಸ. ಕಾಶಿಯಲ್ಲಿ ವಿಜಯರಾಯರಿಗೆ ವ್ಯಾಸರ ಅನುಗ್ರಹ ಆಯಿತು, ಎಲ್ಲ ಆಯಿತು. ದೇವರ ಅನುಗ್ರಹದಿಂದ ಅವತ್ತಿನಿಂದ ಅವರು ಆಡಿದ ಪ್ರತಿಯೊಂದು ಮಾತುಗಳು ಪದಪದ್ಯ ಸುಳಾದಿಗಳಾಗಿ ಹೊರಗಡೆ ಬಂದು, ವಿಜಯರಾಯರು ಬಾಯಿ ಬಿಟ್ಟರೆ ಸಾಕು ಒಂದು ಪದ, ಒಂದು ಪದ್ಯ, ಒಂದು ಸುಳಾದಿ, ಉಗಾಭೋಗ ಇವುಗಳೇ ಜಗತ್ತಿನಲ್ಲಿ ಬಂತು. ಅಂತಹ ಯಾವ ಛಾಗಿ ಕೇಶವರಾಯರ ಮನೆಯ ಮುಂದೆ ಒಂದು ಸಲ ತಂಬೂರಿಯನ್ನು ಮೀಡ್ತಾ ಬರಬೇಕಾದರೆ ತನ್ನ ಪೂರ್ವದ ಕಥೆ ನೆನಪಾಯಿತು. ಈ ಮನೆಯಲ್ಲಿ ಅವತ್ತು ಮಧ್ಯಾಹ್ನ ಕಾಲಕ್ಕೆ ಊಟ ಮಾಡಿ ದಕ್ಷಿಣೆ ಇಸ್ಕೊಂಡಿದ್ದೆ, ಅವತ್ತು ಕೈ ಎತ್ತಿಕೊಳ್ಳಿಕ್ಕೆ ನನಗೇನೂ ಇರಲಿಲ್ಲ, ಇವತ್ತೇನಾದರೂ ಕೊಟ್ಟು ಹೋಗಬೇಕು. ಮನೆಯನ್ನು ಪ್ರವೇಶ ಮಾಡಿದರು. ಆ ಸಂದರ್ಭದಲ್ಲಿ ಛಾಗಿ ಕೇಶವರಾಯರ ತಾಯಿ ಈ ವಿಜಯರಾಯರನ್ನು ನೋಡ್ತಾಳೆ, ಅವತ್ತು ನಿನಗೇ ಅಲ್ಲಪ್ಪ ನಾನು ಊಟಕ್ಕೆ ಹಾಕಿದ್ದು, ಎಷ್ಟು ಪುಣ್ಯ, ಇವತ್ತು ನಮ್ಮ ಮನೆಗೆ ಬಂದು ದಾಸರ ಪಂಥದ ಹಾಡುಗಳನ್ನು ಹಾಡ್ತಾ ಇದ್ದೀರಿ, ನನ್ನ ಮನೆ ಧನ್ಯ ಆಗಿ ಹೋಯಿತು. ಅಮ್ಮ, ಇಷ್ಟಕ್ಕೆ ನಾನು ಬಿಡುವುದಿಲ್ಲ, ನಿಮಗೇನಾದರೂ ನಾನು ಕೊಡಬೇಕು. ಅವತ್ತು ಕೊಡಲಿಕ್ಕೆ ನನ್ನ ಹತ್ರ ಏನಿದ್ದಿಲ್ಲ. ಯಾಕೆ, ಭಗವಂತ ಇಚ್ಛೆ ಪಟ್ಟಿದ್ದಿಲ್ಲ, ಇವತ್ತು ಕೊಟ್ಟಿದ್ದಾನೆ ಭಗವಂತ, ಅದಕ್ಕೆ ನಾನು ಏನಾದರೂ ಕೊಡ್ತೇನೆ. ಏನ್ರಿ, ಛಾಗಿ ಕೇಶವರಾಯರ ವಂಶವೇ ನಿಂತು ಹೋಗುವ ಪ್ರಸಂಗ ಬಂದಿತ್ತಂತೆ. ಆ ಸಂದರ್ಭದಲ್ಲಿ ಅಂತಿದ್ದಂತನ್ನು ಕೊಡಲಿಲ್ಲ. ದೇವರ ಅನುಗ್ರಹದಿಂದ 10 ವರ್ಷದ ಆಯುರ್ದಾನವನ್ನು ಮಾಡ್ತಾರೆ ಛಾಗಿ ಮನೆತನಕ್ಕೆ ವಿಜಯರಾಯ. 10 ವರ್ಷದ ಆಯುರ್ದಾನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಿಮಲಭ್ಯಂ ಭಗವತಿ ಶ್ರೀನಿಕೇತನೆ, ದೇವರು ಒಲಿದು ಬಂದ ಅಂತಂದರೆ ಜಗತ್ತಿನಲ್ಲಿ ಅಸಾಧ್ಯವಾದದ್ದು ಯಾವುದಿಲ್ಲ, ಅದನ್ನು ಇಟ್ಕೊಳ್ಳಿಕ್ಕೆ ನಮಗೆ ಆಗುವುದಿಲ್ಲ. ಆದ್ದರಿಂದ ದೇವರನ್ನು ವಿಜೃಂಭಣೆಯಿಂದ ಆರಾಧನೆಯನ್ನು ಮಾಡು. ಇಷ್ಟೆಲ್ಲ ಉಪದೇಶವನ್ನು ಯಮದೇವರು ಮಾಡಿದರೂ ಈ ಕಥೆಯನ್ನು ಹಿರಣ್ಯಕಶಿಪು ಹಿರಣ್ಯಾಕ್ಷನ ಹೆಂಡತಿಯ ಮುಂದೆ ಕುಳಿತುಕೊಂಡು ಇಷ್ಟೆಲ್ಲ ಇತಿಹಾಸಗಳನ್ನು ಎಲ್ಲವನ್ನೂ ಹೇಳುವಂತಹ ಪ್ರಸಂಗ ಇಷ್ಟಾಯಿತು ನೋಡ್ರಿ. ಇಷ್ಟಾಗೋ ಹೊತ್ತಿಗೆ ಒಳಗಿದ್ದ ಜಯನ ಆವೇಶ ಹೊರಟೋಯ್ತು. ಆವಾಗ ಮತ್ತೆ ದೈತ್ಯಾವೇಶ ಬಂದಿದೆ. ನನ್ನ ಸಹೋದರನನ್ನು ಕೊಂದಂತಹ ವ್ಯಕ್ತಿ ನಾರಾಯಣ, ಅವನನ್ನು ಕೊಲ್ಲದೆ ಬಿಡಬಾರ್ದು, ನಾನು ಅವನನ್ನು ಸಂಹಾರ ಮಾಡಬೇಕು. ದ್ವೇಷ ಶುರುವಾಯಿತು. ಅದಕ್ಕೇನು ಮಾಡಬೇಕು? ನಮೂಚಿ, ಇಲ್ವಲ, ಶಂಬರ ಇವರೇ ಮೊದಲಾದ ಅವನ ಭೃತ್ಯರು. ಆ ಭೃತ್ಯರನ್ನೆಲ್ಲ ಸ್ಮರಣೆ ಮಾಡ್ತಾನೆ. ಅವರೆಲ್ಲ ಬಂದು ನಿಂತರು. ಏನು ಮಾಡಬೇಕು? ಅವಾಗ ಅವರಿಗೆ ಹೇಳಿದ, ಉಪದೇಶ ಮಾಡಿದ. ಯಾವನು ವಿಷ್ಣು ಸರ್ವೋತ್ತಮತ್ವದ ಬಗ್ಗೆ ಉಪದೇಶವನ್ನು ಮಾಡಿದನೋ ಅದೇ ಹಿರಣ್ಯಕಶಿಪು ಹೇಳ್ತಾನೆ, ವಿಷ್ಣುವಿನ ಅಧಿಷ್ಠಾನಗಳು ಯಾವುದ್ಯಾವುದು ಅಂತ ಹೇಳಿ. ವಿಷ್ಣು ದ್ವಿಜ ಕ್ರಿಯಾ ಮೂಲಃ. ಅವನು ಹೇಳ್ತಾನೆ, ವಿಷ್ಣು ಎಲ್ಲೆಲ್ಲಿ ಇದ್ದಾನೆ? ನನ್ನ ದ್ವೇಷಿ, ನನ್ನ ಸಹೋದರನನ್ನು ಕೊಂದಂತಹ ವ್ಯಕ್ತಿ ಎಲ್ಲಿ ವಾಸ ಮಾಡಿಕೊಂಡಿದ್ದಾನೆ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಹೇಳ್ತಾರೆ, ವಿಷ್ಣು ಬೇರೆ ಎಲ್ಲೂ ಇಲ್ಲ, ಬ್ರಾಹ್ಮಣರಲ್ಲಿ ಇದ್ದಾನೆ, ಆಕಳಿನಲ್ಲಿ ಇದ್ದಾನೆ, ತುಳಸಿಯ ವೃಂದಾವನದಲ್ಲಿ ಇದ್ದಾನೆ, ಸಾಲಿಗ್ರಾಮದಲ್ಲಿ ಇದ್ದಾನೆ, ಯಜ್ಞಕುಂಡಗಳಲ್ಲಿ ವಿಷ್ಣು ಇದ್ದಾನೆ. ಹಾಗಾದರೆ ನೀವು ಮಾಡಬೇಕಾದದ್ದೇನು? ಆ ನಾರಾಯಣನನ್ನು ಡೈರೆಕ್ಟಾಗಿ ಫೇಸ್ ಟು ಫೇಸ್ ಎದುರಿಸಿ ಅವನನ್ನು ಕೊಲ್ಲಲಿಕ್ಕಂತರೂ ನಮ್ಮಿಂದ ಆಗುವುದಿಲ್ಲ. ಹಾಗಾದರೆ ಒಂದು ಗಿಡವನ್ನು ಕತ್ತರಿಸಬೇಕು ಅಂತೇಳಂತಂದರೆ ಅದರ ಬೇರನ್ನು ಕತ್ತರಿಸಿಬಿಟ್ರೆ ಗಿಡ ತನ್ನಷ್ಟಕ್ಕೆ ತಾನೇ ಒಣಗಿ ಹೋಗಿಬಿಡುತ್ತದೆ. ಹೇಗೋ ವಿಷ್ಣುವಿನ ಕ್ರಿಯಾ ಮೂಲ ಯಾವುದು ಅಂತಂದರೆ ಅದು ಬ್ರಾಹ್ಮಣರು. ಎಲ್ಲಿ ಬ್ರಾಹ್ಮಣರು ಕಾಣ್ತಾರೆ ಅವರನ್ನು ಹೊಡೀರಿ ಬಡೀರಿ. ಎಲ್ಲಿ ವೃಂದಾವನದ ಪೂಜೆ ಆಗತ್ತೆ ಅದನ್ನು ಛಿದ್ರ ಮಾಡಿರಿ, ತುಳಸಿ ವೃಂದಾವನವನ್ನು ಕಿತ್ತಿ ಹಾಕ್ರಿ. ನರಸಿಂಹಪುರಾಣ ಹೇಳ್ತದೆ, ಮನೆ ಮನೆಗಳನ್ನು ಹೊಕ್ಕು ಆ ದೈತ್ಯರು ಶಾಲಿಗ್ರಾಮಗಳನ್ನು ತೆಗೆದುಕೊಂಡು ಚೂರ್ಣೀಕೃತ್ಯ ಕುಟ್ಟಿ ಪುಡಿ ಮಾಡಿದ್ರಂತೆ. ಯಾಕೆ? ವಿಷ್ಣುವಿನ ಸನ್ನಿಧಾನ ಇದೆ ಅಂತ ಹೇಳಿ. ಇಷ್ಟು ದುಷ್ಟ. ಇನ್ನೂ ಬಹಳಷ್ಟು ಹೇಳ್ತದೆ. ಒಬ್ಬೊಬ್ಬರ ಮನೆಯ ಮುಂದೆ ಹೋಗಿ ಶಂಬರ, ನಮೂಚಿ, ಇಲ್ವಲ ಇವರೆಲ್ಲರೂ ಕೂಡ ಪ್ರವೇಶ ಮಾಡಿ ತುಳಸಿಯ ವೃಂದಾವನವನ್ನು ಎಡಗಾಲಿನಿಂದ ಒದ್ದು ಕೆಡವಿದ್ರಂತೆ. ಇದೆಲ್ಲ ನರಸಿಂಹಪುರಾಣ ಉಲ್ಲೇಖ ಮಾಡುತ್ತದೆ. ಈ ರೀತಿಯಾಗಿ ದುಷ್ಕೃತ್ಯವನ್ನು ಮಾಡಿದರೆ ಯಾಕೆ? ವಿಷ್ಣು ದ್ವಿಜ ಕ್ರಿಯಾಮೂಲ. ಆ ವಿಷ್ಣುವಿನ ಒಂದು ಕ್ರಿಯಾಮೂಲ ಅಂತಂದರೆ ಯಾವುದು? ಇವೆಲ್ಲ ಅಧಿಷ್ಠಾನಗಳು, ಇವುಗಳನ್ನು ಸಂಹಾರ ಮಾಡಿರಿ, ವಿಷ್ಣುವನ್ನು ಕೊಂದಂತೆಯೇ ಸರಿ ಅಂತ ಹೇಳಿ ಅವರಿಗೆ ಆಜ್ಞೆಯನ್ನು ಮಾಡಿದ್ದಾನೆ. ತಾನು ಅಷ್ಟದಿಕ್ಪಾಲಕರನ್ನು ತನ್ನ ಅಡಿಯಾಳುಗಳನ್ನಾಗಿ ಮಾಡಿಕೊಳ್ಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ತಾನಾದರೂ ಕೂಡ ಆವಾಗ ಭಾರೀ ಉಗ್ರವಾದ ತಪಶ್ಚರ್ಯವನ್ನು ಮಾಡಿರ್ತಕ್ಕಂತಹ ಒಂದು ಸಂದರ್ಭ. ಹೀಗೆ ಭಾರೀ ಉಗ್ರವಾದ ತಪಶ್ಚರ್ಯವನ್ನು ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಸತೇಪೆ ಮಂದರದ್ರೋಣ್ಯ ಕಥೆ ಎಲ್ಲರಿಗೂ ಗೊತ್ತಿರೋದೆ. ಹೊರಗೆ ಸಾಯಬಾರದು, ಒಳಗೆ ಅಂತಹ ಬಹಿಷ್ಠ ಮತ್ತೊಂದು ಮುಗುದೊಂದು. ಒಂದೇ ಒಂದು ನಿರ್ಣಯ, ಭೂತೇಭ್ಯ ತತ್ ವಿಸೃಷ್ಟೇಭ್ಯ ಮೃತ್ಯು ಮಾಭೂತ್ ಕದಾಚನ. ಅವನು ಬೇಡಿದ ಒಂದೇ ಒಂದು ವರ ಏನಪ್ಪ ಅಂತಂದರೆ, ಹೇ ಬ್ರಹ್ಮದೇವರೇ, ನಿನ್ನಿಂದ ಹುಟ್ಟಲ್ಪಟ್ಟಂತಹ ಮೃಗ, ಪಕ್ಷಿ, ಪಶು, ಪ್ರಾಣಿ ಪ್ರಭೇದ ಹೇಳಿಲ್ಲ,
ಭೂತೇಭ್ಯ ತತ್ ವಿಸೃಷ್ಟೇಭ್ಯ ಮೃತ್ಯು ಮಾಭೂತ್ ಕದಾಚನ. ನನಗೆ ಯಾವತ್ತಿಗೂ ಕೂಡ ಈ ಯಾವ ಪದಾರ್ಥಗಳಿಂದಲೂ ಕೂಡ ಮರಣ ಅನ್ನೋದು ಬಂದಿರಬಾರ್ದು ಅಂಥೇಳಿ ಇಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡು ಬ್ರಹ್ಮದೇವರು ಎರಡನೇ ವಿಚಾರ ಮಾಡಲಿಲ್ಲ. ಆ ಕ್ಷಣದೊಳಗೆ ತಥಾಸ್ತು ಅಂತಂದುಬಿಟ್ರಂತೆ. ಈ ಕ್ಷಣದಲ್ಲಿ ಭಗವಂತನ ಮಾಯಾತತ್ವ ಇವನನ್ನು ಆವರಿಸಿದೆ. ಇನ್ನು ನಾನು ವಿಳಂಬ ಮಾಡಿದರೆ ಮತ್ತೆ ಇವನ ತಲೆ ಓಡುತ್ತೆ, ಅದಕ್ಕೆ ವಿಳಂಬ ಮಾಡಬಾರ್ದು ಅಂಥೇಳಿ ಆಯಿತು ಅಂತ ಅಸ್ತು ಅಂತ ವರ ಕೊಟ್ಬಿಟ್ರಂತೆ. ಯಾಕೆ? ನಿನ್ನಿಂದ ಹುಟ್ಟಲ್ಪಟ್ಟ ಯಾವ ಪದಾರ್ಥಗಳಿಂದಲೂ ನನಗೆ ಮರಣ ಬರಬಾರದು ಅಂತ ಕೇಳಿದ್ದಾನೆ. ನಾನು ಯಾರಿಂದ ಹುಟ್ಟಿದ್ದೇನೆ ಅನ್ನೋದನ್ನು ಮರೆತಿದ್ದಾನೆ. ಈ ಮರವು ಇರೋದ್ರೊಳಗಾಗಿ ತಥಾಸ್ತು ಅಂತ ಹೇಳಿ ವರ ಕೊಟ್ಟಾಗ ವಿಷ್ಣುವಿನಿಂದಲೇ ಅವನ ಮರಣ ಅನ್ನೋದನ್ನು ಬ್ರಹ್ಮದೇವರು ಖಾತ್ರಿ ಮಾಡಿಕೊಂಡಿದ್ದಾರೆ. ಧೈರ್ಯದಿಂದ ವರ ಕೊಟ್ಟರು. ಆವಾಗ ವರವನ್ನು ಕೊಟ್ಟಾದ ನಂತರದಲ್ಲಿ ಇವನಿಗೆ ಸೊಕ್ಕು ಬಂತು, ಅಹಂಕಾರ ಬಂತು, ಬೆಳೆಸಿದ. ಅದೇ ಕಾಲಕ್ಕೆ ಕಯಾದುವನ್ನು ಅಪಹರಣ ಮಾಡಿಕೊಂಡು ಹೋಗಿ ಇಂದ್ರದೇವರು ಶಿರಚ್ಛೇದ ಮಾಡಬೇಕು ಅಂತ ಹೋದಾಗ ನಾರದರು ಮಧ್ಯಪ್ರವೇಶ ಮಾಡಿ ಆ ಗರ್ಭಸ್ತೋತ್ರವನ್ನು ಮಾಡುತ್ತಾ ಪರಮಾತ್ಮನ ಅನಂತ ಉಪದೇಶಗಳನ್ನು ಮಾಡಿದ್ದಾರೆ. ಗರ್ಭಗತನಾದಂತಹ ನಾರದ ಅದನ್ನೆಲ್ಲವನ್ನೂ ಸಾತ್ವಿಕನಾದಂತಹ ಯಾವ ಜೀವ ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯಭಕ್ತಿಮಾನ್ ಅಂತ ಶ್ರೀಮದಾಚಾರ್ಯರು ಪ್ರಹ್ಲಾದರಾಜರ ಬಗ್ಗೆ ನಿರ್ಣಯವನ್ನು ಕೊಡಬೇಕಾದರೆ ಪ್ರಹ್ಲಾದರಾಜರಲ್ಲಿ ವಾಯುವಿನ ವಿಶೇಷ ಆವೇಶ ಇದೆಯಂತೆ. ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯಭಕ್ತಿಮಾನ್ ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಹಾಗೆ ವಾಯುದೇವರ ವಿಶೇಷವಾದ ಆವೇಶ ಪ್ರಹ್ಲಾದರಾಜರಲ್ಲಿ ಇದ್ದದ್ದಕ್ಕಾಗಿ ಗರ್ಭಗತನಾಗಿ ಇದ್ದಾಗಲೇ ನಾರದರ ಉಪದೇಶವನ್ನು ಗ್ರಹಣ ಮಾಡುವ ತಾಕತ್ತು ಅವನಿಗೆ ಆ ಸ್ವರೂಪಭೂತವಾಗಿಯೇ ಅವನಿಗೆ ಬಂದು ಬಿಟ್ಟಿತ್ತು. ಹೀಗಿರಬೇಕಾದರೆ ಅತ್ತ ಅವನ ಜನ್ಮಕ್ಕೂ ಕಾರಣವಾಗಿದೆ. ಅಷ್ಟದಿಕ್ಪಾಲಕರನ್ನು ತನ್ನ ಆಧಿಪತ್ಯದಿಂದಾಗಿ ಅವರನ್ನೆಲ್ಲ ತನ್ನ ಅಡಿಯಾಳುಗಳನ್ನಾಗಿ ಮಾಡಿಕೊಂಡಿದ್ದಾನೆ. ಇತ್ತ ಮಕ್ಕಳನ್ನು ಶುಂಡಾಮರ್ಕರು ಅಂಥೇಳಿ ವಿದ್ಯಾಪೀಠ ಗುರುಕುಲ ಅಲ್ಲಿ ಬಿಟ್ಟ. ಅಲ್ಲಿ ಹೋದಾಗ ಈ ಮಗು ಮಾಡಿದ್ದೇನು, ಇಡೀ ವಿದ್ಯಾಪೀಠವನ್ನು ವಿಷ್ಣು ಸರ್ವೋತ್ತಮತ್ವ ಅಂಥೇಳಿ ಮಾಡಿಟ್ಟುಬಿಟ್ಟ. ಇಡೀ ವಿದ್ಯಾಪೀಠವೇ ಹಿರಣ್ಯಕಶಿಪುವೇ ನಮಃ ಅನ್ನುವ ಕಾಲ ಅದು. ಜಗತ್ತಿನ ಸೃಷ್ಟಿ ಕರ್ತ ವ್ಯಾಪಾರ ಎಲ್ಲ ಮಾಡೋದು ನಾನೇ, ಇದನ್ನೇ ಪಾಠ ಹೇಳಬೇಕು, ವೇದಗಳಿಗೆ ಈ ರೀತಿಯಾಗಿ ಅರ್ಥ ಮಾಡಬೇಕು ಅನ್ನುವಂತಹ ಯಾವ ಕಾಲದೊಳಗೆ ಅಲ್ಲಿ ಆದರೂ ಕೂಡ ಇಷ್ಟು ಉಪದೇಶಗಳನ್ನು ಮಾಡಿದಾಗ ಇವರಂತಾರೆ, ನನಗೂ ನಿನಗೂ ಎಲ್ಲರಿಗೂ ಕೂಡ ಜಗತ್ತಿನಲ್ಲಿ ರಕ್ಷಣೆಯನ್ನು ಮಾಡತಕ್ಕಂಥವನು ಸರ್ವೋತ್ತಮನಾದ ಭಗವಂತ. ಅವನಿಲ್ಲದೆ ಜಗತ್ತಿಲ್ಲ. ತೇನ ವಿನಾ ತೃಣಮಪಿನ ಚಲತಿ. ಅವನಿಂದಲೇ ಜಗತ್ತು ನಡೀತಾ ಇರೋದು. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಎಲ್ಲ ಕಡೆಗಳಲ್ಲಿ ಅವನು ತುಂಬಿಕೊಂಡಿದ್ದಾನೆ. ಎಳ್ಳು ಬಿಡದೆ ಮುಳ್ಳು ಮನೆಯ ಎಲ್ಲ ಠಾವಿನಲ್ಲಿ ಲಕುಮಿ ವಲ್ಲಭನಿದ್ದಾನೆ ಎನ್ನುವುದನ್ನು ಜಗತ್ತಿಗೆ ಸಾರಿ ತೋರುವ ಸಂದರ್ಭ ಬಂದೊದಗಿತು ತಂದೆ ಮಕ್ಕಳಲ್ಲಿ. ಆವಾಗ ಇದಂ ಸ್ತಂಭೇನ ದೃಶ್ಯತೆ. ಜಡಭೂತವಾದ ಈ ಸ್ತಂಭದಲ್ಲಿ ನಿನ್ನನ್ನು ಹೆಜ್ಜೆ ಹೆಜ್ಜೆಗೆ ಕಾದಿರುವ ಅಗ್ನಿಯಲ್ಲಿ, ಚೇಳಿನಲ್ಲಿ, ಹಾವಿನಲ್ಲಿ, ಬೆಂಕಿಯಲ್ಲಿ, ನೀರಿನಲ್ಲಿ, ಗುಡ್ಡದ ಮೇಲೆ ಎಷ್ಟೆಷ್ಟು ಮಾರಣಾಂತಿಕ ಉಪಾಯಗಳನ್ನು ನಾನು ಮಾಡಿದರೂ ಕೂಡ ನೀ ಬದುಕಿ ಬರ್ತಾ ಇದ್ದೀಯ. ಕೇಳಿದಾಗಲೆಲ್ಲ ನಿನ್ನಿಂದ ಬರುವ ಉತ್ತರ, ಗರ್ಭದಲ್ಲಿ ಯಾವ ಭಗವಂತ ನನ್ನನ್ನು ರಕ್ಷಣೆ ಮಾಡಿದ ಅದೇ ಭಗವಂತನೇ ಇವತ್ತಿಗೂ ನಿನ್ನನ್ನು ನನ್ನನ್ನು ರಕ್ಷಣೆಯನ್ನು ಮಾಡುವವ ಅಂತ ಏನು ಉದ್ಗಾರಗಳು ಬಂತೋ ಆಗ ಅದನ್ನು ಕೇಳಿಕೊಂಡಂತಹ ಹಿರಣ್ಯಕಶಿಪು ಈ ಕಂಬದಲ್ಲಿ ಇದ್ದಾನ ಅಂತಂದಾಗ ಏನು ವಿಶ್ವಾಸ ರೀ ಪ್ರಹ್ಲಾದರಾಜರ ವಿಶ್ವಾಸ. ಇವತ್ತು ಕಣ್ಣಿಗೆ ನೋಡುವ ಪದಾರ್ಥಗಳೇ ಇದು ಇಲ್ಲಿತ್ತ ಅಂತ ಕೇಳಿದಾಗ 10 ಸಲ ವಿಚಾರ ಮಾಡ್ತೀವಿ ಇಲ್ಲಿತ್ತೋ ಇಲ್ಲೋ ಅಂಥೇಳಿ. ಕಣ್ಣಿಗೆ ಕಾಣಲ್ಪಡದೇ ಇರುವಂತಹ ವಸ್ತು ಭಗವಂತ. ಅವನನ್ನು ನಿಶ್ಚಲವಾದ ಮನಸ್ಸಿನಿಂದ ಹೇಳ್ತಾನೆ, ನಿನ್ನನ್ನು ರಕ್ಷಣೆಯನ್ನು ಮಾಡುವವ, ನನ್ನನ್ನು ರಕ್ಷಣೆಯನ್ನು ಮಾಡುವವ ಆ ಪರಮಾತ್ಮ ಈ ಸ್ಥಳದಲ್ಲಿ ಅಲ್ಲ, ಜಗತ್ತಿನಾದ್ಯಂತ ಎಲ್ಲ ಕಡೆಗಳಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ಚೇತನ ಅಚೇತನಮಯವಾದ ಎಲ್ಲ ಪ್ರಪಂಚದಲ್ಲಿಯೂ ಆ ಭಗವಂತ ತುಂಬಿಕೊಂಡಿದ್ದಾನೆ ಅಂತ ಹೇಳಿದಾಗ ಆ ಕಂಬಕ್ಕೆ ಪ್ರಹಾರವನ್ನು ಮಾಡಿದ್ದಾನೆ. ಕಂಬ ಒಡೆದುಕೊಂಡು ಆವಾಗ ನರಸಿಂಹನ ಪ್ರಾದುರ್ಭಾವ ಆವಾಗಿದೆ. ಅಂತಹ ಶ್ರೇಷ್ಠವಾಗಿರತಕ್ಕಂತಹ ನರಸಿಂಹನ ಪ್ರಾದುರ್ಭಾವವಾದಾಗ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಜ ಭೂತೇಶ್ವಖಿಲೇಷು ಚಾತ್ಮನಃ ಅದೃಶ್ಯ ತತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಆ ನರಸಿಂಹದೇವರ ಪ್ರಾದುರ್ಭಾವ ಅನ್ನೋದಾಗಿದೆ. ಆವಾಗ ಅಂತಹ ನರಸಿಂಹದೇವರು ಹೇಗೆ ಬಂದರ್ರಿ? ಚಟ 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 ದೂರಂ ಮೋಹಯ ಭ್ರಾಮಯಾರಿನ್ ಕಡಿ 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 ಕಾಯಂ ಜ್ವಾರಯ ಸ್ಫೋಟಯಸ್ವ. ಜಗತ್ತು ಅಲ್ಲೋಲ ಕಲ್ಲೋಲವಾಗಿ ಹೋಯ್ತಂತೆ. ಬ್ರಹ್ಮಾಂಡದ ಕಟಾಹ ನಡಗಲಿಕ್ಕೆ ಪ್ರಾರಂಭವಾಯಿತಂತೆ. ಇಷ್ಟೆಲ್ಲ ನರಸಿಂಹದೇವರ ಪ್ರಾದುರ್ಭಾವಕ್ಕೆ ಕಾರಣೀಭೂತನಾದಂತಹ ಅಷ್ಟು ಅದ್ಭುತವಾದ ಸ್ತೋತ್ರವನ್ನು ಮಾಡಿದ ಮಹಾಯೋಗಿ ಯಾರವನು? ಮಾದರಾಸ್ವಾಮಿಗಳಂತಂದರು. ಭಾರೀ ದೊಡ್ಡ ಯೋಗಿ ಅಂತ ತಿಳ್ಕೊಳ್ಬೇಡ್ರಿ, ವಯಸ್ಸಾದವನು, 100 ವರ್ಷ ತಪಶ್ಚರ್ಯ ಮಾಡಿದವನು ಅಂತ ತಿಳ್ಕೊಳ್ಬೇಡ್ರಿ. ಸ್ತಂಭಾರ್ಭ ಕಾಸಹನ ಡಿಂಬಾಯ ದತ್ತವರ ಗಂಭೀರ ನಾದ ನೃಹರೇ. ಬೇರೆ ಯಾರೂ ಅಲ್ಲ ಅವನು. ಸ್ತಂಭಾರ್ಭಕ ಸಣ್ಣ ಕೂಸರಿ 5 ವರ್ಷದ ಕಂದಮ್ಮ ಬೇಡಿದಾಗ ಪರಮಾತ್ಮ ಕಂಬವನ್ನು ಭೇದಿಸಿಕೊಂಡು ಆ ಗಂಭೀರವಾದ ನಾದವನ್ನು ಮಾಡುತ್ತಾ ಪರಮಾತ್ಮ ಜಗತ್ತಿಗೆ ತಾನು ಕಾಣಿಸಿಕೊಂಡಿದ್ದಾನಂತೆ. ನರನೂ ಅಲ್ಲದ, ಸಿಂಹನೂ ಅಲ್ಲದ ಇವನು ಬೇಡಿದ್ದ
ಭೂತೇಭ್ಯ ತತ್ವಸೃಷ್ಟೇಭ್ಯ ಮೃತ್ಯು ಮಾ ಭೂತ್ ಕದಾಚನ, ನಿನ್ನಿಂದ ಹುಟ್ಟಲ್ಪಟ್ಟ ಯಾವ ಜೀವಜಂತುಗಳಿಂದಲೂ ನನಗೆ ಮರಣ ಬರಬಾರದು, ಅಸ್ತ್ರಗಳಿಂದ ಬರಬಾರದು, ಶಸ್ತ್ರಗಳಿಂದ ಬರಬಾರದು. ಇಷ್ಟು ಬೇಡಿಕೊಂಡಾಗ ಆವಾಗ ಈ ಭಗವಂತ ನನಗೆ ಶುಕ್ಲಶೋಣಿತವಾದ ದೇಹ ಇಲ್ಲ, ತಂದೆ ತಾಯಿಗಳ ಸಂಪರ್ಕ ನನಗೆ ಇಲ್ಲ, ಅದಕ್ಕಾಗಿ ನಾನು ಕಂಬವೇ ತಂದೆ ಕಂಬವೇ ತಾಯಿ ನನಗೆ. ಯದಾ ನರಸಿಂಹ ಕೃತಿರಾವಿರಾಸೀತ್, ಎಲ್ಲ ಕಡೆಗಳಲ್ಲಿ ಪರಮಾತ್ಮನಿಗೆ ತಂದೆ ತಾಯಿಗಳಿಲ್ಲ ಅನ್ನಬೇಕಾದರೆ ನರಸಿಂಹಾವತಾರದ ದೃಷ್ಟಾಂತವನ್ನು ಪುರಾಣಗಳಲ್ಲಿ ಕೊಡ್ತಾರೆ. ಶ್ರೀಮದಾಚಾರ್ಯರು ಉಲ್ಲೇಖವನ್ನು ಮಾಡುತ್ತಾರೆ. ನರಸಿಂಹನಿಗೆ ಯಾವ ತಂದೆ ಯಾವ ತಾಯಿ, ಯಾವಳು 9 ತಿಂಗಳು ಅವನನ್ನು ಗರ್ಭದಲ್ಲಿ ಹೆತ್ತಿದ್ಲು, ಅದೇ ರೀತಿಯಾಗಿ ರಾಮನಿಗೂ ತಂದೆ ಇಲ್ಲ, ರಾಮನಿಗೂ ತಾಯಿ ಇಲ್ಲ, ಕೃಷ್ಣನಿಗೂ ತಂದೆ ಇಲ್ಲ, ಕೃಷ್ಣನಿಗೂ ತಾಯಿ ಇಲ್ಲ. ಇದು ಕೃಷ್ಣನೇ ಹೇಳಿಕೊಂಡಂತಹ ಮಾತು, ಪರಮಾತ್ಮನೇ ಹೇಳಿಕೊಂಡಂತಹ ಮಾತು. ವಸುದೇವ ಸುತೋನಾಯಂ ನಚಾಪಿ ಜಾಮದಗ್ನಿತಃ, ನಾನು ವಸುದೇವನ ಮಗನೂ ಅಲ್ಲ, ಜಮದಗ್ನಿಯ ಮಗನೂ ಅಲ್ಲ. ನಚಾಪಿ ದಶರಥಾಜ್ಜಾತಃ, ದಶರಥನ ಮಗನೂ ನಾನಲ್ಲ. ಹಾಗಾದರೆ ಯಾರು? ನಾನು ವಿಲಕ್ಷಣನಾದಂತಹ ಪುರುಷ. ಅವರವರು ಮಾಡಿದ ತಪಸ್ಸಿಗೆ ಅನುಗುಣವಾಗಿ ಅವರಿಗೆ ಪುಣ್ಯವನ್ನು ಕೊಡುವುದಕ್ಕಾಗಿ ಮಾತ್ರ ನಾನು ಆಯಾ ಕಾಲಗಳಲ್ಲಿ ಜಗತ್ತಿನಲ್ಲಿ ಕಾಣಿಸಿಕೊಂಡವ ಅಂತನ್ನುವಂತಹ ಅರ್ಥವನ್ನು ಅಲ್ಲಿ ಹೇಳ್ತಾರೆ. ಈ ಒಂದು ಶ್ಲೋಕಕ್ಕೆ ಸತ್ಯಧರ್ಮ ಸ್ವಾಮಿಗಳು ಬಹಳಷ್ಟು ಸುಂದರವಾಗಿ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಅದೇ ರೀತಿಯಾಗಿ ವಿರೋಧೋದ್ಧಾರಕಾರರು ಸತ್ಯಾಭಿನವ ತೀರ್ಥರು, ತದನಂತರದಲ್ಲಿ ಪಾಂಗ್ರಿ ಶ್ರೀನಿವಾಸಾಚಾರ್ಯರು ಅಂತ ಹೇಳಿ ಅವರು, ಇವರೆಲ್ಲ ಯತಿಗಳ ಜ್ಞಾನಿಗಳ ಗೃಹಸ್ಥರ ಟಿಪ್ಪಣಿಗಳನ್ನು ಇಟ್ಟುಕೊಂಡು ನೋಡಿದಾಗ 19-20 ತರಹದ ವಿಕಲ್ಪಗಳನ್ನು ಮಾಡ್ತಾ ಹೋಗ್ತಾರೆ ಈ ಒಂದು ಶ್ಲೋಕಕ್ಕೇನೆ. ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತಂ ಅನ್ನೋದಕ್ಕೆ. ಪರಮಾತ್ಮ ಈ ಕಂಬದಲ್ಲಿ ಯಾಕೆ ಒಡಮೂಡಿ ಬಂದ ಅಂತ ಹೇಳಬೇಕಾದ್ರೆ ಅನೇಕ ರೀತಿಯಾಗಿ ಹೇಳ್ತಾರೆ. ನಿಜಭೃತ್ಯ ಭಾಷಿತಂ, ನಿಜಭೃತ್ಯರು ಅಂತಂದರೆ ಯಾರು ಅಂತ ಪ್ರಶ್ನೆ ಬಂತು. ಅದಕ್ಕೆ ನಿಜಭೃತ್ಯವು ಅದಿತಿ ಕಶ್ಯಪವು ಅಂತ ಹೇಳಿದರು. ಅದಿತಿ ಕಶ್ಯಪರು ನಿಜಭೃತ್ಯರು. ಅಂತಹ ಅದಿತಿ ಕಶ್ಯಪರಿಗೆ ಕೊಟ್ಟಂತಹ ಮಾತನ್ನು ಸತ್ಯಂ ಕರ್ತುಂ, ಅದನ್ನು ಸತ್ಯ ಮಾಡುವುದಕ್ಕಾಗಿ ಈ ನರಸಿಂಹರೂಪಿಯಾದ ಪರಮಾತ್ಮ ಇದಂ ಸ್ತಂಭೇನ ದೃಶ್ಯತೆ, ಆ ಯಾವ ಕಲ್ಲಿನೊಳಗೆ ತಾನು ಕಾಣಿಸಿಕೊಂಡ. ಏನು ಕೊಟ್ಟಿದ್ದ ಅವರಿಗೆ ಮಾತು? ಅದಿತಿ ಕಶ್ಯಪರಿಗೆ ಕೊಟ್ಟಿರ್ತಕ್ಕಂತಹ ಯಾವ ಮಾತು ಏನಪ್ಪ ಅಂತ ಹೇಳಂತಂದರೆ, ದಿತಿ ಕಶ್ಯಪರಿಗೆ ಕೊಟ್ಟಂತಹ ಮಾತು, ತಾಯಿ ಬೇಡಿಕೊಂಡಿದ್ಲ. ಆವಾಗ ಅಕಾಲದಲ್ಲಿ ಸಂಘ ಆಗಿತ್ತು, ಕಶ್ಯಪರು ಬೇಡ ಅಂತ ಹೇಳಿದರು. ಸಂಜೆಯ ಕಾಲ, ಪ್ರದೋಷ ಕಾಲ, ಈಗ ಸಂಘ ಮಾಡಿದರೆ ಕೆಟ್ಟ ಮಕ್ಕಳು ಹುಟ್ಟುತ್ತಾವೆ ಅಂಥೇಳಿ ಗರ್ಭಧಾರಣೆ ಆಗಿಬಿಡ್ತು. ಅವಳಂತಂದು, ಈ ಗರ್ಭವನ್ನು ನಾನು ಹೊರ ಹಾಕಿದರೆ ತಾನೇ ಈ ಕೆಟ್ಟ ಜೈವ ಜಂತುಗಳು ಹೊರಗಡೆ ಬರೋದು, ಇವುಗಳನ್ನು ಹೊರಗಡೆನೇ ಹಾಕುವುದಿಲ್ಲ ಅಂತ ಹಾಗೆ ಇಟ್ಕೊಂಡು ಕೂತ್ಲ ಆ ಕೂಸುಗಳನ್ನು. ಅನೇಕ ವರ್ಷಗಳಾಯ್ತು ರೀ, ಗರ್ಭ ಹೊರಗಡೆ ಬರಲಿಲ್ಲ. ಎಲ್ಲ ಕಡೆಗಳಲ್ಲಿ ಧೂಮಕೇತುಗಳು, ಉಲ್ಕಾಪಾತಗಳು ಇವೆಲ್ಲ ಆಗಿ ಪ್ರಕೃತಿ ವಿಕೋಪಗಳಾಗಲಿಕ್ಕೆ ಪ್ರಾರಂಭವಾಯಿತು. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರು, ಅಮ್ಮ ತಾಯಿ ನಿನ್ನ ಗರ್ಭವನ್ನು ಪ್ರಸವ ಮಾಡು ಅಂತ ಹೇಳಿ. ಆಗ ಪ್ರಸವ ಮಾಡಿದ್ಲು, ಕೂಸುಗಳು ಹುಟ್ಟಿದವು. ಹುಟ್ಟಿದಾಗ ಭಗವಂತನಲ್ಲಿ ಬೇಡಿಕೊಂಡ್ರಂತೆ, ಸ್ವಾಮಿ ಒಂದು ಅನುಗ್ರಹ ಮಾಡು, ಹುಟ್ಟಿದ ಮಕ್ಕಳುಗಳು ನಿನ್ನ ದ್ವೇಷ ಮಾಡೋ ಮಕ್ಕಳುಗಳು, ಕೆಟ್ಟದನ್ನು ಮಾಡುವಂತಹ ಮಕ್ಕಳುಗಳು. ನನ್ನ ಅಪೇಕ್ಷೆ ಒಂದು, ದೇವತೆಗಳ ಪ್ರಾರ್ಥನೆಯಂತೆ ಇದನ್ನು ಪ್ರಸವ ಮಾಡಿದ್ದೇನೆ, ಅದಕ್ಕಾಗಿ ಹೇ ಭಗವನ್ ಈ ಮಕ್ಕಳುಗಳು ಸಾಯುವಾಗ ನಿನ್ನ ದರ್ಶನ ಆಗಲಿ, ನಿನ್ನಿಂದ ಈ ಮಕ್ಕಳುಗಳಿಗೆ ಮರಣ ಬರಲಿ ಅಂತ ಹೇಳಿ ಆವಾಗ ಕಶ್ಯಪರು ದಿತಿಗಳು ಬೇಡಿಕೊಂಡಿದ್ದರು. ಅದಕ್ಕೆ ನಿಜಭೃತ್ಯ ಭಾಷಿತಂ, ನಿಜಭೃತ್ಯರಾದ ದಿತಿ ಕಶ್ಯಪರಿಗೆ ಅದಿತಿ ಕಶ್ಯಪರಿಗೆ ಕೊಟ್ಟಂತಹ ಮಾತನ್ನು ಸತ್ಯಂ ಕರ್ತುಂ, ಅದನ್ನು ಸತ್ಯ ಮಾಡೋದಕ್ಕಾಗಿ ಪರಮಾತ್ಮ ಆ ಕಂಬದಲ್ಲಿ ಒಡಮೂಡಿ ಬಂದ ಅಂತ ಒಂದರ್ಥವನ್ನು ಹೇಳ್ತಾರೆ. ಇನ್ನು ನಿಜಭೃತ್ಯರು ಅಂತ ಹೇಳಂತಂದರೆ ಯಾರು? ಜಯ ವಿಜಯವು, ಈ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಲ್ಲಿ ಸೇರಿಕೊಂಡಂತಹ ಜಯ ವಿಜಯರು, ಅವರು ಪರಮಾತ್ಮನಲ್ಲಿ ಪ್ರತಿಭಾಷಿತಂ ಮಾತಾಡಿದ್ರು. ಏನದು? ಸ್ವಾಮಿ ಸನಕ ಸನಂದನಾದಿಗಳ ಜೊತೆಗೆ ವ್ಯವಹಾರ ಮಾಡಬೇಕಾದರೆ ತಪ್ಪಿನಲ್ಲಿ ನಾವೇನೋ ಕೆಟ್ಟ ಮಾತಾಡಿಬಿಟ್ವಿ, ಆ ಸಂದರ್ಭದಲ್ಲಿ ಅವರು ಕುಪಿತರಾಗಿ ನಮಗೆ ಶಾಪವನ್ನು ಕೊಟ್ಟರು. ಅದಕ್ಕಾಗಿ ಒಂದು ಆಪ್ಷನಲ್ಲಿ ಕೊಟ್ಟರು, 3 ಜನ್ಮಗಳಲ್ಲಿ ಹರಿದ್ವೇಷವನ್ನು ಮಾಡಿ ಮತ್ತೆ ಈ ಲೋಕಕ್ಕೆ ಬರ್ತೀರೋ ಅಥವಾ ಯಾವಾಗಲೂ ಮಾನುಷೀ ಜನ್ಮದಲ್ಲಿ ಇರ್ತೀರೋ ಅಂತ ಕೇಳಿದಾಗ 3 ಜನ್ಮಗಳಲ್ಲಿ ಹರಿದ್ವೇಷವನ್ನು ಮಾಡಿ ಮತ್ತೆ ಈ ಲೋಕವನ್ನು ಹೊಂದುತ್ತೇವೆ ಅಂಥೇಳಿ ನಾವು ಬೇಡಿಕೊಂಡಿದ್ವಿ. ಅದಕ್ಕಾಗಿ ಹೇ ಭಗವಂತ 3 ಜನ್ಮಗಳಲ್ಲಿಯೂ ಕೂಡ ನಮಗೆ ನಿನ್ನ ದ್ವೇಷವನ್ನು ಮಾಡಿದರೂ ಕೂಡ ನಿನ್ನ ಕೈಯಿಂದಲೇ ಮರಣ ಬರಲಿ ಅಂತ ಆ ಜಯ ವಿಜಯರು ಬೇಡಿಕೊಂಡಿದ್ದರು. ನಿಜಭೃತ್ಯವು ಜಯ ವಿಜಯವು ಪ್ರತಿಭಾಷಿತಂ, ಇವರಿಬ್ಬರ ನಡುವೆ ನಡೆದಿರುವ ಸಂದರ್ಭದಲ್ಲಿ ಆಗಲಿ ಅಂತ ಪರಮಾತ್ಮ ಮಾತು ಕೊಟ್ಟಿದ್ದ. ಅದನ್ನು ಸತ್ಯಂ ಕರ್ತುಂ, ಸತ್ಯ ಮಾಡೋದಕ್ಕಾಗಿ ಇದಂ ಸ್ತಂಭೇನ ದೃಶ್ಯತೆ, ಈ ಕಂಬದಲ್ಲಿ ನರಸಿಂಹರೂಪಿಯಾದ ಪರಮಾತ್ಮ ಒಡಮೂಡಿ ಬಂದ ಅಂತ ಹೇಳ್ತಾರೆ. ಮತ್ತು ಅಷ್ಟೇ ಅಲ್ಲ, ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ನಿಜಭೃತ್ಯರಾಗಿರತಕ್ಕಂತಹ ಅರ್ಜುನನಿಗೆ ಪರಮಾತ್ಮ ಹೇಳಿದಂತಹ ಯಾವ ಮಾತು ಗೀತೆಯಲ್ಲಿ ಹೇಳಬೇಕಾದರೆ, ಯಾರು ನನ್ನ ಭಕ್ತರಾಗಿರ್ತಾರೆ ಅವರನ್ನು ಸರ್ವದಾ ಸರ್ವಕಾಲಗಳಲ್ಲಿ ರಕ್ಷಣೆಯನ್ನು ಮಾಡುತ್ತೇನೆ ಅಂತ ತಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಾಗಿತ್ತು. ಅದಕ್ಕೆ ನಿಜಭೃತ್ಯರು ಅಂತಂದರೆ ಯಾರು? ಪ್ರಹ್ಲಾದರಾಜರು.
ಅಂತಹ ಪ್ರಹ್ಲಾದರಾಜರು ನಿನ್ನನ್ನು ರಕ್ಷಣೆ ಮಾಡುವ, ನನ್ನನ್ನು ರಕ್ಷಣೆ ಮಾಡುವ ಸರ್ವೋತ್ತಮನಾದ ಭಗವಂತ ಎಲ್ಲ ಕಡೆಗಳಲ್ಲಿ ವ್ಯಾಪಿಸಿಕೊಂಡಿದ್ದಾನೆ ಅಂತ ಹೇಳಿ ಏನು ಹೇಳಿದ್ರಲ್ಲ, ಆ ಪ್ರಹ್ಲಾದರಾಜರ ಮಾತನ್ನು ಸತ್ಯಂ ಕರ್ತುಂ ಸತ್ಯ ಮಾಡೋದಕ್ಕಾಗಿ ಪರಮಾತ್ಮ ಆ ಕಂಬದಲ್ಲಿ ಒಡಮೂಡಿ ಬಂದ ಅಂತ ಹೇಳ್ತಾರೆ. ಇನ್ನು ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅಂತ ಹೇಳಂತಂದರೆ, ನಿಜಭೃತ್ಯವು ಅಂತನ್ನೋದಕ್ಕೆ ಅನೇಕ ಜನ ಋಷಿಮುನಿಗಳ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಆ ಎಲ್ಲ ಋಷಿಮುನಿಗಳು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದ್ರು. ಏನಂಥೇಳಿ, ಪರಮಾತ್ಮ ಬ್ರಹ್ಮದೇವರು ವರ ಕೊಟ್ಟು ಬಿಟ್ಟಿದ್ದಾರೆ, ಅದಕ್ಕಾಗಿ ಅನುಗ್ರಹ ಮಾಡಬೇಕು ಅಂತ ಹೇಳಿ. ಆಗ ಭಗವಂತ ಅವರಿಗೆ ಹೇಳಿದ್ದ ಏನಂಥೇಳಿ ಅಂತಂದರೆ, ಯಾವಾಗ ಗುರುದ್ರೋಹ, ಆಕಳಿನ ದ್ರೋಹ, ಬ್ರಾಹ್ಮಣನ ದ್ರೋಹ, ಧರ್ಮದ ದ್ರೋಹ ಇವುಗಳನ್ನು ಯಾವನು ಯದಾ ದೇವೇನ ವೇದೇನ ಇತ್ಯಾದಿ ಯಾವ ಮಾತುಗಳಿಂದ ಇವುಗಳನ್ನು ಯಾವನು ದ್ವೇಷ ಮಾಡ್ತಾನೆ ಅಂಥವನಿಗೆ ಮರಣಕಾಲ ಸವಾ ಆಶು ವಿನಶ್ಯತಿ, ಅವನನ್ನು ಶೀಘ್ರದಲ್ಲಿ ಬಂದು ನಾನು ನಾಶ ಮಾಡ್ತೇನೆ ಅಂಥೇಳಿ ದೇವತೆಗಳಿಗೆ ಕೊಟ್ಟಂತಹ ಒಂದು ವರ. ಆ ದೇವತೆಗಳಿಗೆ ಕೊಟ್ಟಂತಹ ವರದಿಂದ ಅದನ್ನು ಸತ್ಯಂ ಕರ್ತುಂ ಸತ್ಯ ಮಾಡೋದಕ್ಕಾಗಿ ಸರ್ವೋತ್ತಮನಾದ ಭಗವಂತ ಆ ಕಂಬದಲ್ಲಿ ಒಡಮೂಡಿ ಬಂದ ಅಂಥೇಳಿ. ಇನ್ನು ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ನಿಜಭೃತ್ಯರು ಅಂತ ಹೇಳಂತಂದರೆ ಎಲ್ಲಿ ತನಕ ತೊಗೊಂಡು ಬರ್ತಾರೆ ನೋಡ್ರಿ ಅದನ್ನು. ನಿಜಭೃತ್ಯವು ಅಂತನ್ಲಿಕ್ಕೆ ಅಂಬೃಣಿ ಲಕ್ಷ್ಮೀದೇವಿ ಅಂತಹ ವೇದವಾಣಿಗಳಿಂದ ನನ್ನನ್ನು ನಿಯಮನವನ್ನು ಮಾಡ್ತಕ್ಕಂತಹ ನಿಜಭೃತ್ಯಳಾದಂತಹ ಅಂಬೃಣೀದೇವಿ ಲಕ್ಷ್ಮೀದೇವಿ ಅವಳು ವೇದವಾಣಿಗಳ ಮುಖಾಂತರವಾಗಿ ನನ್ನನ್ನು ಸರ್ವರಕ್ಷಕ ಅಂತ ಹೇಳಿ ಬೇಡಿದ್ದಾಳೆ. ಅವಳ ಮಾತನ್ನು ವೇದವಾಣಿಗಳನ್ನು ಸುಳ್ಳು ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಈ ಒಂದು ಕಂಬದಲ್ಲಿ ಪರಮಾತ್ಮ ಒಡಮೂಡಿ ಬಂದ. ಅಷ್ಟಕ್ಕೆ ಬಿಡುವುದಿಲ್ಲ ಪಾಂಗ್ರೆ ಆಚಾರ್ಯರು. ನಿಜಭೃತ್ಯ ಭಾಷಿತಂ ಅಂತನ್ನೋದಕ್ಕೆ ಮುಂದೆ ಮತ್ತೊಂದು ಅರ್ಥವನ್ನು ಹೇಳ್ತಾರೆ. ನಿಜಭೃತ್ಯರು ಅಂತಂದರೆ ಯಾರು? ಶ್ರೀಮದಾನಂದ ತೀರ್ಥ ಭಗವತ್ಪಾದೈಹಿ. ಮುಂದೆ ಕಲಿಯುಗದಲ್ಲಿ 12ನೇ ಶತಮಾನದಲ್ಲೇ ಅವತಾರ ಮಾಡುವಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದರು ತನ್ನ ಗ್ರಂಥಗಳನ್ನು ಉಲ್ಲೇಖ ಮಾಡಬೇಕಾದರೆ ಪರಮಾತ್ಮ ಶುದ್ಧ ಆನಂದ ಸತ್ವ ಸದ್ಗುಣಭರಿತ ಅನಂತಗುಣ ಪರಿಪೂರ್ಣ ಇವುಗಳನ್ನು ತಮ್ಮ ಗ್ರಂಥಗಳ ಮಂಗಲಾಚರಣೆಯಲ್ಲಿ ಹೇಳ್ತಾರೆ. ಅದಕ್ಕಾಗಿ ಆ ಮಂಗಳಾಚರಣೆಯ ಶ್ಲೋಕಗಳಲ್ಲಿ ಹೇಳಿದ ಮಾತುಗಳು ಹುಸಿ ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಆ ಕಾಲದಲ್ಲಿಯೇ ಪರಮಾತ್ಮ ಅದನ್ನು ಸತ್ಯ ಮಾಡೋದಕ್ಕಾಗಿ, ಅಂದರೆ ಮುಂದೆ ತನ್ನ ಧರ್ಮವನ್ನು ಕಲಿಯುಗದಲ್ಲಿ ಪ್ರಚಾರ ಮಾಡಲಿಕ್ಕೆ ಬರ್ತಕ್ಕಂತಹ ಆ ಶ್ರೀಮದಾಚಾರ್ಯರ ಮಾತುಗಳನ್ನು ಸತ್ಯಂ ಕರ್ತುಂ ಸತ್ಯ ಮಾಡೋದಕ್ಕಾಗಿ ಈ ಭಗವಂತ ಇದಂ ಸ್ತಂಭೇನ ದೃಶ್ಯತೆ ಆ ಕಂಬದಲ್ಲಿ ಒಡಮೂಡಿ ಬಂದ ಅಂಥೇಳಿ ಆಚಾರ್ಯರಿಗೆ ಸಮನ್ವಯ ಮಾಡುತ್ತಾರೆ. ಇನ್ನು ನಿಜಭೃತ್ಯ ಭಾಷಿತಂ ಅನ್ನೋದಕ್ಕೆ ಟೀಕಾರಾಯರ ಪರವಾಗಿ ವ್ಯಾಖ್ಯಾನ ಮಾಡ್ತಾರೆ. ನಿಜಭೃತ್ಯವು ಶ್ರೀಮದ್ ಜೈತೀರ್ಥ ಶ್ರೀಪಾದ ಚರಣೈ, ಅಂತಹ ಜೈತೀರ್ಥ ಶ್ರೀಪಾದರು ಅವರೇನು ಮಾಡ್ತಾರೆ, ತಾವು ಮಂಗಲಾಚರಣೆಯನ್ನು ಮಾಡಬೇಕಾದರೆ ಜಗಜ್ಜನ್ಮಸ್ತೇವ ಪ್ರರಚನಾಶೀಲ ವಪುಷೆ ನಮೋಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಇತ್ಯಾದಿ ಮಂಗಲಾಚರಣೆಗಳು, ವಿಷ್ಣು ತತ್ವ ನಿರ್ಣಯದಲ್ಲಿ ಮಾಡಿರ್ತಕ್ಕಂತಹ ಮಂಗಲಾಚರಣೆಗಳು, ಇವುಗಳಲ್ಲಿ ಹೇಳಿರ್ತಕ್ಕಂತಹ ಪರಮಾತ್ಮನ ಸರ್ವೋತ್ತಮತ್ವದ ವರ್ಣನ, ಅದು ಮುಂದೆ ಭಕ್ತರ ಆಡುವಂತಹ ಮಾತು ಹುಸಿ ಹೋಗಬಾರ್ದು ನೋಡ್ರಿ. ಆ ಮಂಗಲಾಚರಣ ಶ್ಲೋಕಗಳನ್ನು ಸತ್ಯಂ ಕರ್ತುಂ ಸತ್ಯ ಮಾಡುವುದಕ್ಕಾಗಿ ಪರಮಾತ್ಮ ಅವತ್ತು ಕಂಬದ ಮಧ್ಯದಲ್ಲಿ ಒಡಮೂಡಿ ಬಂದ ಅಂತ ಟೀಕಾರಾಯರ ಪರವಾಗಿ ವ್ಯಾಖ್ಯಾನ ಮಾಡುತ್ತಾರೆ. ಇನ್ನು ನಿಜಭೃತ್ಯವು ಅಂತ ಹೇಳಂತಂದರೆ ಯಾದವಾರ್ಯರ ಪರವಾಗಿ ವ್ಯಾಖ್ಯಾನ ಮಾಡುತ್ತಾರೆ. ನಿಜಭೃತ್ಯ ಭಾಷಿತಂ ನಿಜಭೃತ್ಯರು ಅಂತ ಹೇಳಂತಂದರೆ ಯಾದವಾರ್ಯರು. ಆ ಯಾದವಾರ್ಯರು ತನ್ನ ವ್ಯಾಸಗದ್ದೆಯೊಳಗೆ ಶುದ್ಧಾನಂದೋರ ಸಂಮಿತ್ ದ್ವಿತೀಬಲ ಬಹುಲ ಔದಾರ್ಯ ಅಂಥೇಳಿ ಎಲ್ಲ ಗುಣಗಳನ್ನು ಹೇಳ್ತಾ ಮಧುಪಾಸ್ಯಾಯ ಶ್ರೀ ವೇದವ್ಯಾಸಾಯ ನಮೋ ನಮಃ ಅಂಥೇಳಿ ಸರ್ವೋತ್ತಮನಾದ ಭಗವಂತನನ್ನು ವ್ಯಾಸಗದ್ಯದ ಮುಖಾಂತರವಾಗಿ ಅವನ ಸರ್ವೋತ್ತಮತ್ವದ ಗುಣವನ್ನು ಮುಂದೆ ಯಾದವಾರ್ಯರು ಹೇಳಿ ಹೊಗಳಲಿಕ್ಕಿದ್ದಾರೆ, ಅವನ ರಕ್ಷಕತ್ವವನ್ನು ಹೇಳಿ ಹೊಗಳಲಿಕ್ಕಿದ್ದಾರೆ. ಅವತ್ತು ಮುಂದಾಡುವ ಯಾದವಾರ್ಯರ ಮಾತು ಸುಳ್ಳಾಗಬಾರದು ಅನ್ನೋ ಕಾರಣಕ್ಕಾಗಿ ಸತ್ಯಂ ಕರ್ತುಂ ಸತ್ಯ ಮಾಡೋದಕ್ಕಾಗಿ ಪರಮಾತ್ಮ ಈ ಕಂಬದಲ್ಲಿ ಒಡಮೂಡಿ ಬಂದ ಅಂತ ಹೇಳಿ ಅಲ್ಲಿಯವರೆಗೂ ಕೂಡ ವ್ಯಾಖ್ಯಾನಕಾರರು ಹೇಳಿ ಇದನ್ನು ಮುಂದೆ ನಾವು ಹಚ್ಚಿಕೊಂಡರೂ ಕೂಡ ಏನು ತಪ್ಪಿಲ್ಲ. ಅದೇ ಜಗಜ್ಜನ್ಮಸ್ತೇವ ಪ್ರರಚನಾಶೀಲ ವಪುಷೆ ಅಂಥೇಳಿ ಅದಕ್ಕೆ 106 ಅರ್ಥಗಳನ್ನು ಮಾಡಿ ಪರಮಾತ್ಮನ ಅನಂತಗುಣ ಪರಿಪೂರ್ಣತ್ವವನ್ನು ಸಾಬೀತು ಮಾಡುವಂತಹ ಸತ್ಯಾತ್ಮರ ಮಾತನ್ನು ಸತ್ಯ ಮಾಡೋದಕ್ಕಾಗಿ ಅವತ್ತು ನರಸಿಂಹದೇವರು ಆ ಕಂಬದಲ್ಲಿ ಒಡಮೂಡಿ ಬಂದ ಅಂಥೇಳಿ ಇಷ್ಟೆಲ್ಲ ಅರ್ಥಗಳನ್ನು ಪಾಂಗ್ರೆ ಆಚಾರ್ಯರೇ ಮೊದಲಾದಂತಹ ಮಹಾನುಭಾವರು ಇವರೆಲ್ಲರೂ ಕೂಡ ಈ ಸತ್ಯಂ ವಿಧಾತುಂ ಅನ್ನೋದಕ್ಕೆ 13-14 ತರಹದ ವಿಕಲ್ಪಗಳನ್ನು ಮಾಡ್ತಾ ಆ ಶ್ಲೋಕವನ್ನು ಹೇಳ್ತಾರೆ. ಹೀಗೆ ಆ ನರಸಿಂಹ ಪ್ರಾದುರ್ಭಾವವಾಗಿದೆ. ಅಂತಹ ನರಸಿಂಹದೇವರ ಅದ್ಭುತವಾದ ಗುಣಗಾನಗಳನ್ನು ಆ ಸಂದರ್ಭದಲ್ಲಿ ಮಾಡುತ್ತಾ ಅಂತಹ ನರಸಿಂಹ ಎನ್ನುವಂತಹ ಯಾವ ಶಬ್ದ ದಶಾವತಾರಗಳ ಪರವಾಗಿ ವ್ಯಾಖ್ಯಾನವನ್ನು ಮಾಡುತ್ತಾರೆ. 10 ಅವತಾರವನ್ನು ಒಂದು ನರಸಿಂಹ ಎನ್ನುವ ಶಬ್ದವನ್ನು ನಾವು ಹೇಳಿದಾಗ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಭಾರ್ಗವ ಇಷ್ಟೆಲ್ಲ ದೇವತೆಗಳ ಚಿಂತನೆ ನಮ್ಮ ಕಣ್ಣಿನಲ್ಲಿ ಬಂದು ಹೋಗಬೇಕು. ನರಸಿಂಹ ಅನ್ನುವ ರೂಪ ಬೇರೆಯಲ್ಲ, ಮತ್ಸ್ಯ ಎನ್ನುವ ರೂಪ ಬೇರೆಯಲ್ಲ. ವ್ಯಾಖ್ಯಾನ ಬಹಳ ವಿಸ್ತಾರ ಇದೆ, ಸುಮ್ಮನೆ ಹಿಂಟ್ಸ್ ಕೊಡ್ತೇನೆ ಅಷ್ಟೇ. ಯಾಕೆ ಮತ್ಸ್ಯ ಇವನು ಅಂತ ಕೇಳಿದಾಗ ಅಲ್ಲಿ ಹೇಳ್ತಾರೆ
ನಾರಸಿಂಹ ಅನ್ನುವ ಶಬ್ದಗಳಲ್ಲಿ ನಾರಾಹ ಅಂತಂದರೆ ನೀರಿಗೆ ನಾರ ಅಂತ ಹೇಳಿ ಹೆಸರು. ಅಪೋನಾರ ಇತಿ ಪ್ರೋಕ್ತ ಅಂತ ಹೇಳಿ ರೀತಿಯಾಗಿ ಆ ನಾರಸಿಂಹ ಶಬ್ದಾರ್ಥವನ್ನು, ನಾರಾಯಣ ಎನ್ನುವ ಶಬ್ದಾರ್ಥವನ್ನು ಹೇಳುವಾಗ ನಾರ ಅಂತನ್ನೋದಕ್ಕೆ ನೀರು ಅಂತ ಮಾಡಿದ್ದಾರೆ. ತತ್ರ ಅಂತಹ ನೀರಿನಲ್ಲಿ ಹಯಗ್ರೀವಾಸುರನ ಒಂದು ಸಂಹಾರಕ್ಕಾಗಿ ಸಿಂಹ ಅನ್ನೋದಕ್ಕೆ ಹಿನಸ್ತಿ ಗಚ್ಚತಿ, ಅವನನ್ನು ಸಂಹಾರ ಮಾಡುವುದಕ್ಕೋಸ್ಕರವಾಗಿ ಗಚ್ಚತಿ ಹೊರಟಂತಹ ನಾರಸಿಂಹ ಎನ್ನುವ ರೂಪ ಯಾವುದು? ಮತ್ಸ್ಯ ಎನ್ನುವಂತಹ ಯಾವ ಪರಮಾತ್ಮ ಆ ನೀರಿನೊಳಗೆ ಕಾಣಿಸಿಕೊಂಡ. ಅದನ್ನೇ ಶ್ರೀಮದಾಚಾರ್ಯರು ಹೇಳ್ತಾರೆ, ಮತ್ಸ್ಯಕ ರೂಪ ಲಯೋದ ವಿಹಾರಿನ್. ಅಂತಹ ಯಾವ ರೂಪದಿಂದ, ನಾರ ಅಂತಂದರೆ ನೀರು, ಆ ನೀರಿನಲ್ಲಿ ತತ್ರ ನೀರಿನೊಳಗೆ ಹಿನಸ್ತಿ ಗಚ್ಚತಿ, ಅಡಗಿಕೊಂಡು ಕುಳಿತಿರತಕ್ಕಂತಹ ಹಯಗ್ರೀವಾಸುರನನ್ನು ಸಂಹಾರ ಮಾಡುವುದಕ್ಕಾಗಿ ಆದಿಸೃಷ್ಟಿಯಲ್ಲಿ ಶ್ರೇಷ್ಠನಾದ ಮತ್ಸ್ಯರೂಪಿಯಾದ ಪರಮಾತ್ಮ ಪ್ರಾದುರ್ಭಾವವನ್ನು ಹೊಂದಿದ. ಹೀಗೆ ಮತ್ಸ್ಯ ಎನ್ನುವುದನ್ನು ನಾರಸಿಂಹ ಶಬ್ದದಲ್ಲಿ ಸಮನ್ವಯ ಮಾಡಬೇಕು. ಇನ್ನು ಅದೇ ರೀತಿಯಾಗಿ ಕೂರ್ಮ ರೂಪಕ್ಕೆ ಹೇಳಬೇಕಾದರೆ ನಾರಸಿಂಹ ಅಂತ ಹೇಳಿದೆ. ಇಲ್ಲಿ ಪದವಿಭಾಗ ಹೇಗೆ? ನ ಅರಾಹ ಸಿಂಹ ಅಂತ ಹೇಳಿ. ಅರಾಹ ಅಂತ ಹೇಳಿ ಅಂತಂದ್ರೆ ಏನು? ಅರಾಹ ಅನ್ನೋದಕ್ಕೆ ಅತೀ ವೇಗವಾಗಿ ಹೋಗೋದು ಅಂತ ಹೇಳಿ ಅರ್ಥ. ವೇಗವಾಗಿ ಗಮನಶೀಲತ್ವ ಅರಾಹ, ವೇಗವಾಗಿ ಹೋಗೋದಕ್ಕೆ ಅರ ಅಂತ ಹೇಳಿ ಕರೀತಾರೆ. ಅದಕ್ಕೆ ನಾವು ಸೇರಿಸ್ಕೊಳ್ರಿ, ನಿಷೇಧಾರ್ಥಕ. ನಾರಾಹ ಅತೀ ಮೆಲ್ಲಗೆ ಹೋಗೋದು. ಅತೀ ಮೆಲ್ಲಗೆ ಹೋಗುವ ಪ್ರಾಣಿ ಯಾವುದು? ಕೂರ್ಮ. ಆದ್ದರಿಂದ ನಾರ ಅಂತ ಹೇಳಂತಂದರೆ ಕೂರ್ಮ. ಅಂತಹ ಕೂರ್ಮ ರೂಪದಿಂದ ಪರಮಾತ್ಮ ತಾನೇನು ಮಾಡಿದ? ಬರೀ ಸಾಮಾನ್ಯವಾದ ಕೂರ್ಮ ಅಲ್ಲ ಇದು, ಕ್ಷೀರದೊಳು ಲೋಲಾಡುವ ಕೂರ್ಮವೊಂದು ಎನ್ನುವ ಮಾತಿನಂತೆ ಇದು ಸಾಮಾನ್ಯವಾಗಿರ್ತಕ್ಕಂತಹ ಕೂರ್ಮ ಅಲ್ಲ. ಇದು ಯಾವ ಭೂಮಿ ಒಳಗಡೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಮಂದರ ಪರ್ವತ ಹೋದಾಗ ತನ್ನ ಬೆನ್ನ ಮೇಲೆ ಈ ಬ್ರಹ್ಮಾಂಡವನ್ನು ಎತ್ತಿಟ್ಟುಕೊಂಡಂತಹ ಸಿಂಹ ಇದು. ಆದ್ದರಿಂದ ಕೂರ್ಮಗಳಲ್ಲಿಯೇ ಶ್ರೇಷ್ಠವಾದಂತಹ ಕೂರ್ಮ ಆಗಿದ್ದಕ್ಕಾಗಿ ನಾರಸಿಂಹ ಎನ್ನುವ ಶಬ್ದದಿಂದ ಅಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಕೂರ್ಮ ರೂಪದ ಚಿಂತನೆ. ಇನ್ನು ವರಾಹ ಅಂತನ್ನೋದಕ್ಕೆ ಅನೇಕ ವ್ಯಾಕರಣ ನಿಯಮಗಳನ್ನು ಅಲ್ಲಿ ಹೇಳಿ ಆ ಸಂದರ್ಭದಲ್ಲಿ ರಾಹ ಅಂತ ಹೇಳಂತಂದ್ರೆ ಭೂಮಿ, ಅರಾಹ ಅಂತ ಹೇಳಂತಂದ್ರೆ ಅಂತಹ ಭೂಮಿ ಯಾರಿಂದ ಅದು ನೀಯತೆ ಒಯ್ಯಲ್ಪಟ್ಟಿತೋ ಅವನನ್ನು ನಾರ. ಯಾರಿಂದ ಒಯ್ಯಲ್ಪಟ್ಟಿತು? ಹಿರಣ್ಯಾಕ್ಷನಿಂದ ಭೂಮಿಯ ಅಪಹರಣ. ಹಾಗಾದರೆ ನಾರ ಅಂತಂದರೆ ಯಾರು? ಹಿರಣ್ಯಾಕ್ಷ. ಅಂತಹ ಹಿರಣ್ಯಾಕ್ಷನನ್ನು ಸಿಂಹ ಹನಸ್ತಿ ಗಚ್ಚತಿ, ಅವನನ್ನು ಸಂಹಾರ ಮಾಡುವುದಕ್ಕಾಗಿ ತೆಗೆದುಕೊಂಡಂತಹ ರೂಪ ಪರಮಾತ್ಮನದು ವರಾಹ ಎನ್ನುವ ರೂಪ. ಅವನನ್ನು ಸಂಹಾರ ಮಾಡಿ ಭೂಮಿಯನ್ನು ಉದ್ಧಾರವನ್ನು ಅಲ್ಲಿ ಮಾಡಿದ. ಅಥವಾ ನಾರಸಿಂಹ ಅನ್ನಲಿಕ್ಕೆ ನರನೂ ಅಲ್ಲದ ಸಿಂಹನೂ ಅಲ್ಲದ ವಿಲಕ್ಷಣವಾದ ರೂಪವನ್ನು ತೆಗೆದುಕೊಂಡಿರ್ತಕ್ಕಂತಹ ರೂಪ ಅಂತ ಹೇಳಿ ಈ ರೀತಿಯಾಗಿ ಅರ್ಥವನ್ನು ಮಾಡುತ್ತಾರೆ. ಇನ್ನು ಅದೇ ರೀತಿಯಾಗಿ ನಾರಸಿಂಹ ಅನ್ನೋದಕ್ಕೆ ಮುಂದಿನ ಅವತಾರ ಯಾವುದು? ನರಸಿಂಹ ಆದ ಮೇಲೆ ವಾಮನಾವತಾರ. ವಾಮನ ಅನ್ನುವ ಶಬ್ದಕ್ಕೆ ಇದನ್ನು ಹೇಗೆ ಕೂಡಿಸೋದು ಅಂತ ಹೇಳಿ ಅಂತಂದರೆ, ರ ಅನ್ನೋದಕ್ಕೆ ಸಂಪತ್ತು ಎನ್ನುವಂತಹ ಯಾವ ಅರ್ಥ? ಅಂತಹ ಸಂಪತ್ತನ್ನು ಅರಾಹ ದೋಚುವುದಕ್ಕಾಗಿ, ಸಂಪತ್ತನ್ನು ಹೊಂದಿದವರು ಯಾರು? ದೋಚುವುದಕ್ಕಾಗಿ ಬರೋರು ಅರಾಹ ಅಂತಂದರೆ ದೋಷವುಳ್ಳಂತಹ ದೈತ್ಯರು. ಅಂತಹ ದೈತ್ಯ ಕುಲದಲ್ಲಿ ಬಂದಿರತಕ್ಕಂಥ ವಿಶಿಷ್ಟ ಸಂಪತ್ತನ್ನು ಹೊಂದಿರುವ ನಾರ ಅಂತಂದರೆ ಯಾರು? ವಾಮನ, ಬಲಿಚಕ್ರವರ್ತಿ. ಅಂತಹ ಯಾವ ಬಲಿಚಕ್ರವರ್ತಿಯ ಕಡೆಯಿಂದ ಸಂಪತ್ತನ್ನು ಹರಣ ಮಾಡಲಿಕ್ಕಾಗಿ ಬಂದಿರುವಂತಹ ಸಿಂಹ ಅಂತಂದರೆ ವಾಮನ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಅಂಥೇಳಿ ನಾರಸಿಂಹ ಶಬ್ದವನ್ನು ವಾಮನ ಶಬ್ದದಲ್ಲಿ ಸಮನ್ವಯವನ್ನು ಮಾಡುತ್ತಾರೆ. ಇನ್ನು ಅದಾದ ನಂತರದಲ್ಲಿ ರಾಹ ಅಂತ ಹೇಳಂತಂದರೆ ಧನಸಂಪತ್ತು. ಅಂತಹ ಶ್ರೇಷ್ಠವಾದಂತಹ ಧನಸಂಪತ್ತನ್ನು ಹೊಂದಿದವರು ಯಾರು? ರಾಜರು. ಇನ್ನು ಎರಡು ಉಳಿದಿದೆ. ಬರೀ ರಾಹ ಅಂತಂದರೆ ಧನಸಂಪತ್ತು, ಭೂಮಿ ಇತ್ಯಾದಿಗಳು. ರಾಹ ಎರಡು ನಿಷೇಧಾರ್ಥಕಗಳು ಸೇರಿದರೆ ಅದು ಪ್ಲಸ್ ಆಗುತ್ತಂತೆ. ಗಣಿತದಲ್ಲಿಯೂ ಈ ನಿಯಮ, ಮೈನಸ್ಸು ಸೇರಿದರೆ ಪ್ಲಸ್ ಆಗುತ್ತೆ ಅಂತ ಹೇಳಿ. ಹಾಗೆ ನಕಾರವೂ ನಿಷೇಧಾರ್ಥಕ, ಅಕಾರವೂ ನಿಷೇಧಾರ್ಥಕ ಅಂತಂದ್ರೆ ಅದರ ಅರ್ಥ ಏನು? ರ ಅನ್ನೋದಕ್ಕೆ ಸಂಪತ್ತು ಇಲ್ಲ ಅಂಥೇಳಿಲ್ಲ ಅಂತಂದ್ರೆ ಅದರ ಅರ್ಥ ಏನು? ಎರಡು ಇಲ್ಲ ಬಂದಾಗ ಸಂಪತ್ತಿದೆ ಅಂತ ಅರ್ಥ. ಹಾಗಾದರೆ ರಾಹ ಅಂಥೇಳಿ ಅಂತಂದ್ರೆ ಅದರ ಅರ್ಥ ಏನು? ಸಂಪತ್ತು ಇಲ್ಲ ಅಂಥೇಳಿ ಇಲ್ಲ ಅಂತಂದರೆ ಸಂಪತ್ತುಳ್ಳವರು ಯಾರು? ರಾಜರು. ಅವರಿಗೆ ನಾರ ಅಂತ ಹೆಸರು. ಆ ರಾಜರುಗಳು ಸಂಪತ್ತಿನಿಂದ ಮದೋನ್ಮತ್ತರಾಗಿ ಮೆರೆಯುವ ಸಂದರ್ಭದಲ್ಲಿ ಸಿಂಹ ರೂಪದಂತೆ ಕೊಡಲಿಯನ್ನು ಕೈಯಲ್ಲಿ ಹಿಡಿದುಕೊಂಡು ನಿಕ್ಷಾತ್ರವನ್ನಾಗಿ ಮಾಡುತ್ತೇನೆ ಅಂಥೇಳಿ 21 ಬಾರಿ ಭೂಮಂಡಲವನ್ನು ಮಾಡಿರ್ತಕ್ಕಂತಹ ನಾರಸಿಂಹ ರೂಪ ಅಂತಂದರೆ ಅದು ಪರಶುರಾಮ ರೂಪ ಅಂಥೇಳಿ ಪರಶುರಾಮ ದೇವರನ್ನು ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಇನ್ನು ಅದೇ ರೀತಿಯಾಗಿ ರಾಹ ಅಂತಂದರೆ ಭೂಮಿ. ಆ ಭೂಮಿಯಲ್ಲಿ
ನೀಯತೆ, ಒಯ್ಯಲ್ಪಟ್ಟವಳು ಅಂತಂದರೆ ಭೂಮಿಯಲ್ಲಿ ಸಿಕ್ಕವಳು. ಅಂದರೆ ಭೂಮಿಯನ್ನು ಅಗೆಯುವಾಗ ಸಿಕ್ಕವಳು ಅಂತಂದರೆ ಯಾರು? ಅರಾಹ ಅಂತ ಹೇಳಂತಂದರೆ ಸೀತಾದೇವಿ. ಅಂತಹ ಸೀತಾದೇವಿಯ ಆಕೃತಿಯನ್ನು ನೀಯತೆ, ಒಯ್ಯಲ್ಪಟ್ಟವ ಅಂತಂದರೆ ಅವನು ರಾವಣ. ಅಂತಂದರೆ ನಾರಾಹ ಅಂತಂದರೆ ಯಾರಾಯ್ತೀಗ? ರಾವಣ. ಅಂತಹ ರಾವಣನನ್ನು ಸಂಹಾರ ಮಾಡೋದಕ್ಕಾಗಿ ಸಿಂಹ ಅಂತನ್ನೋದಕ್ಕೆ, ಸಿಂಹ ಅನ್ನೋದಕ್ಕೆ ಸಮುದ್ರ ಅಂತರ್ಥ. ಆ ಸಮುದ್ರವನ್ನು ದಾಟಿಕೊಂಡು ಹನಸ್ತಿ ಸಂಹಾರ ಮಾಡುವುದಕ್ಕಾಗಿ ಹೋದಂತಹ ರೂಪವೇ ಪರಮಾತ್ಮನ ರಾಮಚಂದ್ರ ಎನ್ನುವಂತಹ ಯಾವ ರೂಪ. ಆದ್ದರಿಂದ ನಾರಸಿಂಹ ಶಬ್ದದಲ್ಲಿ ರಾಮನನ್ನು ಕೊಂಡಾಡುತ್ತಾರೆ. ಇನ್ನು ಮುಂದೆ ಕೃಷ್ಣ ಎನ್ನುವಂತಹ ಯಾವ ಅರ್ಥ? ನರಹ ಅಂತಂದರೆ ಶೇಷಾವೇಶವುಳ್ಳಂತಹ, ನರನ ಒಂದು ಆವೇಶವುಳ್ಳಂತಹ ಅರ್ಜುನ. ಅಂತಹ ಯಾವ ಅರ್ಜುನ ಏನಿದ್ದಾನಲ್ಲ ಅವನು ಶೇಷಾವೇಶವುಳ್ಳವನಾದದ್ದಕ್ಕಾಗಿ ನಾರ ಅಂತ ಹೆಸರವನಿಗೆ. ಅಂಥವನಿಗೆ ಹಿನಸ್ತಿ ಗಚ್ಚತಿ, ಇಲ್ಲಿ ತನಕ ಬರೀ ಕೊಲ್ಲೋದನ್ನು ಹೇಳಿದರು. ಈಗ ಗಚ್ಚತಿ ಎನ್ನುವ ಅರ್ಥ ಇಟ್ಕೊಂಬೋಣ. ಸಿಂಹ ಅನ್ನೋದಕ್ಕೆ ಗಚ್ಚತಿ ಅಂತಂದರೆ ಎಲ್ಲೆಲ್ಲಿ ಗಮನಶೀಲತ್ವ ಅನ್ನೋದಿರ್ತದೆ ಅಲ್ಲೆಲ್ಲ ಜ್ಞಾನಾರ್ಥಕ ಅಂಥೇಳಿ. ನಾರ ಅಂತಂದರೆ ಅರ್ಜುನ. ಅಂತಹ ಅರ್ಜುನನಿಗೆ ಜ್ಞಾನವನ್ನು ಉಪದೇಶ ಮಾಡುವುದಕ್ಕಾಗಿ ಗೀತೆಯನ್ನು ಹೇಳಿದಂತಹ ಪರಮಾತ್ಮನಿಗೆ ಸಿಂಹ ಅಂಥೇಳಿ. ಆದ್ದರಿಂದ ಗೀತೋಪದೇಶವನ್ನು ಮಾಡಿರ್ತಕ್ಕಂಥ ನಾರಸಿಂಹ ಅಂತಂದರೆ ಅವನು ಕೃಷ್ಣ ಪರಮಾತ್ಮ. ಇನ್ನು ಅದೇ ರೀತಿಯಾಗಿ ರ ಅಂತಂದರೆ ಸುಖ. ರ ಅನ್ನೋ ನಾರಸಿಂಹ ಎನ್ನುವ ಶಬ್ದದಲ್ಲಿ ರ ಅಂತಂದರೆ ಸುಖ. ಸ್ವರೂಪಭೂತವಾಗಿ ಸುಖ ಇಲ್ಲದೇ ಇರೋರು ಅಂತಂದರೆ ಯಾರು? ದೈತ್ಯರು ಅಂತರ್ಥ. ಅವರಿಗೆ ನಾರರು ಅಂತ ಹೇಳಿ. ಅಂತಹ ದೈತ್ಯರು ಕೂಡ ಏನಾಗಿದ್ದರು? ವೇದದ ಉಪಾಸನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದರು. ಆಗ ಅವರನ್ನು ಸಿಂಹ ದಾರಿ ತಪ್ಪಿಸುವುದಕ್ಕಾಗಿ, ಬೇರೆ ಉಪದೇಶವನ್ನು ಮಾಡುವುದಕ್ಕಾಗಿ ಬಂದಿರುವ ರೂಪ ಯಾವುದು? ಅದು ಬುದ್ಧ ಎನ್ನುವ ರೂಪ. ನಾರಸಿಂಹ ಅನ್ನೋಣದರಿಂದಾಗಿ ದೈತ್ಯ ಸ್ವರೂಪರಾದ ದೈತ್ಯರನ್ನು ಹಾದಿ ತಪ್ಪಿಸುವುದಕ್ಕಾಗಿ ಪರಮಾತ್ಮ ಮಾಡಿದಂತಹ ಅವತಾರ ಅದು ಬುದ್ಧ ರೂಪ ಅಂಥೇಳಿ. ಇನ್ನು ಅದೇ ರೀತಿಯಾಗಿ ನಾರಾಹ ಅಂತಂದರೆ ನರಸಂಬಂಧಾನಿ ಸುಖಾನಿ, ನರರಿಗೆ ಸಂಬಂಧಪಟ್ಟಂತಹ ಸುಖಗಳು. ಅಂತಹ ನರರಿಗೆ ಯಾವುದರಿಂದ ಸುಖ ಉಂಟಾಗುತ್ತೋ ಅಂತಹ ಯಾವ ಸುಖದ ಕಾಲ ಮುಗಿಲಿಕ್ಕೆ ಬಂದಾಗ, ಅಂದರೆ ಆ ಸುಖದಿಂದ ಅವರೆಲ್ಲರೂ ಕೂಡ ರಹಿತರಾದಾಗ, ಅಂದರೆ ಕಲಿಯುಗದ ಪ್ರಭಾವ ಹೆಚ್ಚಾದಾಗ ಇಡೀ ದೇಶವನ್ನು ಸಂಹಾರವನ್ನು ಮಾಡಿ ನರರಿಗೆ ಸಿಗಬೇಕಾದ ಸ್ವರೂಪಭೂತವಾದ ಸುಖಗಳು ನಿಂತು ಹೋದಂತಹ ಸಂದರ್ಭದಲ್ಲಿ, ಅಂದರೆ ಆಚಾರ್ಯರ ಸಿದ್ಧಾಂತ ಮರೆಮಾಚು ಹೋದಂತಹ ಸಂದರ್ಭದಲ್ಲಿ ಮತ್ತೆ ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು ಮಾಡುವುದಕ್ಕಾಗಿ ಸಿಂಹ ಲೋಕದಲ್ಲಿ ಇರುವ ಕೆಟ್ಟ ಜನರನ್ನು ಸಂಹಾರ ಮಾಡಿ ತತ್ವಜ್ಞಾನವನ್ನು ಪ್ರಚಾರ ಮಾಡುವುದಕ್ಕಾಗಿ ಅವತಾರ ಮಾಡುವಂತಹ ರೂಪವೇ ಪರಮಾತ್ಮನ ಶ್ರೇಷ್ಠವಾಗಿರುವಂತಹ ಆ ಪರಮೋತ್ಕೃಷ್ಟವಾದ ಕಲ್ಕಿ ಎನ್ನುವಂತಹ ರೂಪ. ಹೀಗೆ ಒಂದು ನರಸಿಂಹ ಮಂತ್ರವನ್ನು ಜಪ ಮಾಡಿದರೆ ಹತ್ತಾವತಾರದ ಭಗವಂತ ಬೇರೆಯಲ್ಲ, ನರಸಿಂಹರೂಪಿಯಾದ ಪರಮಾತ್ಮ ಬೇರೆಯಲ್ಲ ಎನ್ನುವ ಅನುಸಂಧಾನವನ್ನು ಮನಸ್ಸಿನಲ್ಲಿ ಬಹಳ ವಿಶೇಷವಾಗಿ ನಾವುಗಳು ಮಾಡಬೇಕು ಎನ್ನುವಂತಹ ವಿಚಾರಗಳನ್ನು ತಿಳಿಸ್ತಾ ಮುಂದೆ ನಾರದರು ವರ್ಣಾಶ್ರಮ ಧರ್ಮಗಳನ್ನು ಹೇಳುತ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರೆಲ್ಲರೂ ಮಾಡಬೇಕಾದ ಧರ್ಮಗಳ ನಿರೂಪಣೆ. ತದನಂತರದಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಮನುಗಳ ಚರಿತ್ರೆಯನ್ನು ಹೇಳಬೇಕು ಅಂತ ಹೇಳಿ ಕೇಳಿದಾಗ ಚಾಕ್ಷುಷಾಂತರ ಸಂಪ್ಲವೆ, ಚಾಕ್ಷುಷ, ರೈವತ ಇತ್ಯಾದಿ ಇತ್ಯಾದಿ ಮನ್ವಂತರಗಳ ಚರಿತ್ರೆಯನ್ನು ಹೇಳುತ್ತಾ ತ್ರಿಕೂಟ ಪರ್ವತದಲ್ಲಿ ತಾಪಸನಾಮಕನಾದಂತಹ ಹರಿ ಗಜೇಂದ್ರನನ್ನು ಉದ್ಧಾರ ಮಾಡಿರ್ತಕ್ಕಂತಹ ಉಪಾಖ್ಯಾಯಿಕ. ಅಂತಹ ಗಜೇಂದ್ರ ಮೋಕ್ಷದಲ್ಲಿ ಗಜರಾಜನ ಕಥೆಯನ್ನು ಎಲ್ಲರೂ ಕೇಳಿದ್ದೀರಿ. ಆ ಗಜರಾಜನ ಅನುಗ್ರಹ ಆಯಿತು, ಗಜೇಂದ್ರ ಮೋಕ್ಷವನ್ನು ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ ಅವರಿಗೆ ದುಸ್ವಪ್ನಾದಿಗಳು ಬೀಳುವುದಿಲ್ಲ ಅಂತ ಹೇಳಿ ಅದರ ಫಲಶ್ರುತಿಯನ್ನು ಹೇಳ್ತಾರೆ. ಅಂತಹ ಗಜರಾಜ ಮಾಡಿದ್ದೇನು? ನಿರ್ಣಯಕ್ಕೆ ಬಂದಾವ, ನನಗೆ ಇನ್ನು ಪರಮಾತ್ಮನನ್ನು ಬಿಟ್ಟು ಅಗತಿಕಾಗತಿ ರಕ್ಷಕರು ಯಾರೂ ಇಲ್ಲ ಅಂತ ಹೇಳಿ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಕೊಂಡಾಡಿದ. ಅಲ್ಲ, ಒಂದೇ ಸಲಕ್ಕೆ ನಾರಾಯಣನ ಬಳಿಗೆ ಯಾಕೆ ಹೋಗಬೇಕು? ಒಂದು ಮೊಸಳೆಯ ಕೈಯಲ್ಲಿ ಸಿಕ್ಕೊಂಡಿದ್ದ, ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಕೆಳಗಿನ ದೇವತೆಗಳಿರಬೇಕಾದರೆ ಅವರಲ್ಲಿ ಒಂದು ರೆಕಮೆಂಡೇಶನ್ ಲೆಟರ್ ಕೊಟ್ಟಿದ್ದ ಅಂದರೆ ಅವರು ಬಂದು ಬಿಡಿಸ್ತಾ ಇದ್ರೇನೋ? ಒಂದೇ ಸಲಕ್ಕೆ ದೇವರ ಬಳಿಗೆ ಹೋಗೋದಾ? PM ನಮಗೆ ಬಹಳ ಪರಿಚಯ ಇರ್ತಾನೆ. ನಮ್ಮ ಮನೆ ಪಕ್ಕದಲ್ಲಿ ಇಬ್ಬರು ಒಬ್ರಿಗೊಬ್ಬರು ಜೋಡಿ ಇದ್ಕೊಂಡು ಆಟ ಆಡಿರ್ತೇವೆ. ಪ್ರಾರಬ್ಧವಶಾತ್ ಅವನಿಗೆ ಒಳ್ಳೆಯ ಯೋಗ ಬಂತು, ಮಿನಿಸ್ಟರ್ ಆದ. ಮುಂದೆ ನಾವು ಅದರ ಸಲುವಾಗಿ ನಮ್ಮ ಮನೆ ಮುಂದೆ ಎಲ್ಲೋ ಒಂದು ಡ್ರೈನೇಜ್ ಕಟ್ಕೊಂಡಿರ್ತದೆ, ಬ್ಲಾಕ್ ಆಗಿರ್ತದೆ. ಅದಕ್ಕೆ ನಮಗೆ PM ಬಹಳ ಪರಿಚಯ ಇದ್ದಾನೆ ಅಂಥೇಳಿ ಇಲ್ಲಿಂದ ದಿಲ್ಲಿ ತನಕ ಖರ್ಚು ಮಾಡ್ಕೊಂಡು ಹೋಗಿ ಅಲ್ಲೆಲ್ಲ ಹೋಗಿ ಅವನ ಅಪಾಯಿಂಟ್ಮೆಂಟ್ ತೊಗೊಂಡು ಅವನ ಹತ್ರ ಹೋಗಿ ಏನಪ್ಪ ಬಂದಿದ್ಯಾ, ಎಲ್ಲ ಚಲೋ ಆಯಿತಾ, ಮನೆಯಲ್ಲಿ ಹೇಗಿದ್ದಾರೆ ಏನು ಅಂತ ಕ್ಷೇಮ ವಿಚಾರ ಮಾಡಿದ ಮೇಲೆ, ಇಲ್ಲ ನಾ ಒಂದು ಕೆಲಸ ಇಟ್ಕೊಂಡು ಬಂದಿದ್ದೀನಿ, ಏನಿಲ್ಲ ನಮ್ಮ ಮನೆಯಲ್ಲಿ ಮುಂದಿನ ಓಣೆಯಲ್ಲಿ ಡ್ರೈನೇಜ್ ಬ್ಲಾಕ್ ಆಗಿದೆ, ಅದನ್ನು ಕ್ಲಿಯರ್ ಮಾಡಿಸ್ಬೇಕಾಗಿದೆ, ಅದಕ್ಕೆ ನಿನಗೆ ಹೇಳಿಕ್ಕೆ ಬಂದೇನೆ. ಎಷ್ಟು ಹುಚ್ಚುತನ ಇದು! ದೊಡ್ಡ ದೊಡ್ಡ ಅಧಿಕಾರಿಗಳು ಪರಿಚಯ ಇದ್ದಾರೆ ಅಂಥೇಳಿ ಎಲ್ಲ ಕಾಲಗಳಲ್ಲಿ ಅವರನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು. ಕೆಳಗಿನವರಿರ್ತಾರೆ, ಈ ಕೆಲಸ ಇಲ್ಲೇ ಇರ್ತಕ್ಕಂಥ ಮುನ್ಸಿಪಾಲ್ಟಿ ಇಲ್ಲೇನೋ ಲೋಕಲ್
ಮಿನಿಸ್ಟ್ರಿಗಳು ಕೌನ್ಸಿಲರ್ಗಳು ಏನಿರ್ತಾರೆ ಅವರಿಂದಲೇ ಆ ಕೆಲಸ ಆಗ್ತಾ ಇರ್ತದೆ. ಅದನ್ನು ಬಿಟ್ಟು PM ಪರಿಚಯ ಇದ್ದಾನೆ ಅಂಥೇಳಿ ಅಲ್ಲಿ ತನಕ ಹೋಗಬಾರ್ದು. ಅದಕ್ಕೆ ಹಾಗೆ ನಾರಾಯಣ ಭಾಳ ಹತ್ತಿರದವನು ಅಂಥೇಳಿ ಅವನ ಹತ್ರ ಒಂದೇ ಸಲಕ್ಕೆ ಹೋಗೋದ ಈ ಗಜರಾಜ? ಕೆಳಗಿನವರಿಗೆ ಏನು ಕಡಿಮೆ ಆಗಿದೆ? ಲಕ್ಷ್ಮೀದೇವಿ ಇದ್ದಾಳೆ, ಬ್ರಹ್ಮದೇವರಿದ್ದಾರೆ, ವಾಯುದೇವರಿದ್ದಾರೆ, ರುದ್ರದೇವರಿದ್ದಾರೆ, ಎಂಥೆಂಥ ಶಕ್ತಿ ಇವರದೆಲ್ಲ ಕೂಡ. ಇವರನ್ನು ಬೇಡಿದರೆ ಸಿಗ್ತಾ ಇತ್ತೇನೋ ಇವನಿಗೆ ಲಾಭ ಅಂತಂದರೆ ಇವರನ್ನು ಸ್ತೋತ್ರ ಮಾಡದೆ ಒಂದೇ ಸಲಕ್ಕೆ ಭಗವಂತನ ಬಳಿಗೆ ಯಾಕೆ ಹೋದ? ಅದಕ್ಕೆ ಸತ್ಯಧರ್ಮ ಸ್ವಾಮಿಗಳಂತಾರೆ, ಬೇರೆ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡಿಲ್ಲ ಅನ್ನೋದನ್ನು ಯಾಕೆ ತಿಳ್ಕೊಳ್ತೀರಿ ನೀವು ಅಂತಂದರು. ಗಜರಾಜ ಎಲ್ಲರನ್ನೂ ಪ್ರಾರ್ಥನೆ ಮಾಡಿದ, ಇವರ್ಯಾರೂ ರಕ್ಷಣೆಗೆ ಬರುವುದಿಲ್ಲ ಅಂತ ಹೇಳಿದ ಮೇಲೆ ಪರಮಾತ್ಮನ ಬಳಿಗೆ ಹೋದ, ಒಂದೇ ಸಲಕ್ಕೆ ಹೋಗಿಲ್ಲ. ಅದನ್ನೆಲ್ಲರಿ ಕಂಠತಃ ಹೇಳಿಲ್ಲಲ್ಲ ಶ್ಲೋಕದಲ್ಲಿ. ಅಂದರೆ ಯಕ್ಕಶ್ಚನೇಶೋ ಬಲಿನೊಂದಗೋರಗಾತ ಯಕ್ಕಶ್ಚನೇಶಃ. ಸತ್ಯಧರ್ಮ ಸ್ವಾಮಿಗಳಂತಾರೆ, ಹುಡುಕ್ರಿ ನಿಮಗೆಲ್ಲರೂ ಜನರು ಸಿಗ್ತಾರೆ ಅಂಥೇಳಿ. ಇದ್ದ ಶಬ್ದವನ್ನೇ ಪದವಿಭಾಗ ಮಾಡ್ತಾರೆ. ಯಹ ಬೇರೆ, ಕಶ್ಚ ಬೇರೆ, ಈಶ ಬೇರೆ. ಯಕ್ಕಶ್ಚನೇಶೋ ಎನ್ನುವಂತಹ ಶಬ್ದವನ್ನೇ ಯಕಾರ ಬೇರೆ, ಕಶ್ಚ ಬೇರೆ, ಈಶ ಬೇರೆ 3 ಪದವಿಭಾಗ ಮಾಡಿಕೊಟ್ರು. ಗಜರಾಜ ಮೊದಲು ಬೇಡಿದ, ಈಶ ರುದ್ರದೇವರಲ್ಲಿ ಕೇಳಿದ, ಮೊಸಳೆಯ ಬಾಯಿಗೆ ಸಿಲುಕಿ ಹಾಕ್ಕೊಂಡಿದ್ದೇನೆ, ನನ್ನನ್ನು ಬಿಡಿಸು. ರುದ್ರದೇವರಂದರು, ನನಗೆ ಆ ಸಾಮರ್ಥ್ಯ ಇದೆ, ಆದರೆ ಭಗವಂತನ ಸಂಕಲ್ಪ ಅದಿಲ್ಲಪ್ಪ, ನನಗೆ ನಿನ್ನನ್ನು ಬಿಡಿಸಲಿಕ್ಕಾಗುವುದಿಲ್ಲ. ನ ಈಶಃ. ರುದ್ರದೇವರು ನೋ ಅಂತಂದರು, ಇಲ್ಲ ಅಂತಂದರು. ಮುಂದೆ ಯಾರ ಹತ್ರ ಹೋಗ್ಬೇಕಿನ್ನ? ಬ್ರಹ್ಮದೇವರ ಬಳಿಗೆ ಹೋದ. ಬ್ರಹ್ಮದೇವರನ್ನು ಹೇಳುವ ಶಬ್ದ ಯಾವುದು? ಕಶ್ಚ. ಕಹ ಇತಿ ಬ್ರಹ್ಮಣೋ ಪ್ರೋಕ್ತಃ ಅಂತ ಹೇಳಿದ್ದಾರೆ. ಕಕಾರ ಇದು ಬ್ರಹ್ಮದೇವರನ್ನು ಹೇಳ್ತದೆ. ಕಶ್ಚ ಕಹ ಇತಿ ಬ್ರಹ್ಮಣೋ ಪ್ರೋಕ್ತಃ. ಬ್ರಹ್ಮದೇವರ ಬಳಿಗೆ ಹೋದ. ಬ್ರಹ್ಮದೇವರು, ಎಲ್ಲವನ್ನೂ ಸೃಷ್ಟಿ ಮಾಡಿದವನು ನಾನೇ, ಆದರೆ ಭಗವದ್ ಆಜ್ಞೆ ನನಗಾಗಿಲ್ಲ, ನಾನು ನಿನ್ನ ರಕ್ಷಣೆಗೆ ಬರುವುದಿಲ್ಲ ಅಂತ ಅವನು ಕೈಬಿಟ್ನಂತೆ. ಮುಂದೆ ಇನ್ನು ಯಾರ ಹತ್ರ ಹೋಗಬೇಕು? ಯಕಾರದಿಂದ ವಾಚ್ಯಳ ಆಗಿರತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಲಕ್ಷ್ಮಿ, ಜಗತ್ತಿನ ಸೃಷ್ಟಿಸ್ಥಿತ್ಯಾದಿಗಳನ್ನು ಮಾಡುವ ಯೋಗ್ಯತಾ ನಿನ್ನಲ್ಲಿ ಇದೆ, ನೀನಾದರೂ ರಕ್ಷಣೆ ಮಾಡಮ್ಮ ಅಂತಂದಾಗ, ನನ್ನ ಗಂಡನ ಆಜ್ಞೆ ನನಗಾಗಿಲ್ಲ, ನಾನು ಮಾಡುವುದಿಲ್ಲ ಅಂತ ಅಂತಂದ್ಲು. ಅದಕ್ಕಾಗಿ ಗಜರಾಜ ವಿಚಾರ ಮಾಡಿದ. ಆವಾಗ ಇನ್ನು ಉಳಿದಿರತಕ್ಕಂಥವನು ಒಬ್ಬನೇ ಒಬ್ಬ, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂಥೇಳಿ ಕೊನೆಗೆ ರುದ್ರಾದಿ ದೇವತೆಗಳು ಸಹಾಯಕ್ಕೆ ಬರದೇ ಇರುವಾಗ ತಾನು ಪರಮಾತ್ಮನಲ್ಲಿ ಮೊರೆ ಇಟ್ಟ. ಗಜರಾಜನ ಮೊರೆಗೆ ಧಾವಿಸಿಕೊಂಡು ಬಂದ. ದುಡುದುಡು ಬಂದಾನೆ, ಹಕ್ಕಿಯ ಹೆಗಲೇರಿ ಬಂದಾವನೆ ನೋಡಕ್ಕ ಇತ್ಯಾದಿ ದಾಸಪಂಥದ ವಾಕ್ಯಗಳು ಸಾಕಷ್ಟು ಉದಾಹರಣೆಗಳನ್ನು ಅದಕ್ಕಾಗಿ ಕೊಡುತ್ತದೆ. ಹೀಗಿರಬೇಕಾದರೆ ಗಜರಾಜ ಹೇಗೆ ಬಂದ, ಅವನನ್ನು ಉದ್ಧಾರ ಮಾಡಲಿಕ್ಕೆ ಹೇಗೆ ಬಂದ ಪರಮಾತ್ಮ? ಹಕ್ಕಿಯ ಹೆಗಲನ್ನು ಹೇರಿಕೊಂಡು ಬಂದಂತೆ. ಅಲ್ಲಿ ಒಂದು ಚಮತ್ಕಾರ ತೋರಿಸ್ತಾರೆ ಸತ್ಯಧರ್ಮರು. ಪರಮಾತ್ಮನನ್ನು ಕರೆದ ತಕ್ಷಣ ಪರಮಾತ್ಮನಿಗೆ ಏನು ಕೊಟ್ಟ? ದೇವರು ಬಂದಾಗ ಏನಾರು ಕೊಡಬೇಕಲ್ರಿ. ಮನೆಗೊಬ್ಬರು ಆಚಾರ ಬಂದ್ರೆ ಕೈಯಲ್ಲಿ ದಕ್ಷಿಣೆ ಕೊಟ್ಟು ಕಳಿಸ್ತೇವೆ, ಇನ್ನು ದೇವರೇ ಬರ್ತಾ ಇದ್ದಾನೆ, ಏನಾದರೂ ಕೊಡಬೇಕಲ್ಲ. ಕೊಡ್ಲಿಕ್ಕೇನಿತ್ತಲ್ಲಿ? ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ, ವಜ್ರ ಇಲ್ಲ, ವೈಡೂರ್ಯ ಇಲ್ಲ, ನಿಂತಿರೋದು ನೀರಿನಲ್ಲಿ, ರಕ್ತ ಸೋರ್ತಾ ಇದೆ, ಏನು ಕೊಡಬೇಕು? ಉಕ್ಷಿಪ್ತ ಸಂಭುಜಕರಂ. ನೀರಿನಲ್ಲಿ ಸಿಗೋದು ಒಂದೇ ಒಂದು ಕಮಲದ ಪುಷ್ಪ. ಕಮಲದ ಪುಷ್ಪವನ್ನು ಕಿತ್ತಿ ಭಗವಂತನಿಗೆ ಅರ್ಪಣೆ ಮಾಡಿದ ನಾರಾಯಣ ಅಖಿಲ ಗುರು ಅನ್ನೋದು. ವಾದಿರಾಜಸ್ವಾಮಿಗಳು ಕೊಟ್ಟಂತಹ ದೀಟಿಯಲ್ಲಿ ಸತ್ಯಧರ್ಮ ತೀರ್ಥರು ಒಂದು ಚಮತ್ಕಾರ ಮಾಡಿ ತೋರಿಸ್ತಾರೆ ಆ ಶಬ್ದದಲ್ಲಿ. ಏನದು? ಸ್ವಾರಸ್ಯವನ್ನು ಹೇಳ್ತಾರೆ. ಗಜರಾಜ ಆ ನೋವಿನೊಳಗೂ ಒಂದು ಚೇಷ್ಟೆ ಮಾಡಿದಂತೆ, ವಿಚಾರ ಮಾಡಿದಂತೆ. ಏನು ಚೇಷ್ಟೆ ಮಾಡಿದ? ಇಷ್ಟೊತ್ತು ಕರೆದರೂ ಈ ದೇವರು ಬರಬಲ್ಲ, ಇನ್ನು ಯಾವಾಗ ಇವನ್ನ ನನ್ನ ರಕ್ಷಣೆಗೆ ಬೇಗ ಬರ್ತಾನೆ? ದೇವರು ಅನಂತ ಗುಣ ಪರಿಪೂರ್ಣ, ಭಾರೀ ಕಾರುಣ್ಯ ರೀ. ದೇವರ ಕಾರುಣ್ಯ ಅಷ್ಟಿಷ್ಟಲ್ಲ, ಎಷ್ಟು ಅವನ ಕರುಣಾಮಯತ್ವ ಅಂತಂದ್ರೆ, ಗಜರಾಜ ಹೂವನ್ನು ಕಿತ್ತಿ ಮೇಲಕ್ಕೆ ಏರಿಸಿದಾಗ ಹೂವಿನ ದೇಟಿನ ಜೊತೆಗೆ ಕೆಲವು ನೀರಿನ ಹನಿಗಳು ಮೇಲೆ ಹೋದವು. ಸರೋವರದಲ್ಲಿರುವ ನೀರಿನ ಹನಿಗಳು ಕಮಲದ ದೇಟಿಗೆ ಅಂಟಿಕೊಂಡು ಮೇಲೆ ಹೋದವು. ಗುರುತ್ವಾಕರ್ಷಣೆಯಿಂದ ಮೇಲೆ ಹೋದ ನೀರಿನ ಹನಿಗಳು ಕೆಳಗೆ ಬೀಳಬೇಕಲ್ಲ. ಮೇಲೆ ಹೋದ ನೀರಿನ ಹನಿಗಳು ಕೆಳಗೆ ಬೀಳುವುದರ ಒಳಗಾಗಿ, ನೀರನ್ನು ಸಂಪರ್ಕ ಮಾಡುವುದರ ಒಳಗಾಗಿ ನಕ್ರನ ಶಿರಚ್ಛೇದವನ್ನು ಮಾಡಿದ್ದಂತೆ ಸ್ವಾಮಿ. ಮೊಸಳೆಯ ತಲೆಯನ್ನು ಹಾರಿಸಿದ್ದಂತೆ. ಯಾಕೆ? ಅಷ್ಟು ಕಾಲವೂ ನನ್ನ ಭಕ್ತನಿಗೆ ದುಃಖ ಉಂಟಾಗಬಾರದು ಅನ್ನುವಷ್ಟು ಕಾರುಣ್ಯ ದೇವರಲ್ಲಿ ಇರ್ತದೆ. ಅಷ್ಟು ಕಾರುಣ್ಯವನ್ನು ದೇವರು ಮಾಡಿದ. ಇಷ್ಟು ಕಾರುಣ್ಯವನ್ನು ಮಾಡಿ ಇಷ್ಟು ವೇಗದಿಂದ ತನ್ನ ಚಕ್ರವನ್ನು ಕಳಿಸಲಿಕ್ಕೇನು ಕಾರಣ? ನನ್ನ ಶಿಷ್ಯ ಹೂವನ್ನು ಏರಿಸಿದ್ದಾನೆ, ನಾನು ಬೇಗ ಹೋಗಬೇಕು, ಗರುಡ ಬೇಗ ಹೋಗು ಅಂತಂದ. ಗರುಡ ಅಂದ, ಸ್ವಾಮಿ ನನಗೆ ಕೊಟ್ಟಿರುವ ಶಕ್ತಿ ಇಷ್ಟೇ, ನಮ್ಮದು ಸ್ಪೀಡ್ ಕಿಲೋಮೀಟರ್ ಲಾಕ್ ಆಗಿದೆ, ಇನ್ನು ಇದಕ್ಕಿಂತಲೂ ಸ್ಪೀಡ್ ಹೋಗ್ಲಿಕ್ಕಾಗೋದಿಲ್ಲ, ಬೇಕಾದರೆ ನೀನೇ ಹೋಗು ಅಂತಂದ. ಅದಕ್ಕೆ ಪರಮಾತ್ಮ ಗರುಡನ ವೇಗ ಸಾಕಾಗಲಿಲ್ಲ ಅಂಥೇಳಿ ತನ್ನದೇ ಆದ ಪ್ರತಿರೂಪದ ಚಕ್ರವನ್ನು ಕೊಟ್ಟು ಕಳಿಸಿದ. ಅಷ್ಟು ವೇಗವಾಗಿ ದೇವರು ಕೊಟ್ಟು ಕಳಿಸಿದ. ಯಾಕೆ ಅಂಥೇಳಂತಂದರೆ ಅದಕ್ಕೆ ಸತ್ಯಧರ್ಮ ತೀರ್ಥ ಸ್ವಾಮಿಗಳಂತಾರೆ,
ಉಕ್ಷಿಪ್ತ ಸಾಂಬುಜಕರಂ. ಗಜರಾಜನು ಆ ದುಃಖದಲ್ಲಿ ಸ್ವಲ್ಪ ವಿಚಾರ ಮಾಡಿದಂತೆ, ಜಾಣ್ಮೆಯನ್ನು ಉಪಯೋಗಿಸಿದಂತೆ. ಏನು, ಈ ದೇವರು ನನ್ನ ಹತ್ತಿರ ಬೇಗನೆ ಬರಬೇಕು ಅಂತಂದರೆ ಏನು ಮಾಡಬೇಕು? ಕೆಲವು ಕೆಲಸಗಳು ನಮಗೆ ಬೇಗನೆ ಆಗಬೇಕು ಅಂತ ಹೇಳಂತಂದರೆ ಯಜಮಾನನ ಪತ್ನಿಯನ್ನು ಹಿಡಿದ್ರೆ ಆಗತ್ತಂತೆ. ಯಜಮಾನನ ಪತ್ನಿಯನ್ನು ಹಿಡಿದ್ರೆ ಆವಾಗ ಬೇಗನೆ ಕೆಲಸ ಆಗುತ್ತೆ. ಅದಕ್ಕೆ ವಿಚಾರವನ್ನು ಮಾಡಿದ ಇಲ್ಲಿ ಗಜರಾಜ. ಏನಂತ ಹೇಳಿ ವಿಚಾರ ಮಾಡಿದ? ನಾನು ಅವರಿವರನ್ನ ದೇವರ ಬಳಿಗೆ ಕೊಟ್ಟು ಕಳಿಸಿದರೆ ಆಗುವುದಿಲ್ಲ. ಉಕ್ಷಿಪ್ತ ಸಾಂಬುಜಕರಂ, ಅಂಬುಜ ಕಮಲವನ್ನು ಕೊಟ್ಟು ಕಳಿಸಿದರೆ ಇನ್ನು ಹೆಂಡತಿ ಬಂದು ಬೈದಿಗಿದಾಳು ಅನ್ನುವ ಹೆದರಿಕೆಯಿಂದಲಾದರೂ ಬೇಗನೆ ಬರ್ತಾನೆ. ಯಾಕೆ? ಆ ಕಮಲ ಅಂತಂದರೆ ಯಾರವಳು? ಲಕ್ಷ್ಮೀದೇವಿ. ತನ್ನ ಹೆಂಡತಿಯ ಹೆದರಿಕೆಯಿಂದಲೋ ಹೆಂಡತಿಯ ಪ್ರೀತಿಯಿಂದಲೋ ನನ್ನನ್ನು ಬೇಗನೆ ಬಂದು ನನ್ನನ್ನು ರಕ್ಷಣೆಯನ್ನು ಮಾಡ್ತಾನೆ ಅಂತ ಬರೋದು. ಸತ್ಯಧರ್ಮರ ಒಂದು ಗುಣ ನೋಡ್ರಿ, ಏನು ಗುಣ ಅವರದು? ಯಾರ್ಯಾರ್ದೋ ವ್ಯಾಖ್ಯಾನಗಳನ್ನು ನಾವು ಇಟ್ಕೊಂಡು ಇದನ್ನು ನಾವೇ ಹೊಸದಾಗಿ ಸೃಷ್ಟಿ ಮಾಡಿದ್ದೇವೆ ಅಂಥೇಳಿ ನಮ್ಮ ಹೆಸರು ಹಾಕ್ಕೊಂಡು ಬಿಡ್ತೇವೆ. ಆದರೆ ಸತ್ಯಧರ್ಮರಲ್ಲಿ ಇರುವ ವಿನಯವಂತಿಕೆ ಎಷ್ಟು ದೊಡ್ಡದ್ರಿ ಅಂತ ಹೇಳಂತಂದರೆ, ಅವರು ಬರೀತಾರೆ, ನನಗೆ ಈ ತರಹದ ಸಮಯಸ್ಫೂರ್ತಿಯ ವ್ಯಾಖ್ಯಾನ ಮಾಡಲಿಕ್ಕೆ, ಚಮತ್ಕಾರ ಮಾಡಲಿಕ್ಕೆ, ಸ್ವರಸವಾದ ಅರ್ಥವನ್ನು ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಕೊಟ್ಟವರು ವಾದಿರಾಜ ಶ್ರೀಚರಣರು ಅಂಥೇಳಿ ಉಲ್ಲೇಖ ಮಾಡ್ತಾರೆ. ವಾದಿರಾಜರ ಈ ಮಾತನ್ನು ನೋಡಿ ನಾನು ಕಲಿತೆ. ಯಾವಾಗ ರುಕ್ಮಿಣೀಶ ವಿಜಯದಲ್ಲಿ ಒಂದು ಪ್ರಸಂಗ ಬಂದಾಗ, ಘಟ್ಟ ಬಹಳ ದೊಡ್ಡದಿದೆ, ಅದಿಷ್ಟು ಹೇಳುವುದಿಲ್ಲ ನಾನು. ಸಂತಾಪಭಾಜಂ ನಹಿತಾಪದಾಯಿ ಅಂತ ಒಂದು ಮಾತು. ಏನದು? ಒಳ್ಳೆ ಉರಿ ಬಿಸಿಲಲ್ಲಿ ಹೋಗ್ತಾ ಇರ್ತೇವೆ, ಚಪ್ಪಲಿ ಇರುವುದಿಲ್ಲ, 43 ಡಿಗ್ರಿ ಬಿಸಿಲಿರ್ತದೆ. ಆವಾಗ ಕಾಲು ಸುಡ್ತಾ ಇರ್ತದೆ. ಕಾಲು ಸುಡಬೇಕಾದ್ರೆ ಒಂದು ಗಿಡ ಸಿಕ್ತು ನಮಗೆ. ಗಿಡದ ಕೆಳಗೆ ಹೋಗಿ ನಿಲ್ತೇವೆ, ನೆರಳಿನಲ್ಲಿ ನಿಲ್ತೇವೆ. ನೆರಳಿನಲ್ಲಿ ನಿಂತಾಗ ಉರಿಯುವ ಕಾಲು ತಂಪಾಗುತ್ತೆ, ನಮಗೆ ಬಿಸಿಲಿನ ಬೇಗೆ ತಾಕುವುದಿಲ್ಲ. ಯಾಕೆ? ನೆರಳಿನ ಕೆಳಗೆ ನಿಂತಿದ್ದೇವೆ ಅನ್ನೋ ಕಾರಣಕ್ಕಾಗಿ. ಅದಕ್ಕೆ ನಮ್ಮ ವಾದಿರಾಜ ಸ್ವಾಮಿಗಳಂತಾರೆ, ಸಂತಾಪಭಾಜಾಂ ನಹಿತಾಪದಾಯಿ. ಅದೇ ಆ ಗಿಡದ ನೆರಳನ್ನು ಬಿಟ್ಟು ಹೊರಗಡೆ ಬಾ, ಕಾಲು ಸುಡುತ್ತೆ. ಗಿಡದ ನೆರಳಿನಲ್ಲಿ ನಿಂತಾಗ ಕಾಲು ಸುಡುವುದಿಲ್ಲ. ಯಾಕೆ ಸೂರ್ಯ ಸುಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡ್ತಾರೆ. ಯಾಕೆ ಸುಡ್ತಾ ಇಲ್ಲ ಅಂತಂದರೆ, ಈ ಭಕ್ತ ಆಶ್ರಯ ಮಾಡಿಕೊಂಡಿದ್ದು ಗಿಡದ ನೆರಳನ್ನು. ನೆರಳಿಗೂ ಸೂರ್ಯನಿಗೂ ಏನ್ರಿ ಇದಕ್ಕಿದಕ್ಕೂ ಸಂಬಂಧ ಅಂತಂದರೆ, ನೆರಳಿಗೆ ಇನ್ನೊಂದು ಹೆಸರು ಛಾಯಾ. ಈ ಛಾಯಾ ಯಾರಿವಳು? ಸೂರ್ಯನ ಪತ್ನಿ. ನನ್ನ ಪತ್ನಿಯನ್ನು ಇವನ ಆಶ್ರಯ ಮಾಡಿಕೊಂಡಿದ್ದಾನೆ, ನನ್ನ ಹೆಂಡತಿಯ ನೆರಳಿನಲ್ಲಿ ನಿಂತಿದ್ದಾನೆ, ಛಾಯಾದೊಳಗೆ ನಿಂತಿದ್ದಾನೆ. ಈಗಲೂ ನಾನು ಕಾಲು ಸುಟ್ಟರೆ ನನ್ನ ಹೆಂಡತಿ ಬೈದಿಗಿದಾಳು ಅನ್ನುವ ಹೆದರಿಕೆಯಿಂದ ಸೂರ್ಯ ಕಾಲು ಸುಡ್ತಾ ಇಲ್ಲಂತೆ. ಹೇಗೆ ಅಲ್ಲಿ ಚಮತ್ಕಾರವಾಗಿ ಅರ್ಥವನ್ನು ಮಾಡಿದ್ರು, ಇದನ್ನು ಸ್ಫೂರ್ತಿ ಇಟ್ಟುಕೊಂಡು ಗಜೇಂದ್ರ ಮೋಕ್ಷದ ಸಂದರ್ಭದಲ್ಲಿ ನಾನಾದರೂ ಕೂಡ ಹೆಂಡತಿಯ ಫೋರ್ಸ್ ಇತ್ತು ಅಲ್ಲಿ ಕಮಲ ಏರಿಸಿದಾಗ, ಅದಕ್ಕಾಗಿ ಪರಮಾತ್ಮ ಓಡೋಡಿ ಬಂದ ಅಂತ ಹೇಳ್ತಾರೆ. ತೆಲುಗಿನಲ್ಲಿ ಒಂದು ಪೋತನ ಭಾಗವತ ಅಂತ ಹೇಳಿ ರಘುನಾಥ ರಚನೆ ಮಾಡಿದ್ದು. ಅಲ್ಲಿ ಅವನು ಹೇಳ್ತಾನೆ, ಈ ಭಾಗವತ ಸರಿಯಿಲ್ಲ ಅಂತ ಹೇಳ್ತಾನೆ. ಗಜೇಂದ್ರನ ಆಖ್ಯಾಯಿಕೆ ಹೇಳಬೇಕಾದ್ರೆ ಏನಿದು ಸರಿಯಾಗಿ ವ್ಯಾಖ್ಯಾನ ಮಾಡಿಲ್ಲ. ದೇವರು ಬಂದ ಅಂತ ಹೇಳಬೇಕಾದ್ರೆ ಓಡೋಡಿ ಬಂದ್ಬಿಟ್ಟ. ಇನ್ನೊಬ್ಬರು ದಾಸರಂದ್ರು, ಸಿರಿಗೆ ಹೇಳದೆ ಬಂದೆ. ಮನೆಯಿಂದ ಬಿಟ್ಟು ಬರಬೇಕಾದ್ರೆ ಹೆಂಡತಿಗೆ ಹೇಳಿ ಬರ್ಬೇಕು, ನಾವು ಹೋಗಿ ಬರ್ತೇನೆ ಅಂತ ಹೇಳಿ. ಹೆಂಡತಿಗೂ ಕೂಡ ಹೇಳದೆ ಕೃಷ್ಣ ಬಂದ್ಬಿಟ್ಟ, ತಾಪಸ ಬಂದ್ಬಿಟ್ಟ ಅಂತ ಹೇಳಬೇಕಾದ್ರೆ ಆವಾಗ ಹೇಳ್ತಾರೆ, ಯಾಕಪ್ಪ ಹೇಳಿ ಬರಲಿಲ್ಲ ನೀನು ಅಂತ ಕೇಳಿದಾಗ ಅದರ ಅರ್ಥವನ್ನು ಹೇಳ್ತಾರೆ. ಆವಾಗ ಅಲ್ಲ, ದೇವರು ಬರಬೇಕಾದರೆ ಕಷ್ಟದಲ್ಲಿದ್ದಾಗ ಒಂದು ಸ್ವಲ್ಪ ಏನಾದರೂ ಆಯುಧ ಆಭರಣ ಇತ್ಯಾದಿಗಳನ್ನು ತೆಗೆದುಕೊಂಡು ಬರಬೇಕು ತಾನೆ, ಏನೂ ಇಲ್ಲದೆ ಯಾಕೆ ಹೀಗೆ ಬಂದ ಅಂತ ಹೇಳಿದಾಗ, ಅದಕ್ಕಾಗಿ ಆ ರಘುನಾಥ ಅಂಥೇಳಿ ಅವನ ತಂದೆ, ಅವನಿಗೊಂದು ಮಗು ಇತ್ತಂತೆ. ಈ ವ್ಯಾಖ್ಯಾನ ಸರಿ ಇಲ್ಲ ಅಂತ ಹೇಳಿದಾಗ ಅವನ ಮಗುವನ್ನು ಒಂದು ಕೋಣೆಯಲ್ಲಿ ಕೂಡಿಟ್ಟು ಒಂದು ಬಾವಿಯಲ್ಲಿ ಒಂದು ಕಲ್ಲು ಕಟ್ಟಿ ಹಾಕಿಬಿಟ್ಟ. ಅಯ್ಯೋ ಕೂಸು ಬಾವಿಯಲ್ಲಿ ಬಿತ್ತು, ಬಾವಿಯಲ್ಲಿ ಬಿತ್ತು, ಬಾವಿಯಲ್ಲಿ ಬಿತ್ತು ಅಂಥೇಳಿ ಜೋರಾಗಿ ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಮನೆಯವರೆಲ್ಲ ಮಕ್ಕಳು ಕಾಣಿಸ್ದೇನೆ ಓಡೋಡಿ ಬಂದರು. ಆವಾಗ ಓಡೋಡಿ ಬಂದರು. ಒಂದು ಕೋಣೆಯಿಂದ ಮಗುವಿನ ಅಳುವಿನ ಧ್ವನಿ ಕೇಳಿಸ್ತಲ್ಲಿ, ಅಯ್ಯೋ ಮಗು ಬದುಕಿದೆ, ಎಲ್ಲಿದೆ? ಆವಾಗ ಇವನಂತಾನೆ ರಘುನಾಥನ ಮಗ, ನಮ್ಮಪ್ಪನ ವ್ಯಾಖ್ಯಾನ ಭಾಗವತಕ್ಕೆ ಸರಿಯಿಲ್ಲ ಅಂತ ಹೇಳಿ ರೀತಿಯಾಗಿ ನೀವು ಹೇಳಿದ್ರಲ್ಲ, ಮಗು ಬಾವಿಯಲ್ಲಿ ಬಿದ್ದಿದೆ ಅಂತ ಹೇಳಿದಾಗ ಮಗುವನ್ನು ಉಳಿಸಲಿಕ್ಕಾಗಿ ಹಗ್ಗವನ್ನೋ ಬಕೆಟನ್ನೋ ಮತ್ತೊಂದೋ ಮಗುದೊಂದೋ ಏನಾದರೂ ಸಾಮಗ್ರಿಗಳನ್ನು ತರಬೇಕು ತಾನೆ. ಬರೀ ಬಾವಿಯ ಮುಂದೆ ನಿಂತುಕೊಂಡು ಮಗು ಬಾವಿಯಲ್ಲಿ ಬಿತ್ತು, ಮಗು ಬಾವಿಯಲ್ಲಿ ಬಿತ್ತು ಅಂತ ಹೇಳಿ ಎದೆ ಬೆಡ್ಕೊಂಡ್ರೆ ಮಗು ಮೇಲೆ ಬರ್ತದ? ನೀವ್ಯಾಕೆ ಸಾಮಗ್ರಿಗಳನ್ನು ತರಲಿಲ್ಲ ಅಂತ ಕೇಳಿದಾಗ ಆ ದುಃಖದಲ್ಲಿ ತವಕದಲ್ಲಿ ಏನು ಮಾಡಬೇಕು ನಮಗೆ ತೋಚಲಿಲ್ಲ. ಹಾಗೆ ಇಲ್ಲಿ ಚೇಷ್ಟೆ ಮಾಡಬೇಕಾದ್ರೆ ಚಮತ್ಕಾರದಿಂದ ಹೇಳ್ತಾರೆ, ಗಜರಾಜ ಮಾಡಿದ ಪ್ರಾರ್ಥನೆಗೆ ಪರಮಾತ್ಮ ದಿಗ್ಭ್ರಮೆಯಾಗಿ ನನ್ನ ಭಕ್ತನ ರಕ್ಷಣೆ ಒಂದೇ ಒಂದು ಕೆಲಸ ಅನ್ನುವ ದೃಷ್ಟಿಯಲ್ಲಿ ಸಿರಿಗೆ ಹೇಳದೆ ಬಂದೆ. ಹೆಂಡತಿಗೂ ಕೂಡ ಹೇಳಲಿಕ್ಕೆ ಅವನಿಗೆ ಅವಕಾಶ ಇಲ್ಲ. ಪರಮಾತ್ಮ ಆ ರೀತಿಯಾಗಿ ಬಿಟ್ಟು ಬರುವುದಿಲ್ಲ. ಎಲ್ಲೋದ್ರೂ ಗಂಡ ಹೆಂಡತಿ ಒಟ್ಟೊಟ್ಟಿಗೆ ಹೋಗ್ತಾರವರು, ನಿತ್ಯಾಭಿಯೋಗಿಗಳು. ಹೀಗೆ ಇಂತಹ ಗಜೇಂದ್ರ ಮೋಕ್ಷವನ್ನು ಅಲ್ಲಿ ಹೇಳ್ತಾರೆ. ಇನ್ನು ಅನೇಕ ಉಪಾಖ್ಯಾಯಿಕೆಗಳನ್ನು, ವಾಮನಾವತಾರ ಇತ್ಯಾದಿಗಳನ್ನು ನಾಳೆ ದಿವಸ ನೋಡೋಣ. ನಾಳೆ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ ತನಕ ಭಾಗವತದ ವಾಚನ, ಶ್ರೀಕೃಷ್ಣ ಪರಮಾತ್ಮನ
ಒಂದು ವಿಶೇಷವಾದ ಕಲ್ಯಾಣದ ಘಟ್ಟ, ರುಕ್ಮಿಣಿ ಕಲ್ಯಾಣ ಇತ್ಯಾದಿ ಯಾವ ಘಟ್ಟಗಳನ್ನು ನಾಳೆ ದಿವಸ ವಿಶೇಷವಾಗಿ ಶ್ರವಣವನ್ನು ಮಾಡುತ್ತಾ ಈ ಒಂದು ಕರ್ಮವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋಣ. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.